ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ಮೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಗೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಗುಣೀಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸರ್ವಮೂಲದ ಕನ್ನಡ ಅವತರಣಿಕೆ ಬಂದ ನಂತರ ಒಂದೊಂದೇ ಸರ್ವಮೂಲ ಗ್ರಂಥಗಳ ಪರಿಚಯಾತ್ಮಕವಾದ ಪ್ರವಚನಗಳು ನಡೆದು ಈಗ ಕೊನೆಯ ಹಂತದಲ್ಲಿ ನಾವು ಸೂತ್ರಗಳಿಗೆ ಸಂಬಂಧಪಟ್ಟ 4 ಗ್ರಂಥಗಳನ್ನು ಅವಲೋಕನ ಮಾಡಬೇಕಾಗಿದೆ. ಬ್ರಹ್ಮಸೂತ್ರ ಅನ್ನುವುದು ಪ್ರಸ್ಥಾನತ್ರಯದಲ್ಲಿ ಒಂದು, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಅಂತ 3 ಪ್ರಸ್ಥಾನಗಳು. ಇದು ಬಿಟ್ಟು ಪುರಾಣ ಪ್ರಸ್ಥಾನ, ವೇದ ಪ್ರಸ್ಥಾನ ಅಂತ ಮತ್ತೆ 2 ಪ್ರಸ್ಥಾನವನ್ನು ಶ್ರೀ ಆನಂದ ತೀರ್ಥ ಭಗವತ್ಪಾದರು ದಾರ್ಶನಿಕ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. 3 ಮತ ಆಚಾರ್ಯರು ಕೂಡ ಈ 3 ಪ್ರಸ್ಥಾನಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಒಂದು ಮತಾಚಾರ್ಯ ಅಂತ ಕರೆಸಿಕೊಳ್ಳಬೇಕಾದರೆ ಅವನು ಈ 3 ಪ್ರಸ್ಥಾನಗಳನ್ನು, ಪ್ರಸ್ಥಾನತ್ರಯವನ್ನು ವ್ಯಾಖ್ಯಾನ ಮಾಡಲೇಬೇಕು ಅನ್ನುವ ಒಂದು ಅಲಿಖಿತ ರೂಢಿ ಅದು ದಾರ್ಶನಿಕ ಪ್ರಪಂಚದಲ್ಲಿದೆ. ಶ್ರೀ ಶಂಕರಾಚಾರ್ಯರು ಅದ್ವೈತ ತತ್ವ ಪ್ರತಿಷ್ಠಾಪನಾಚಾರ್ಯರು ಅಂತ ಅನ್ನಿಸಬೇಕಾದರೆ ಅವರು ಈ 3 ಪ್ರಸ್ಥಾನಗಳಿಗೆ ಭಾಷ್ಯವನ್ನು ರಚಿಸಿರಲೇಬೇಕು, ರಚಿಸಿದ್ದಾರೆ. ಗೀತಾ ಭಾಷ್ಯ ಇದೆ, ಶಂಕರಾಚಾರ್ಯರು ರಚಿಸಿದ ಬ್ರಹ್ಮಸೂತ್ರ ಭಾಷ್ಯ ಇದೆ, ಅವರೇ ರಚಿಸಿರತಕ್ಕಂತಹ ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯಗಳಿದ್ದಾರೆ. ಅದರಿಂದ 3 ಭಾಷ್ಯ ಇಲ್ಲದೆ ಹೋದರೆ ಅವರು ದರ್ಶನಾಚಾರ್ಯರು ಆಗುವುದಿಲ್ಲ. ತಾವು ನಂಬಿದ ಅಥವಾ ತಾವು ಪ್ರತಿಪಾದಿಸುವ ತತ್ವ ಅಥವಾ ದರ್ಶನ ಅದು ಈ 3 ಪ್ರಸ್ಥಾನಗಳಿಂದ ಗಟ್ಟಿಯಾಗಬೇಕು. ಆ ಕಾರಣದಿಂದಲೇ ಈ ಪ್ರಸ್ಥಾನ ಅಂತ ಇದಕ್ಕೆ ಹೆಸರು. ಪ್ರಸ್ಥಾನ ಅನ್ನುವ ಶಬ್ದಕ್ಕೆ ಸ್ಥಾನ ಅಂದರೆ ನಿಲುಗಡೆ, ಪ್ರಸ್ಥಾನ ಅಂತ ಹೇಳಿದರೆ ಯಾವುದರಿಂದಾಗಿ ನಿಲ್ತದೋ ಅದು. ಅಧಿಷ್ಠಾನ ಮತ್ತು ಪ್ರಸ್ಥಾನ ಅನ್ನುವ 2 ಶಬ್ದಗಳಿಗೆ ಸುಮಾರು ಒಂದೇ ಅರ್ಥ, ಫೌಂಡೇಶನ್ ಅಂತ ಅರ್ಥ. ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳೆಂಬ ದರ್ಶನಗಳು ಅಥವಾ ಅದ್ವೈತದಲ್ಲಿ 21 ಬಗೆಯ ಅದ್ವೈತಗಳಿದ್ದಾವೆ. ಶೂನ್ಯಾದ್ವೈತ, ಸ್ಫೋಟಾದ್ವೈತ, ಹೀಗೆ ಅನೇಕ ಅದ್ವೈತಗಳು. ಆ ಅಷ್ಟೂ ದರ್ಶನಗಳು ಕೂಡ ಯಾವುದನ್ನು ಆಧರಿಸಿ ನಿಂತಿದ್ದಾವೋ, ಅದಕ್ಕೆ ಯಾವುದು ಪಂಚಾಂಗವೋ ಅದನ್ನು ಪ್ರಸ್ಥಾನ ಅಂತ ಕರೆಯುವುದು. ಅಂಥದ್ದು 3. ಈ 3ಅನ್ನು ಆಧರಿಸಿ ಬರಬೇಕು. ಆದ್ದರಿಂದ ನಮ್ಮ ಭಾರತೀಯ ತತ್ವ ಪರಂಪರೆಯಲ್ಲಿ ಅನೇಕ ಪರಸ್ಪರ ವಿವಾದಗಳು, ವಿಚಾರ ಮಂಥನಗಳು ಇನ್ನೂ ಕೊನೆಗಾಣದೇ ಇದ್ದದ್ದು ಬಹಳಷ್ಟು ಇದ್ದಾವೆ. ತತ್ವ ವಿಷಯಕವಾದಂತಹ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿವೆ. ಆದರೆ ನಾವೆಲ್ಲ ಒಂದೇ ಧರ್ಮದವರು, ಸನಾತನ ಧರ್ಮದವರು, ವೈದಿಕ ಧರ್ಮದವರು ಅಂತ ಒಂದಾಗಿ ನಿಂತಿರುವುದಕ್ಕೆ ಮೂಲ ಯಾವುದು ಅಂತ ಹೇಳಿದರೆ ಉಪನಿಷತ್ತು, ವೇದ ಮತ್ತು ಬ್ರಹ್ಮಸೂತ್ರ. ಯಾಕಂದರೆ ನಮ್ಮಲ್ಲಿ ಪರಸ್ಪರ ಚರ್ಚೆ ಅಥವಾ ವಿವಾದ, ದೇವರು ಮತ್ತು ನಾವು ಒಂದೆಯೋ ಬೇರೆಯೋ, ನಮಗೆ ಪರಸ್ಪರ ಸಾಮ್ಯವೋ ಅಥವಾ ನಮ್ಮಲ್ಲಿ ಅತ್ಯಂತ ವೈಲಕ್ಷಣ್ಯವೋ ಇತ್ಯಾದಿ ವಿವಾದಗಳಿದ್ದರೂ ಕೂಡ ಈ ಎಲ್ಲ ತತ್ವಕ್ಕೂ ಕೂಡ ಮೂಲ, ಆ ಅರ್ಥವನ್ನು ಕೊಡುವಂತಹ ಮೂಲ ಸ್ರೋತಸ್ಸು ಅದು ಶ್ರೀ ವೇದವ್ಯಾಸರಿಂದ ಲಭ್ಯವಾದದ್ದು. ಆದರೆ ವೇದವ್ಯಾಸ ಮೂಲವನ್ನಿಟ್ಟುಕೊಂಡು ನಮ್ದೆಲ್ಲ ಒಂದೇ. ವೇದವ್ಯಾಸರ ನಂತರ ಅವರ ಶಿಷ್ಯರನ್ನು ಇಟ್ಟುಕೊಂಡು ನಮ್ಮ ಮೂಲ ಸ್ವಲ್ಪ ಸ್ವಲ್ಪ ಬೇರೆ ಆಗ್ತದೆ. ಹಾಗೆ ನಾವು ಒಂದಾಗುವುದಕ್ಕಿರುವ ಮೂಲ ಯಾವುದು ಅಂದರೆ ವ್ಯಾಸರು.
ವ್ಯಾಸರ ಮೂಲಕ ನಮ್ಮೆಲ್ಲ ದರ್ಶನವೂ ಕೂಡ ನಾವೆಲ್ಲರೂ ಒಂದಾಗಿ ಬಿಡ್ತೇವೆ. ಆ ಕಾರಣದಿಂದ ಈ ಮೂರನ್ನು ಪ್ರಸ್ಥಾನಗಳು ಅಂತ ಕರೆಯುವುದು. ನಾವು ಪರಸ್ಪರ ಒಂದು ಸ್ಟೇಜಲ್ಲಿ ಕೂತು ಚರ್ಚೆ ಮಾಡ್ತೇವಲ್ವಾ, ಅದಕ್ಕೆ ಕಾರಣ ಏನು ಅಂದರೆ ಅವರು ಯಾವುದನ್ನು ಪ್ರಮಾಣ ಅಂತ ಅಂಗೀಕರಿಸಿದ್ದಾರೋ ನಾವು ಅದನ್ನೇ ಪ್ರಮಾಣ ಅಂತ ಅಂಗೀಕರಿಸಿದ್ದೇವೆ. ನಾವು ಅಂಗೀಕರಿಸಿದ ಪ್ರಮಾಣ ಗ್ರಂಥಗಳೇ ಬೇರೆ, ಅವರು ಅಂಗೀಕರಿಸಿದ ಪ್ರಮಾಣ ಗ್ರಂಥಗಳೇ ಬೇರೆ ಅಂತಾದರೆ ನಾವು ಪರಸ್ಪರ ಚರ್ಚೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ. ಇವತ್ತು ಬೌದ್ಧ ಸಿದ್ಧಾಂತಕ್ಕೂ ನಮ್ಮ ಸನಾತನ ಧರ್ಮಕ್ಕೂ ಪರಸ್ಪರ ಚರ್ಚೆಗೆ ಇವತ್ತು ಅವಕಾಶ ಯಾಕೆ ಬಂದಿದೆ ಅಂದರೆ ಅವರು ಕೂಡ ನಾವು ಹೇಳ್ತಕ್ಕಂತಹ ಅನೇಕ ಗ್ರಂಥಗಳನ್ನು ಪ್ರಮಾಣಗಳನ್ನಾಗಿ ಅಂಗೀಕರಿಸಿದ್ದರಿಂದ. ಇದು ಯಾವುದೂ ನಮಗೆ ಪ್ರಮಾಣ ಅಲ್ಲ ಅಂತ ಅವರು ಹೇಳುವುದಾದರೆ ಅವರ ಜೊತೆಗೆ ನಮ್ಮ ಚರ್ಚೆ ನಡೆಯುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಈ ನಿಟ್ಟಿನಿಂದ ಬ್ರಹ್ಮಸೂತ್ರವು ಕೂಡ ಪ್ರಸ್ಥಾನಗಳಲ್ಲಿ ಒಂದು ಅನ್ನುವುದನ್ನು ಮೊದಲು ನಾವು ಗಮನಿಸಬೇಕು. ಅರ್ಥಾತ್ ಇವತ್ತು ಪ್ರಸಿದ್ಧರಾದ ಮತಾಚಾರ್ಯರು, ಮತಾಚಾರ್ಯತ್ರಯ ಅಂತ ಇರತಕ್ಕಂತಹ ಆಚಾರ್ಯ ಪುರುಷರು, ಆಚಾರ್ಯತ್ರಯ ಅವರು ಈ ಬ್ರಹ್ಮಸೂತ್ರದ ಮೂಲಕವಾಗಿ ತಮ್ಮ ಸಿದ್ಧಾಂತವನ್ನು ಗಟ್ಟಿಗೊಳಿಸಿದ್ದಾರೆ. ಆ ಬ್ರಹ್ಮಸೂತ್ರಗಳು ಎಷ್ಟು ಅನ್ನುವುದರ ಬಗ್ಗೆ ಮೂರು ಮತದಲ್ಲೂ ಕೂಡ ವಿವಾದ ಇದೆ. ವಸ್ತುತಃ ಬ್ರಹ್ಮಸೂತ್ರ ಗ್ರಂಥ ಎಲ್ಲರಿಗೂ ಸಮಾನ, ವೇದವ್ಯಾಸರ ಗ್ರಂಥ. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚಿಸುವಾಗ ಹೇಗೆ ರಚಿಸಿದ್ದಾರೆ ಅಂದರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವಾತ್, ಹೀಗೆ. ಅದನ್ನು ನೀವು ಪ್ರಿಂಟ್ ಮಾಡಿದರೆ ಹೇಗಿರುತ್ತೆ ಅಂದರೆ ಒಂದು 2 ಪೇಜ್ ಮಾತ್ರ, ಎಲ್ಲೂ ಫುಲ್ ಸ್ಟಾಪ್ ಇಲ್ಲ, ಉದ್ದಕ್ಕೆ. ಇದನ್ನು ಸೂತ್ರ ಎಷ್ಟು ಅಂತ ತೀರ್ಮಾನ ಮಾಡುವ ಕೆಲಸ ಮತಾಚಾರ್ಯರ ಕೆಲಸ. ಅವ್ರೇನು ಮಾಡಬೇಕು, ಓಂ ಅಥ ಅಂತ ಒಂದು ಸೂತ್ರ ಅಂತ ಅಲ್ಲೇ ಒಂದು ಕಾಮ ಹಾಕ್ಬೋದು ಅವರು, ಇಲ್ಲ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ಲಿಗೆ ಒಂದು ಸೂತ್ರ ಅಂತ ಅವರು ಫುಲ್ ಸ್ಟಾಪ್ ಹಾಕ್ಬೋದು, ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಅನ್ನುವಲ್ಲಿ ಫುಲ್ ಸ್ಟಾಪ್ ಹಾಕ್ಬೋದು. ಅದು ಹಾಕುವ ಕೆಲಸ ಮತಾಚಾರ್ಯರು. ಹೀಗಾಗಿ ಬ್ರಹ್ಮಸೂತ್ರ ಸಂಖ್ಯೆಯಲ್ಲಿ ಒಬ್ಬೊಬ್ಬ ಮತಾಚಾರ್ಯರಲ್ಲೂ ಕೂಡ ಬೇರೆ. ರಾಮಾನುಜರು ಹೇಳುವಷ್ಟು ಸೂತ್ರ ಶಂಕರಾಚಾರ್ಯರಲ್ಲಿಲ್ಲ, ಶಂಕರಾಚಾರ್ಯರು ಹೇಳುವಷ್ಟು ಸೂತ್ರ ಮಧ್ವಾಚಾರ್ಯರಲ್ಲಿಲ್ಲ. ಮಧ್ವಾಚಾರ್ಯರ ಪ್ರಕಾರ ಒಟ್ಟು ಬ್ರಹ್ಮಸೂತ್ರಗಳು ಎಷ್ಟು ಅಂತ ಹೇಳಿದರೆ 564 ಸೂತ್ರಗಳು. ಬ್ರಹ್ಮಸೂತ್ರಗಳು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರುವಾಗ್ತದೆ ಅನ್ನುವಲ್ಲಿ ಯಾರಿಗೂ ವಿವಾದ ಇಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅನ್ನುವಲ್ಲಿ ಮುಗಿಯುತ್ತೆ ಅನ್ನುವಲ್ಲೂ ಕೂಡ ಯಾರಿಗೂ ವಿವಾದ ಇಲ್ಲ. ಅಲ್ಲಿಗೆ ಮುಗಿಯಿತು, ಇಲ್ಲಿಂದ ಅಲ್ಲಿಗೆ ಮುಗಿಯಿತು ಅಂತ ಎಲ್ಲರೂ ಒಪ್ಪಿದ್ದಾರೆ. ಮಧ್ಯದಲ್ಲಿರುವ ಶಬ್ದ ಸಾಮ್ರಾಜ್ಯವೂ ಕೂಡ ಸಮಾನವಾಗಿದ್ದು ಕೂಡ ಸೂತ್ರ ಸಂಖ್ಯೆಯಲ್ಲಿ ವ್ಯತ್ಯಾಸ, ಅಧಿಕರಣ ವಿಭಾಗದಲ್ಲಿ ವ್ಯತ್ಯಾಸ ಯಾಕೆ ಬರ್ತದೆ ಅಂದರೆ ಅವರವರು ವ್ಯಾಖ್ಯಾನಿಸುವ ದೃಷ್ಟಿಕೋನ, ಅದರ ಮೇಲೆ ಹಾಕುವ ದೃಷ್ಟಿಕೋನ. ಆ ಕಾರಣದಿಂದ ಕೆಲವೊಂದು ಸೂತ್ರವನ್ನು, ಒಂದೇ ಸೂತ್ರವನ್ನು 2 ಸೂತ್ರ ಅಂತ ಮಾಡಿಕೊಳ್ಳುವುದು. ಸ್ಮರ್ಯತೆ ಚ ಅಂತುಂಟು, ಅದನ್ನು ಪ್ರತ್ಯೇಕ ಸೂತ್ರ ಅಂತ ಒಬ್ಬ ಪರಿಗಣಿಸಿದರೆ ಹಿಂದಿನ ಸೂತ್ರದಲ್ಲೇ ಕೊನೆಗೆ ಸ್ಮರ್ಯತೆ ಚ ಅಂತ ಹಾಕಿ ಅದೇ ಸೂತ್ರ ಅಂತ ಪರಿಗಣಿಸುವುದು ಮತ್ತೊಬ್ಬ. ಈ ಕಾರಣದಿಂದ ಸೂತ್ರ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತದೆ. ಅಲ್ಲ, ನಮ್ಮ ಕ್ರಮದಲ್ಲಿ ಸೂತ್ರ ಸಂಖ್ಯೆ ಎಷ್ಟು ಅಂದರೆ ವಿಷ್ಣು ಸಂಖ್ಯಾ ಸೂತ್ರ ಅಥವಾ ಭೂಷಣ ಸಂಖ್ಯಾ ಸೂತ್ರ. ಸೂತ್ರಾಣಿ ಭೂಷಣಂ ಅಂತ ಒಬ್ಬ ಹಿರಿಯರು ಹೇಳ್ತಾರೆ, ಇನ್ನೊಬ್ಬರು ವಿಷ್ಣು ಸಂಖ್ಯಾಕಂ ಸೂತ್ರಂ ಅಂತ ಹೇಳ್ತಾರೆ. ಏನು ವಿಷ್ಣು ಸಂಖ್ಯಾಕ ಸೂತ್ರ ಅಂದರೆ ವಿಷ್ಣು ಅನ್ನುವಲ್ಲಿ ಸೂತ್ರದ ಸಂಖ್ಯೆ ಇದೆ ಅಂತ ಅರ್ಥ. ವಿಷ್ಣು ಅನ್ನುವಲ್ಲಿ ವಾ ಶ ನ ಅನ್ನೋ 3 ವ್ಯಂಜನಾಕ್ಷರಗಳಿದ್ದಾವಲ್ಲ, ಅದು ವಾ ಶ ಣ ಅನ್ನೋದು ಒಂದೊಂದು ಸಂಖ್ಯೆಯನ್ನು ಹೇಳ್ತದೆ. ವಾ ಅನ್ನುವುದು ಅವರ್ಗೀಯ ವ್ಯಂಜನಗಳಲ್ಲಿ 4ನೇದ್ದು, ಯಾ ರ ಲ ವ. ಅದರಿಂದ ವಾ ಅನ್ನುವುದು 4 ಅನ್ನುವ ಸಂಖ್ಯೆಯನ್ನು ಹೇಳ್ತದೆ. ವಿಷ್ಣು ಅನ್ನುವಲ್ಲಿ 2ನೇ ವ್ಯಂಜನಾಕ್ಷರ ಶಕಾರ. ಶಕಾರ ಎಂಬುದು 6ನೆಯ ಅವರ್ಗೀಯ ವ್ಯಂಜನ. ಯಾ ರ ಲ ವ ಶ ಶ. ಶ ಅನ್ನುವುದು 6ನೇ ಅಕ್ಷರ, ಹಾಗಾಗಿ ಅದು 6 ಎಂಬ ಸಂಖ್ಯೆಯನ್ನು ಹೇಳ್ತದೆ. ನ ಅನ್ನುವುದು ಪಂಚಮಾಕ್ಷರ. ಟಾಠ ಡಾಢ ಣ ಅನ್ನುವುದು 5ನೇ ಅಕ್ಷರ. ವರ್ಗೀಯ ವ್ಯಂಜನದಲ್ಲಿ ನಕಾರವು 5ನೇ ಇದ್ದಾದ್ರಿಂದ ನ ಅನ್ನುವುದು 5ಅನ್ನು ಹೇಳ್ತಾರೆ. ಆದರೆ ವಿಷ್ಣು ಅಂದರೆ ಎಷ್ಟಾಯಿತು? ವಾ ಅಂದರೆ 4, 6, 5. 4, 6, 5 ಅಂದರೆ ಏನರ್ಥ? 4 ಅನ್ನೋದು ಮೊದಲನೇ ಡಿಜಿಟ್. ಮೊದಲನೇದು ಯಾವತ್ತೂ ಕೂಡ 1ರಿಂದ 10 ತನಕ ಅಂತಾನೆ ಹೇಳ್ತದೆ, ಅಂಕೆಗಳನ್ನು ಹೇಳ್ತದೆ. 2ನೇದ್ದು ದಶಾಂಶ 10ರಿಂದ ವ್ಯವಸ್ಥೆಯನ್ನು ಮಾಡ್ತದೆ. ಹಾಗಾದರೆ 6 ಅಂದರೆ 4 ಅಂದರೆ 4, 6 ಅಂದರೆ 60. ಈ ಕಡೆ 5 ಅಂದರೆ 500, ಯಾಕಂದರೆ ಅದು 3ನೇದ್ದು ಆದ ಕೂಡಲೇ ಅದು ಈ 2 ಸೊನ್ನೆಗಳನ್ನು ಸೇರಿಸಿಕೊಂಡು 500 ಹೇಳ್ತದೆ. 500 + 60 + 4 ಅಂತ ಅರ್ಥ. ಇದನ್ನೇ ಸಂಖ್ಯಾಯ ವಾಮತೋಗತಿ ಅಂತ ಹೇಳುವುದು. ಅಂಕಾನ ವಾಮತೋಗತಿ ಅಂತ ಒಂದು ಮಾತು ಬಂದದ್ದು ಈ ಅಭಿಪ್ರಾಯದಲ್ಲಿ. ಅಂದರೆ ನಾವು ವರ್ಣಗಳ ಮೂಲಕವಾಗಿ ಏನು ಸಂಖ್ಯೆಯನ್ನು ಹೇಳ್ತೇವೆ ಅದನ್ನು ಆ ಕಡೆಯಿಂದ ಈ ಕಡೆ ಓದಿದರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಅಂತ ಅರ್ಥ.
ಆದ್ದರಿಂದಾಗಿ 4, 6, 5 ವಿಷ್ಣು ಅಂತ ಹೇಳಿದರೆ ಅದರ ಅರ್ಥ 564 ಅಂತ. ಅದರಿಂದ 564 ಸೂತ್ರಗಳು ಅಂತ ಇದಕ್ಕೆ ಅರ್ಥ. ಭೂಷಣಂ ಅಂದ್ರೂ ಕೂಡ ಹಾಗೆ ಅರ್ಥ. ಭೂಷಣ ಅಂದರೆ ಣ ಅಂದರೆ 5 ಆಗ್ತದೆ, ಶ ಅಂದರೆ 6 ಆಗ್ತದೆ, ಭ ಅಂತ ಹೇಳಿದ್ರೆ ಬಾ 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 ಭ ಅಂತೇಳಿ 4 ಆಗ್ತದೆ. ಅದರಿಂದ ಭೂಷಣ ಅಂತ ಹೇಳಿದ್ರು ಕೂಡ 564 ಅಂತಲೇ ಅರ್ಥ. ಸೂತ್ರ ಸಂಖ್ಯೆಯನ್ನು ಪ್ರಾಚೀನರು ಈ ಶಬ್ದದಿಂದ ಹೇಳಿದ್ದಾರೆ. ವಿಷ್ಣು ಅನ್ನುವ ಶಬ್ದದಿಂದ ಸೂತ್ರ ಸಂಖ್ಯೆ ಹೇಳಿದ್ರಿಂದ ನಮಗೆ ಇನ್ನೊಂದು ವಿಶೇಷ ಗೊತ್ತಾಗುವುದು, ಇಷ್ಟೂ ಸೂತ್ರವೂ ಕೂಡ ವಿಷ್ಣುವಿನಲ್ಲಿ ನೆಲೆ ನಿಂತಿದೆ. ಅದರಿಂದ ಸಮಗ್ರ ಸೂತ್ರಗಳ ಮುಖ್ಯ ಅರ್ಥ ಭಗವಂತ ಸರ್ವೋತ್ತಮನಾದ ಮಹಾವಿಷ್ಣು ಅನ್ನುವುದು ಆ ಸೂತ್ರ ಸಂಖ್ಯೆಯಲ್ಲಿ ಒಂದು ಗಮಕವಾಗಿ ನಿಂತಿದೆ. ಈ 564 ಸೂತ್ರದ ಮೇಲೆ ಆನಂದ ತೀರ್ಥ ಭಗವತ್ಪಾದರು 4 ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದೊಂದು ಗ್ರಂಥವನ್ನು ನಾವು ಅವಲೋಕನೆ ಮಾಡಲಿಕ್ಕಿದೆ. ಇವತ್ತು ಅವಲೋಕನೆ ಮಾಡ್ತಾ ಇರುವುದು ಅಣುಭಾಷ್ಯ ಅನ್ನುವ ಗ್ರಂಥವನ್ನು. ಇನ್ನೊಂದು ಗ್ರಂಥ ಇದೆ, ಕೊನೆಗೆ ನಾವು ನೋಡುವುದು ಅನುಭಾಷ್ಯ ಅನ್ನೋ ಗ್ರಂಥವನ್ನು. ಇವತ್ತು ನೋಡುವುದು ಅಣುಭಾಷ್ಯ. ಈ ನಾ ಎರಡು ಒಂದೇ ಆದರೆ ಎರಡಕ್ಕೆ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಈ ಅಣುಭಾಷ್ಯ ಇದು, ಅದು ಅನುಭಾಷ್ಯ. ಅದು ಅಣುಭಾಷ್ಯ ಎಷ್ಟು ಚಿಕ್ಕದು ಅಂದರೆ ಅದರಲ್ಲಿ ಇರುವುದು ಬರೀ 29 ಶ್ಲೋಕ, ಆಮೇಲೆ 3 ಶ್ಲೋಕ. 29 ಮತ್ತು 3 ಅಂದರೆ 32 ಶ್ಲೋಕ. ಬರೀ 32 ಶ್ಲೋಕದ ಪುಟ್ಟ ಗ್ರಂಥ ಆದ್ರಿಂದ ಅದಕ್ಕೆ ಅಣುಭಾಷ್ಯ ಅಂತ ಹೆಸರು. ಇನ್ನೊಂದು ಅನುಭಾಷ್ಯ ಉಂಟಲ್ಲ, ಅದು ಎಷ್ಟು ಅಂದರೆ ಅದರಲ್ಲಿ 2000 ಶ್ಲೋಕ ಇದೆ. ಇದು 32 ಶ್ಲೋಕ, ಅದು 2000 ಶ್ಲೋಕ. ಆದ್ರಿಂದ ಅದು ಅಣು ಅಲ್ಲ, ಅದು ಅನು. ಅನು ಅಂತ ಯಾಕೆ ಕರೆದದ್ದು? ಅನು ಅಂದರೆ ಅನುಸರಿಸಿ, ಅಂದರೆ ಒಂದು ಭಾಷ್ಯವನ್ನು ರಚಿಸಿದ ಮೇಲೆ ಅದನ್ನು ಅನುಸರಿಸಿ, ಯಾಕೋ ಚಿಕ್ಕದಾಯಿತು ಜನಕ್ಕೆ ಸಾಕಾಗುವುದಿಲ್ಲ ಅಂತ ಅನುಸರಿಸಿ ಮತ್ತೊಂದು ದೊಡ್ಡ ಭಾಷ್ಯ ಬರೆದ್ರೆ ಅದಕ್ಕೆ ಅನುಭಾಷ್ಯ ಅಥವಾ ಅನುವ್ಯಾಖ್ಯಾನ ಅಂತ ಹೆಸರು. ವ್ಯಾಖ್ಯಾನ ಅಂದ್ರೂ ಭಾಷ್ಯ ಅಂದ್ರೂ ಒಂದೇ. ಆದರೆ ಅನುವ್ಯಾಖ್ಯಾನ ಅನುಭಾಷ್ಯ ಅಂತ ಏನು ಕರಿತೇವೆ, ಅದಕ್ಕೆ ಶ್ರೀಮನ್ ನ್ಯಾಯಸುಧಾ ಟೀಕಾಕೃತಪಾದರ ನ್ಯಾಯಸುಧಾ ಬಂದದ್ದು ಅನುಭಾಷ್ಯಕ್ಕೆ, ಅನುವ್ಯಾಖ್ಯಾನಕ್ಕೆ. ಆ ಅನುವ್ಯಾಖ್ಯಾನ 2000 ಶ್ಲೋಕದಷ್ಟು ವಿಸ್ತೃತವಾದ ದೊಡ್ಡ ಗ್ರಂಥ. ಅದಕ್ಕೆ ಮೂಲವಾದ ಅಲ್ಲಿರುವ ಅಷ್ಟೂ ವಿಷಯಗಳನ್ನು ಪುಟ್ಟದಾಗಿ ಸಂಗ್ರಹಿಸಿ ಕೊಡ್ತಕ್ಕಂತಹ ಒಂದು ಗ್ರಂಥ ಅಂತ ಹೇಳಿದರೆ ಅದು ಅಣುಭಾಷ್ಯ. ಆಚಾರ್ಯರು ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂತ ನಮಗೆ ಪ್ರಶ್ನೆ ಬರ್ತದೆ. ನಮ್ದು ಸುಮ್ಮನೆ ಒಂದೊಂದು ಭಾನುವಾರವನ್ನು ವೇಸ್ಟ್ ಮಾಡಿದ್ರಲ್ವ ಆಚಾರ್ಯರು, ಸುಮ್ಮನೆ ಅಣುಭಾಷ್ಯ ಮಾಡದೆ ಹೋದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲಲ್ವ ಅಂತ ನಮಗೆ ಅನಿಸುವ ಸಾಧ್ಯತೆ ಇದೆ. ಯಾಕೆ ರಚಿಸಿದ್ರು ಅಂದರೆ ವಸ್ತುತಃ ನಮ್ಮಲ್ಲಿ ಈ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ವ್ಯಕ್ತಿಗಳಲ್ಲಿ ಒಂದು ವಿಶಿಷ್ಟವಾದ ಸಂಪ್ರದಾಯ ಇದೆ. ಏನಂದರೆ, ನಾನು ಜ್ಞಾನದ ವಿಷಯದಲ್ಲಿ ಯಾವತ್ತೂ ಊಟದ ಜೊತೆಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ. ಬ್ರಹ್ಮಸೂತ್ರಗಳು ಅಂದರೆ ಸಮಗ್ರ ಶಾಸ್ತ್ರದ ಸಾರ, ಸರ್ವಶಾಸ್ತ್ರಾರ್ಥ ಸಂಗ್ರಹ. ಅಂತಹ ಬ್ರಹ್ಮಸೂತ್ರಗಳ ವಿಷಯಗಳನ್ನು ನಾನು ಭಾಷ್ಯವನ್ನು ಪಾರಾಯಣ ಮಾಡದೆ ಊಟವನ್ನು ಮಾಡುವುದಿಲ್ಲ ಅಂತ ಒಂದು ಸಂಪ್ರದಾಯ ನಮ್ಮಲ್ಲಿ. ಆದರೆ ಯಾವತ್ತು ಮಾಡ್ಬೋದು? ಬ್ರಹ್ಮಸೂತ್ರ ಭಾಷ್ಯ ಪಾರಾಯಣ ಮಾಡುವುದಕ್ಕೆ ಸುಮಾರು ಬಹಳ ವೇಗವಾಗಿ ಅಭ್ಯಾಸ ಮಾಡಿದವ ಅಂತ ಹೇಳಿದ್ರೆ 2.5 ಗಂಟೆ ಬೇಕು. 2.5 ಗಂಟೆಯಷ್ಟು ಹೊತ್ತು ಮಾಡುವುದು ಅಂದರೆ ದ್ವಾದಶಿಯ ದಿವಸ ಸಮಸ್ಯೆ ಆಗ್ತದೆ, ಅಥವಾ ಆಫೀಸಿಗೆ ಹೋಗುವಂತಹ ಜವಾಬ್ದಾರಿ ಇದ್ದವರಿಗೆ ಸಮಸ್ಯೆ ಆಗ್ತದೆ. ನಮ್ಮದೇ ಆದ ಅನೇಕ ತಲೆಭಾರಗಳನ್ನು ಹಾಕೊಂಡವರಿಗೆ ಇದು ಕಷ್ಟವಾಗ್ತದೆ. ಆನಂದ ತೀರ್ಥರು ಇಂತಹ ವ್ಯಕ್ತಿಗಳ ಮೇಲೆ ಕರುಣೆಯಿಂದ ನೀವು ಅದನ್ನು ಭಾಷ್ಯ ಪಾರಾಯಣ ಮಾಡಲಿಕ್ಕೆ ಆಗದೆ ಹೋದರೆ ದಿವಸ ಆ ಭಾಷ್ಯವನ್ನು ಪಾರಾಯಣ ಮಾಡುವ ನೀನು ಈ ಪುಟ್ಟದ್ದನ್ನಿಟ್ಟುಕೊಂಡು ಅಷ್ಟೂ ಭಾಷ್ಯವನ್ನು ಅನುಸಂಧಾನ ಮಾಡು, ಅಷ್ಟು ಮಾಡಿದರೆ ನೀನು ಅದನ್ನು ಮಾಡಿದ ಹಾಗೆ ಅಂತ ನಮಗೆ ಒಂದು ಪುಟ್ಟ ಗ್ರಂಥವನ್ನು ಕೊಟ್ಟರು. ಬರೀ 1.5 ಪೇಜ್, ಸರಿಯಾಗಿ ಪ್ರಿಂಟ್ ಮಾಡಿದರೆ 1 ಪೇಜ್, 1 ಪೇಜಿನ ಒಂದು ಗ್ರಂಥ ಕೊಟ್ಟರು. ಅದು ಅಷ್ಟು ದೊಡ್ಡ ಗ್ರಂಥದ ಸಾರ ಸರ್ವಸ್ವ. ಆ ಗ್ರಂಥವನ್ನು ಓದಿದಂತಹ ವ್ಯಕ್ತಿಗೆ ಇಷ್ಟರಿಂದಲೇ ಅಷ್ಟೂ ಗ್ರಂಥವು ತಲೆಯಲ್ಲಿ ನುಸುಳಿ ಹೋಗ್ತದೆ. ಆದ್ದರಿಂದ ಊಟಕ್ಕಿಂತ ಮುಂಚೆ ಅಣುಭಾಷ್ಯ ಪಾರಾಯಣ ಮಾಡುವುದು ಇವತ್ತಿಗೂ ಸಂಪ್ರದಾಯ ಇದೆ. ವಿದ್ಯಾಪೀಠದ ಮಕ್ಕಳು ಊಟಕ್ಕೆ ಕೊಡುವುದಕ್ಕಿಂತ ಮುಂಚೆ ಒಂದು ಭಗವದ್ಗೀತೆ ಮುಗಿಸದೇ ಊಟ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ಅದರ ಸಾರವಾದಂತಹ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ಪಾರಾಯಣ, ಮತ್ತೊಂದು ಅಣುಭಾಷ್ಯದ ಪಾರಾಯಣ. ಅಣುಭಾಷ್ಯದ ಪಾರಾಯಣ ಅಂದರೆ ಸಮಗ್ರ ಭಾಷ್ಯದ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳುವುದು ಅಂತ ಅರ್ಥ. ಅಷ್ಟು ಪುಟ್ಟ 29 ಶ್ಲೋಕಗಳಲ್ಲಿ ಅಷ್ಟನ್ನೂ 4 ಅಧ್ಯಾಯದ ಬ್ರಹ್ಮಸೂತ್ರಗಳನ್ನು, ಅದರ ಭಾಷ್ಯದ ಅರ್ಥಗಳನ್ನು ತುಂಬಿಸಿಟ್ಟಿರತಕ್ಕಂತಹ ಒಂದು ವಿಶಿಷ್ಟ ಗ್ರಂಥ. ಆದ್ದರಿಂದಲೇ ನಾರಾಯಣ ಪಂಡಿತರು ಈ ಗ್ರಂಥವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರ ಮೂಲಕ ವರ್ಣನೆ ಮಾಡಿಸ್ತಾ ಅವರು ಹೇಳುವುದು ಹೇಗೆ ಅಂದರೆ, ಅನಂತೋರ್ಥ ಪ್ರಕಟಿತ ತ್ವಯಾಣು ಭಾಷ್ಯ ಸಂಗ್ರಹೇ. ಅದು ಹೇಗೆ? ಕೃಷ್ಣ ಪುಟ್ಟ ಬಾಲಕೃಷ್ಣ ಇನ್ನೂ ಕೂಡ 2 ಕಾಲಿನಲ್ಲಿ ಸರಿಯಾಗಿ ನಡೆಯುವುದಕ್ಕೆ ಬರುವುದಿಲ್ಲ. ನಡೆಯುವುದಂದರೆ 4 ಕಾಲಲ್ಲಿ ಅಂತ ಅಂಬೆಗಾಲಿಗೆ ಇರ್ತಕ್ಕಂತಹ ವಯಸ್ಸು.
ಅಷ್ಟು ಪುಟ್ಟ ಬಾಲಕನಾದ ಆತ ಮಣ್ಣು ತಿಂದ ಅನ್ನೋ ವಿಷಯ ಗೊತ್ತಾಗಿ ಈ ಅಮ್ಮ ಬಾಯಿ ತೆರೆ ಅಂತ ಹೇಳಿದಾಗ ಆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿದ ಅಲ್ವಾ. ಆ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರುವ ಹಾಗೆ ಓ ಮಧ್ವಾಚಾರ್ಯರೇ, ನೀವು ಪುಟ್ಟ ಅನುಭಾಷ್ಯದಲ್ಲಿ ಇಡೀ ಬ್ರಹ್ಮಸೂತ್ರದ ಅರ್ಥವನ್ನು ತುಂಬಿದ್ದೀರಲ್ಲ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಮುಂದೆ ತಾವು ಆಶ್ಚರ್ಯ ಚಕಿತತೆಯನ್ನು ವ್ಯಕ್ತ ಮಾಡಿದ್ದನ್ನು ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಈ ಅಣುಭಾಷ್ಯದ ಬಗ್ಗೆ ನಾವು ಇಷ್ಟು ಒಂದು ಹೊರಗಿನಿಂದ ಇಷ್ಟು ತಿಳ್ಕೊಂಡು ಒಳಗೆ ಪ್ರವೇಶ ಮಾಡುವ. ಅಣುಭಾಷ್ಯದಲ್ಲಿ ಎಷ್ಟು ಶ್ಲೋಕ ಅನ್ನೋದರ ಬಗ್ಗೆ ಸ್ವಲ್ಪ ವಿವಾದ ಇದೆ. ಎಲ್ಲ ವಿದ್ವಾಂಸರಿದ್ದಲ್ಲಿ ಸ್ವಲ್ಪ ವಿವಾದ ಬೇಕಾಗ್ತದೆ. ಎಲ್ಲರೂ ಒಂದೇ ರೀತಿ ಹೇಳಿದರೆ ಅವರ ವಿದ್ವತ್ತೆಗೆ ಮಹತ್ವ ಏನು ಬರುವುದಿಲ್ಲ. ಹಾಗಾಗಿ ಸ್ವಲ್ಪ ಏನೋ ವಿಶೇಷ ಬೇಕಾಗ್ತದೆ. ಅಣುಭಾಷ್ಯದಲ್ಲಿ ಒಟ್ಟು 28 ಶ್ಲೋಕ ಇರುವುದು ಅಂತ ಸಾಮಾನ್ಯವಾಗಿ ವಿದ್ವಾಂಸರ ನಂಬಿಕೆ. 28 ಶ್ಲೋಕ ಅಂದರೆ 28 ಅಲ್ಲ, ಅದರ ಕೊನೆಯಲ್ಲಿ 2 ಶ್ಲೋಕ ಇದೆ. ಕೊನೆಯಲ್ಲಿ 2 ಶ್ಲೋಕ ಏನಿದೆ ಅದು ಅದರ ಉಪಸಂಹಾರದ ಶ್ಲೋಕ. ಕೊನೆಗೊಂದು ಮಂಗಳ ಶ್ಲೋಕ. ಅಲ್ಲಿ 28, 2, 30 ಶ್ಲೋಕಗಳಾಗ್ತವೆ. ಪ್ರಾರಂಭದಲ್ಲಿ ಒಂದು ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ತತ್ವ ಸೂತ್ರಾರ್ಥ ವಿದ್ಯತೆ ಅಂತ ಒಂದು ಶ್ಲೋಕ ಇದೆ. ಅದು ಸೇರಿದರೆ 31 ಶ್ಲೋಕ ಆಗ್ತದೆ. ಈ 31 ಶ್ಲೋಕ ಇಲ್ಲ, ಆ ನಾರಾಯಣಂ ಗುಣೈ ಸರ್ವೈ ಅನ್ನೋದು ಅಣುಭಾಷ್ಯದ ಶ್ಲೋಕ ಅಲ್ಲ ಅಂತ ಕೆಲವರ ವಾದ ಇದೆ. ಅದು ಯಾವುದರ ಶ್ಲೋಕ? ಅದು ಬ್ರಹ್ಮಸೂತ್ರ ಭಾಷ್ಯದ ಶ್ಲೋಕ. ಆಚಾರ್ಯರು ಅಣುಭಾಷ್ಯದ ಜೊತೆಗೆ ಬ್ರಹ್ಮಸೂತ್ರ ಭಾಷ್ಯ ಅಂತ ವಿಸ್ತಾರವಾದ ಗ್ರಂಥ ಬರೆದಿದ್ದಾರೆ. ಆ ಬ್ರಹ್ಮಸೂತ್ರ ಭಾಷ್ಯದ ಮಂಗಳ ಶ್ಲೋಕ ಯಾವುದು ಅಂದರೆ ಈ ನಾರಾಯಣಂ ಗುಣೈ ಸರ್ವೈ ಅನ್ನೋ ಶ್ಲೋಕ. ಅದನ್ನು ಅಣುಭಾಷ್ಯದಲ್ಲೂ ಆಚಾರ್ಯರು ರಚಿಸಿದ್ದಾರೆ ಅಂತ ಒಂದು ವಾದ. ಅಣುಭಾಷ್ಯದಲ್ಲಿ ಅದನ್ನು ರಚಿಸಲಿಲ್ಲ, ನಾವು ಅದನ್ನು ಹಾಕಿಕೊಂಡದ್ದು ಅಂತ ಇನ್ನೊಂದು ವಾದ. ನಮ್ಗೇನೇ ಆಗಲಿ, ನಾವು ಹಾಕಿದ್ದಂತೂ ನಾನಂತೂ ಹಾಕಿದ್ದಲ್ಲ. ಅದು ಅಣುಭಾಷ್ಯದಲ್ಲಿ ಆ ಶ್ಲೋಕವನ್ನು ಹೇಳುವುದರಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಯಾಕಂದ್ರೆ ಅಣುಭಾಷ್ಯವು ಅದರಲ್ಲಿ ಏನು ಹೇಳುವುದು? ಇಡೀ ಬ್ರಹ್ಮಸೂತ್ರದ ಸಾರ ಸರ್ವಸ್ವವನ್ನು ಹೇಳುವ ಪುಟ್ಟ ಶ್ಲೋಕ. ಈ ಅಣುಭಾಷ್ಯದ ಅದು ಅಣುವಿಗಿಂತ ಅಣುವಾದದ್ದು, ಅದು ಅಣುರಣೀಯ. ಯಾಕಂದರೆ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳು. ಮೊದಲನೇ ಅಧ್ಯಾಯವನ್ನು ಸಮನ್ವಯಾಧ್ಯಾಯ ಅಂತ ಕರೀತಾರೆ. 2ನೇ ಅಧ್ಯಾಯವನ್ನು ಅವಿರೋಧಾಧ್ಯಾಯ ಅಂತ ಕರೀತಾರೆ. 3ನೇದ್ದನ್ನು ಸಾಧನಾಧ್ಯಾಯ ಅಂತ ಕರೀತಾರೆ. 4ನೇದ್ದನ್ನು ಫಲಾಧ್ಯಾಯ ಅಂತ ಕರೀತಾರೆ. ಕೆಲವರು ಈ 4ನೇ ಅಧ್ಯಾಯ ಮಾತ್ರ ಓದ್ತಾರೆ, ಯಾಕಂದ್ರೆ ಫಲ ಅಂದ್ರೆ ಭಾರಿ ಇಷ್ಟ ಅವರಿಗೆ. ಅದಕ್ಕೆ ಸಾಧನ ಬೇಡ, ಫಲ ಸಿಗಬೇಕಾದ್ರೆ ಹಿನ್ನೆಲೆಯಲ್ಲಿ ಸಾಧನ ಬೇಕು. 3ನೇದ್ದು ಸಾಧನಾಧ್ಯಾಯ. ಸಾಧನೆ ಮಾಡಿದ ಮೇಲೆ ಅಲ್ವಾ ಫಲ ಸಿಗೋದು. ಸಾಧನೆ ಯಾವುದು ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ, ಉಪಾಸನೆ, ಈ 4 ಪಾದಗಳಿಂದ ಕೂಡಿದಂತಹ ಸಾಧನಾಧ್ಯಾಯ. ಸಾಧನಾಧ್ಯಾಯ ಆದ ಮೇಲೆ ಮೋಕ್ಷ ರೂಪ ಫಲದ ನಿರೂಪಣೆ ಮಾಡತಕ್ಕಂತಹ ಫಲಾಧ್ಯಾಯ. ಈ ಸಾಧನೆ ಮಾಡುವುದಕ್ಕೋಸ್ಕರ ಅವನಲ್ಲಿ ಬೇಕಾದ ಅನಿವಾರ್ಯವಾದ ಜ್ಞಾನ ಏನು ಅಂತ ಹೇಳಿದ್ರೆ, ದೇವರು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಸಕಲ ದೋಷ ದೂರನಾಗಿದ್ದಾನೆ ಅನ್ನುವ ಜ್ಞಾನ. ಈ ದೇವರ ಬಗ್ಗೆ ಹೇಳುವುದಕ್ಕೆ 2 ಅಧ್ಯಾಯ. ಮೊದಲನೇ ಅಧ್ಯಾಯ ಆತ ಸಕಲ ಗುಣ ಪರಿಪೂರ್ಣ ಅಂತ ಹೇಳ್ತದೆ. 2ನೇ ಅಧ್ಯಾಯ ಸಕಲ ದೋಷ ದೂರ ಅಂತ ಹೇಳ್ತದೆ. ಹಾಗಾದ್ರೆ ಮೊದಲನೇ ಅಧ್ಯಾಯದ 4 ಪಾದಗಳಲ್ಲೂ ನಿರೂಪಿಸುವುದು ವೇದದಲ್ಲಿ ಹೇಳಿರುವ ಸಕಲ ಶಬ್ದಗಳಿಂದ ದೇವರು ಪ್ರತಿಪಾದ್ಯನಿದ್ದಾನೆ. ಆ ಸಕಲ ಶಬ್ದಗಳು ಕೂಡ ಹೇಳುವ ಗುಣ ರಾಶಿ ಆ ಭಗವಂತನಲ್ಲಿ ತುಂಬಿದೆ. ಹಾಗಾಗಿ ಸಕಲ ಶಬ್ದ ಸಮನ್ವಯದ ಮೂಲಕ ದೇವರು ಸಕಲ ಗುಣ ಪೂರ್ಣ ಅಂತ ಸಿದ್ಧವಾಗ್ತದೆ. ಸಕಲ ಗುಣ ಪೂರ್ಣನಾಗಿದ್ದಾನೆ ಅಂತ ಹೇಳುವ ಶಬ್ದ ನಾರಾಯಣಂ ಗುಣೈ ಸರ್ವೈರುದೀರ್ಣಂ. ಇಷ್ಟು, ಇದು ಮೊದಲನೇ ಅಧ್ಯಾಯ ಮುಗಿತು ನಮ್ದು. ನಾರಾಯಣಂ ಗುಣೈ ಸರ್ವೈರುದೀರ್ಣಂ, ಸರ್ವ ಗುಣಗಳಿಂದ ಉದೀರ್ಣನಾಗಿದ್ದಾನೆ ಅಂದ್ರೆ ಮೊದಲನೇ ಅಧ್ಯಾಯದ ವಿಷಯ ಬಂತು. 2ನೇ ಅಧ್ಯಾಯ ಏನು ಹೇಳ್ತದೆ? ಅವನಿಗೆ ಯಾವ ದೋಷವೂ ಇಲ್ಲ. ಅದಕ್ಕೆ ಅವಿರೋಧಾಧ್ಯಾಯ ಅಂತ ಕರೀತಾರೆ. ಈ ಗುಣಪೂರ್ಣತ್ವಕ್ಕೆ ವಿರೋಧಿಯಾಗಿ ಕಾಣಿಸುವಂತಹ ಸಮಯಗಳನ್ನು, ವಿರೋಧಿಯಾಗಿ ಕಾಣಿಸುವ ಸ್ಮೃತಿಗಳನ್ನು, ವಿರೋಧಿಯಾಗಿ ಕಾಣಿಸುವ ಶ್ರುತಿಗಳನ್ನು ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಅಧ್ಯಾಯ. ಆದ್ರಿಂದ ಅದರಿಂದ ಸಿದ್ಧವಾಗುವ ವಿಷಯ ದೋಷವರ್ಜಿತ ಅಂತೇಳಿ. ದೋಷವರ್ಜಿತ ಅಂತ ಪಂಚಾಕ್ಷರದಲ್ಲಿ 2ನೇ ಅಧ್ಯಾಯ ಪೂರ್ತಿಯಾಯಿತು. ಇನ್ನು ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಬ್ರಹ್ಮಸೂತ್ರದಲ್ಲಿ 2 ಅಧ್ಯಾಯ ಮುಗಿಸಿ ಆಯಿತು. ಆಮೇಲೆ 3ನೇ ಅಧ್ಯಾಯ ಏನು ಹೇಳಿತು? ದೇವರ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಸಾಧನೆಯನ್ನು ಹೇಳಿತು. ವೈರಾಗ್ಯ, ಭಕ್ತಿ, ಜೊತೆಗೆ ಉಪಾಸನೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದ ಉಪಾಸನೆ. ಹೀಗೆ ವಿರಕ್ತಿಪಾದ, ಭಕ್ತಿಪಾದ ಜೊತೆಗೆ ಉಪಾಸನಾ ಪಾದದ ಮೂಲಕ ಅಪರೋಕ್ಷ ಜ್ಞಾನದ ಕಡೆಗೆ ನಮ್ಮನ್ನು ಸಾಗಿಸಿತು. ಅದರಿಂದ ಸಾಧನಾಧ್ಯಾಯದ ಒಟ್ಟು ವಿಷಯ ಏನಂದ್ರೆ ದೇವರನ್ನು ತಿಳಿಲಿಕ್ಕಾಗ್ತದೆ, ಜ್ಞೇಯ ಅನ್ನೋದು ಅದರ ಸಾರ.
ಜ್ಞೇಯ ಅಂದರೆ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಪರಮಾತ್ಮ. ಜ್ಞಾನ ಅಂತ ಹೇಳಿದರೆ ಸಾಕ್ಷಾತ್ ಜ್ಞಾನ, ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರಕ್ಕೆ ವಿಷಯ, ಅವ ಸಾಕ್ಷಾತ್ಕಾರ್ಯನಿದ್ದಾನೆ ಅನ್ನುವುದು ತೃತೀಯ ಅಧ್ಯಾಯದ ಸಾರ. ಜ್ಞೇಯಂ ಅನ್ನುವ 2 ಅಕ್ಷರ ಸಾಕಾಯಿತು 3ನೇ ಅಧ್ಯಾಯಕ್ಕೆ. 4ನೇ ಅಧ್ಯಾಯ ಏನು? ಅವನನ್ನು ತಿಳಿದು ಅವನಲ್ಲಿ ಹೋಗಿ ಸೇರುವುದು. ದೇವರಲ್ಲಿ ಸೇರುವುದು ಅಂದ್ರೇನು? ದೇವರ ಊರಿನಲ್ಲಿ ಹೋಗಿ ಸೇರುವುದು, ದೇವರ ಶರೀರದಲ್ಲಿ ಹೋಗಿ ಸೇರುವುದು, ದೇವರ ಅಂತಃಪುರವನ್ನು ಪ್ರವೇಶ ಮಾಡುವುದು. ಇದೆಲ್ಲ ದೇವರ ಗಮ್ಯತ್ವ. ಅದಕ್ಕೆ ಅವರ ಊರಿಗೆ ಹೋಗಿ ಸೇರಿದರೆ ಅದಕ್ಕೆ ಸಾಮೀಪ್ಯ ಅಂತ ಕರೀತಾರೆ. ದೇವರ ಊರಿನ ಪಕ್ಕದಲ್ಲಿರುವುದು. ದೇವರ ಊರಿಗೆ ಲೋಕಕ್ಕೆ ಹೋಗಿ ಸೇರಿದರೆ ಅದಕ್ಕೆ ಸಾಲೋಕ್ಯ ಅಂತ ಹೇಳ್ತಾರೆ. ದೇವರ ಶರೀರದಲ್ಲೇ ಹೋಗಿ ಕೂತರೆ ಸಾರೂಪ್ಯ ಅಂತ. ಅವರ ರೂಪದ ಹಾಗೆ ನಾಲ್ಕು ಕೈ 2 ಕಾಲು ಎಲ್ಲ ಬಂದು ಅವನು ಸಾರೂಪ್ಯವನ್ನು ಪಡೆದ ಅಂತ ಆಗ್ತದೆ. ದೇವರ ಶರೀರದ ಒಳಗೇ ಕೂತ್ರೆ ಸಾರುಷ್ಟಿ ಅಂತ ಮತ್ತೊಂದು ಸ್ಥಾನವನ್ನು ಹೇಳ್ತಾರೆ. ಒಟ್ಟು ಸಾಯುಜ್ಯ ಅಂತ ಅದನ್ನು ಕರೀತಾರೆ. ಸಾಯುಜ್ಯ ಅಂದರೆ ಅವನ ಶರೀರದಲ್ಲೇ ಪ್ರವೇಶಿಸುವುದು. ಹೀಗೆಲ್ಲ ಏನಿದೆ ಈ ಮೋಕ್ಷಗಳಿದೆ ಅಲ್ವಾ, ಅದಕ್ಕೆಲ್ಲ ಭಗವಂತನನ್ನು ಸೇರುವುದು ಅಂತ ಒಟ್ಟು ಕರೆಯುವುದು. ಅದನ್ನು ಭಗವಂತನನ್ನು ಸೇರುವುದು ಅನ್ನುವುದನ್ನು 2 ಅಕ್ಷರದಲ್ಲಿ ಹೇಳುವುದಾದರೆ ಗಮ್ಯ ಅಂತ. ಅವರು ನಮಗೆ ಗಮ್ಯ, ಡೆಸ್ಟಿನೇಷನ್ ಅಂತ ಹೇಳುವುದಿಲ್ಲ, ಹೋಗಿ ಅವನನ್ನು ಮುಟ್ಟುವುದು ಗಮ್ಯ, ಅಲ್ಲಿ ಹೋಗಿ ಸೇರುವುದು. ಈ ಗಮ್ಯ ಅನ್ನೋದು ಚತುರ್ಥಾಧ್ಯಾಯದ ಅರ್ಥ. ಆದ್ದರಿಂದ ನಾರಾಯಣಂ ಗಣೇಶ್ ಸರ್ವೇ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಇಷ್ಟು ಹೇಳಿದರೆ 4 ಅಧ್ಯಾಯ ಪಾರಾಯಣ ಮುಗಿತು. ಅದು ನಾಳೆಯಿಂದ ಊಟದ ಹೊತ್ತಿಗೆ ಈ 32 ಶ್ಲೋಕ ಬೇಕು. ನಾರಾಯಣಂ ಗಣೇಶ್ ಸರ್ವೇ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಇಷ್ಟು ಹೇಳಿ ಗುರು ಅನುಷ್ಠಾಪಿನತ್ವ ಸೂತ್ರಾರ್ಥ ಉಚ್ಯತೆ ಅದು ಹೇಳಿದರೆ ಮುಂದಿದ್ದು ಪಾರಾಯಣ ಮಾಡಬೇಕು. ಯಾಕಂದ್ರೆ ಗುರುಶ್ಚಾಪಿ ನಾನು ಇಂತಹ ನಾರಾಯಣನನ್ನು ನಮಿಸಿ, ಗುರುಶ್ಚಾಪಿ ಗುರುಗಳೂ ಆಗಿರುವ ನಾರಾಯಣನನ್ನು ಅಂದ್ರೆ ವೇದವ್ಯಾಸ ರೂಪರನ್ನು ನಮಿಸಿ, ಆಮೇಲೆ ಸೂತ್ರಾರ್ಥ ಉಚ್ಯತೆ. ಈಗ ಸೂತ್ರಾರ್ಥವನ್ನು ಹೇಳಲಿಕ್ಕೆ ಶುರು ಮಾಡ್ತೇನೆ. ಶುರು ಮಾಡಿದ್ರೆ ಆಮೇಲೆ ಮುಂದೆ ಹೇಳ್ತಾ ಹೋಗ್ಬೇಕು. ಈಗ ಇಷ್ಟು ಉಚ್ಯತೆ ಅಲ್ಲ, ಉಕ್ತ ಅಂತ ಹೇಳಿದಿರುವ, ಹೇಳಿ ಆಯ್ತು ಅಂತ. ಇಷ್ಟರಲ್ಲೇ ಇಡೀ ಸೂತ್ರಾರ್ಥವು ಹೇಳಿ ಆಯ್ತು. ಇದು ಈ ಮಂಗಳ ಶ್ಲೋಕ ಅಂತ ಆಗಬೇಕಾದ್ರೆ ಅದರ ಗುಣಧರ್ಮಗಳು ಏನು ಅಂತ ಹೇಳಿದ್ರೆ, ಯಾವ ಗ್ರಂಥಕ್ಕೆ ನಾವು ಮಂಗಳವನ್ನು ರಚಿಸ್ತಾ ಇದ್ದೇವೆಯೋ ಆ ಗ್ರಂಥದಲ್ಲಿರುವ ಸಮಗ್ರಾರ್ಥ ಸೂಚಕತ್ವ ಅನ್ನೋದು ಮಂಗಲದಲ್ಲಿ ಇರಬೇಕು. ಆ ಮಂಗಲ ಸರಿಯಾದ ಮಂಗಳ ಶ್ಲೋಕ ಅಂದರೆ ಅದರಲ್ಲಿ ಈ ಲಕ್ಷಣ ಬೇಕು. ನಾವು ಆಯುರ್ವೇದ ಗ್ರಂಥಕ್ಕೆ ಮಂಗಳ ಶ್ಲೋಕ ಮಾಡ್ತಾ ಇದ್ದೇವೆ ಅಂದ್ರೆ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ ಅಂತ ಹೇಳಬೇಕು. ಅದು ಬಿಟ್ಟು ಮಹಾಗಣಪತ ನಮಃ ಅಂತ ಹೇಳಿದ್ರೆ ಆಗುದಿಲ್ಲ ಆಯುರ್ವೇದಕ್ಕೆ. ಯಾಕಂದ್ರೆ ಲಾಡು ತಿಂತಾ ಇದ್ರೆ ಆಯುರ್ವೇದ ಸರಿ ಹೋಗುದಿಲ್ಲ. ಆಯುರ್ವೇದದ ಆರಂಭದಲ್ಲಿ ಹೇಳಬೇಕಾದ್ರೆ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಹೀಗೆ ವಾಗ್ಭಟ ಶುರು ಮಾಡ್ತಾನೆ ಅಷ್ಟಾಂಗ ಹೃದಯದಲ್ಲಿ. ಆ ಅಪೂರ್ವ ವೈದ್ಯರಿಗೆ ನಮ್ಮ ನಮಸ್ಕಾರ. ಯಾಕಂದ್ರೆ ಈ ವೈದ್ಯರೆಲ್ಲ ಏನಿದ್ರು ಶರೀರದ ಎಲ್ಲೋ ಒಂದು ಭಾಗದಲ್ಲಿದ್ದ ರೋಗ ತೆಗಿತಾರೆ. ಕಣ್ಣಿನ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಕಾಲಿನ ಸ್ಪೆಷಲಿಸ್ಟು, ಆಮೇಲೆ ಬೆರಳಿನ ಸ್ಪೆಷಲಿಸ್ಟು, ಉಗುರಿನ ಸ್ಪೆಷಲಿಸ್ಟು ಅಂತೆಲ್ಲ ಇರ್ತಾರೆ. ಇದೆಲ್ಲ ಇವರು ಹಾಗಲ್ಲ. ಇವ ಇಡೀ ಸಮಸ್ತ ಕಾಯದಲ್ಲಿ ತುಂಬಿರತಕ್ಕಂತಹ ರಾಗಾದಿ ರೋಗಾನ್ನ, ರಾಗ ದ್ವೇಷ ಮೊದಲಾದಂತಹ ರೋಗಗಳನ್ನೆಲ್ಲ ಕಿತ್ತು ಹಾಕತಕ್ಕಂತಹ, ಉಳಿದವರೆಲ್ಲ ರೋಗ ಶರೀರದಲ್ಲಿ ಎಲ್ಲೋ ತುಂಬಿದ್ದಂತಿದ್ರೆ ಇವರು ಜನ್ಮ ಜನ್ಮಾಂತರದ ಶರೀರದಿಂದಲೂ ಹಾದು ಬಂದಿರುವ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ರೋಗಗಳನ್ನೆಲ್ಲ ಕಿತ್ತು ಹಾಕಿ ಕೊನೆಗೆ ಪರಮಾನಂದ ರೂಪವಾದಂತಹ ಸ್ವಾಸ್ಥ್ಯವನ್ನು ಕೊಡ್ತಕ್ಕಂತಹ, ನಿಜವಾದ ಸ್ವಾಸ್ಥ್ಯ ಅಂದ್ರೆ ಮೋಕ್ಷ, ಅದನ್ನು ಕೊಡುವ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಹೀಗೆ ಹೇಳಬೇಕು ಭಗವಂತನ ಸ್ತೋತ್ರವನ್ನು ಆಯುರ್ವೇದದ ಮೊದಲ ಮಂಗಳ ಶ್ಲೋಕದಲ್ಲಿ. ಯಾಕಂದ್ರೆ ಮಂಗಳ ಶ್ಲೋಕ ಅಂತಾದ ಮೇಲೆ ಯಾವ ಗ್ರಂಥಕ್ಕೋ ಆ ಗ್ರಂಥದಲ್ಲಿ ನಿರೂಪಿಸುವ ವಿಷಯಗಳ ಸಾರ ಸರ್ವಸ್ವದ ಸೂಚಕವಾಗಿರಬೇಕು ಅನ್ನೋದು ನಿಯಮ. ಹಾಗಾಗಿ ಬ್ರಹ್ಮಸೂತ್ರಗಳಿಗೆ ಅದರ ಭಾಷ್ಯಕ್ಕೆ ಒಂದು ಮಂಗಳ ಶ್ಲೋಕ ಮಾಡುವಾಗ ಆ ಸೂತ್ರಗಳು ಏನು ಹೇಳ್ತವೆ ಅದನ್ನು ಸಂಗ್ರಹ ಮಾಡಿ ಹೇಳುವಂತಹ ಮಂಗಳ ಶ್ಲೋಕ ಬೇಕು. ಅದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದನ್ನು ಅಣುಭಾಷ್ಯದಲ್ಲೂ ಹೇಳಿದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಅದನ್ನ ಅಣುಭಾಷ್ಯದಲ್ಲಿ ಆ ಶ್ಲೋಕದಿಂದ ನಾವು ಪ್ರಾರಂಭ ಮಾಡ್ತೇವೆ. ಆ ಶ್ಲೋಕಕ್ಕೆ ನಂಬರ್ 1 ಅಂತ ಕೊಡ್ತೇವೆ. ಆಮೇಲೆ ವಿಷ್ಣುರೇವ ವಿಜಿಜ್ಞಾಸ್ಯ ಅನ್ನೋದು 2ನೇ ಶ್ಲೋಕ. ಬ್ರಹ್ಮಸೂತ್ರ ಶುರು ಆಗುವುದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಈಗ ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು ಅಂತ ಪ್ರಶ್ನೆ. ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ. ಬ್ರಹ್ಮನ ಜಿಜ್ಞಾಸೆ ಅಂದರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನು. ಪುಟ್ಟ ಮಕ್ಕಳು ಆ ಪ್ರಶ್ನೆ ಕೇಳ್ತಾರೆ. ದೊಡ್ಡವರು ಅಂತಾದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಜೀವ ಅನ್ನುವ ಅರ್ಥವನ್ನು ಪ್ರಸಿದ್ಧಿ ಮಾಡಿಕೊಂಡಿದ್ದಾರೆ. ನಾವೆಲ್ಲ ಎಂತ ಪರಬ್ರಹ್ಮವ ಅಂತ ಜೀವರಿಗೆಲ್ಲ ಬ್ರಹ್ಮ ಬ್ರಹ್ಮ ಅಂತೇಳಿ ಅಭ್ಯಾಸ ಮಾಡಿದ್ದೇವೆ. ಜೊತೆಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಶ್ರುತಿಯು ಕೂಡ ಜೀವನನ್ನು ಬ್ರಹ್ಮ ಅಂತ ಕರೀತಾರೆ. ಆಯ್ತಾ, ಬ್ರಹ್ಮ ಅನ್ನುವುದಕ್ಕೆ ವ್ಯಾಕರಣಕ್ಕೆ ಹೋದರೂ ಕೂಡ ವ್ಯಾಕರಣದಲ್ಲಿ ಬೃಹ ಧಾತು ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂತ ಬೃಹಧಾತುವನ್ನು ಜೀವ ಅನ್ನುವ ಅರ್ಥದಲ್ಲೂ ಕೂಡ ಅವರು ಕರೆದಿದ್ದಾರೆ.
ಹಾಗಾಗಿ ಬ್ರಹ್ಮ ಅನ್ನೋದಕ್ಕೆ ಜೀವ ಅಂತ ಅರ್ಥ ಇದೆ. ಈಗ ನನ್ನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥವೋ, ಚತುರ್ಮುಖ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥವೋ, ಅಥವಾ ಬ್ರಹ್ಮ ಅಂತ ಹೇಳಿದ್ರೆ ಯಾವುದೋ ಒಂದು ಚೇತನ ಅದರ ಬಗ್ಗೆ ಅಂತ ಅರ್ಥವೋ, ಹೀಗೆ ಅನೇಕ ಪ್ರಶ್ನೆಗಳು ಬಂದರೆ ಆಚಾರ್ಯರು ಭಾಷ್ಯದಲ್ಲಿ ದೀರ್ಘ ಗ್ರಂಥದಲ್ಲಿ ಉಪಪಾದನೆ ಮಾಡಿದ ಒಂದು ವಿಷಯ ಏನು ಅಂದರೆ ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ. ಬ್ರಹ್ಮ ಅನ್ನುವ ಶಬ್ದ ಅದು ಮಹಾವಿಷ್ಣುವನ್ನೇ ಹೇಳುವ ಶಬ್ದ. ನೀವು ವೇದವನ್ನು ಎಲ್ಲಿ ಬೇಕಾದರೂ ತೆಗೆರಿ, ವೇದದಲ್ಲಿ ಬ್ರಹ್ಮ ಶಬ್ದ ಬಂದರೆ ಅದು ವಿಷ್ಣುವನ್ನೇ ಹೇಳಿರುತ್ತದೆ. ವಿಷ್ಣುವನ್ನು ಬಿಟ್ಟು ಬೇರೆಯವರನ್ನು ಹೇಳಿದ ಒಂದು ಕಡೆಯ ಬ್ರಹ್ಮ ಶಬ್ದವನ್ನು ತೋರಿಸಿ ಅಂತ ಚಾಲೆಂಜ್ ಹಾಕ್ತಾರೆ ಮಧ್ವಾಚಾರ್ಯ. ಅಲ್ಲೇ ತನಕದವರು ಬ್ರಹ್ಮ ಶಬ್ದಕ್ಕೆ ಏನೋ ಅರ್ಥ, ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ, ಗೌಣ ಬ್ರಹ್ಮ, ಏನೇನೋ ಬ್ರಹ್ಮ, ಸಿಕ್ಕಾಪಟ್ಟೆ ಬ್ರಹ್ಮರನ್ನು ನಿರ್ಮಾಣ ಮಾಡಿ ಹಾಕಿದ್ರು. ಆಚಾರ್ಯರು ಹೇಳಿದ್ರು ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ, ಅದು ವಿಷ್ಣುವನ್ನೇ ಹೇಳುವುದು ಬ್ರಹ್ಮ ಶಬ್ದ. ನೀವು ತೆಗೊಳ್ಳಿ, ಎಲ್ಲಿ ನಾರಾಯಣ ಉಪನಿಷತ್ತಿನಲ್ಲಿ ಬ್ರಹ್ಮ ಅಂದ್ರೆ ಅದೇ ಅಂತ ಆ ಉಪನಿಷತ್ತು ಹೇಳುತ್ತೆ. ತದೇವ ಬ್ರಹ್ಮ ಪರಮಂ ಕವೀನಾಂ, ಅದೇ ಅಪ್ಪ ಬ್ರಹ್ಮ, ಬೇರೆ ಯಾವುದು ಅಲ್ಲ. ಯಾವುದು ಅದೇ ಬ್ರಹ್ಮ ಅಂದ್ರೆ ಯಾವುದು? ಅದಕ್ಕಿಂತ ಹಿಂದೆ ಹೇಳುತ್ತೆ ಅದು ಯತ ಪ್ರಸೂತ ಜಗತ ಪ್ರಸೂತಿ ತೋಯೇನ ಜೀವಾನ್ ವ್ಯಚಸರ್ಜ ಭೂಮ್ಯಾಂ. ಅದು ಉಲ್ಲೇಖ ಮಾಡ್ತದೆ ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್. ಅಲ್ಲಿ ಯಾರಿಂದಾಗಿ ಈ ಪ್ರಪಂಚವೆಲ್ಲವೂ ಸೃಷ್ಟಿಸಲ್ಪಟ್ಟಿತು, ಯಾವ ಆತ ನೀರಿನ ಮಧ್ಯದಲ್ಲಿ ಮಲಗಿ ಸುಖವಾಗಿದ್ದಾನೋ ತದೇವ ಬ್ರಹ್ಮ ತದೇವರ್ತಂ ತದು ಸತ್ಯಮಾಹುಸ್ತದೇವ ಬ್ರಹ್ಮ ಪರಮಂ ಕವೀನಾಂ. ಅದಕ್ಕೆ ಬ್ರಹ್ಮ, ಅದೇ ಬ್ರಹ್ಮ ಅಂತ ಕರೆಸಿಕೊಳ್ಳುತ್ತೆ. ಆದರೆ ನೀರಿನ ಮಧ್ಯದಲ್ಲಿ ಮಲ್ಕೊಂಡದ್ದು ಯಾವುದೋ ಅದು ಬ್ರಹ್ಮ ಅಂತ ಅದು ಕರೆದಿದೆ. ಯಾವುದರಿಂದ ಜಗತ್ ಸೃಷ್ಟಿಯಾಗಿದೆಯೋ ಅದು ಬ್ರಹ್ಮ, ಯಾವುದರಿಂದ ಜಗತ್ ಸೃಷ್ಟಿಯಾಗಿದೆಯೋ ಅದು ಅಂಬಸ್ಯ ಅಪಾರೆ, ಅದು ಅಂಬಸಿ ಅಪಾರೆ ಅಂಬಸಿ, ಆ ನೀರಿನ ಮಧ್ಯದಲ್ಲಿ ಮಲಗಿದೆ ಅಂತ ಅದು ಉಲ್ಲೇಖ ಮಾಡಿದೆ. ನೀರಿನ ಮಧ್ಯದಲ್ಲಿ ಮಲಗಿದ್ದು ನಮ್ಮ ಪುಣ್ಯದಿಂದ ದೇವರು ಮಾತ್ರ, ಉಳಿದವರು ಇವರು ಹೇಳಿದ ಯಾವ ಬ್ರಹ್ಮರು ಕೂಡ ನೀರಲ್ಲಿ ಮಲ್ಕೊಳ್ಳಿಲ್ಲ. ಯಾಕಂದ್ರೆ ವೇದದಲ್ಲೇ ನಾರಾಯಣ ಅನ್ನುವ ಶಬ್ದದ ಅರ್ಥದ ವಿವರಣೆ ಕೊಡುವಾಗ ನಾರ ಅಂದ್ರೆ ನೀರು ಅಂತ ಒಂದು ಅರ್ಥ. ಯಾಕಂದ್ರೆ ಸಂಸ್ಕೃತದಲ್ಲಿ ನಾರ ಅನ್ನೋದ್ರಲ್ಲೇ ಕನ್ನಡದಲ್ಲಿ ನೀರ ಅಂತ ಬಂದದ್ದು. ನಾರಾಯಣ ನೀರಾಯಣ ಅಂದ್ರೆ ಅರ್ಥ ಒಂದೇ, ಎರಡಕ್ಕೂ ಕೂಡ. ಆಪೋ ನಾರ ಇತಿ ಪ್ರೋಕ್ತ, ಆಪೋ ವೈ ನರಸೂನವ ಅಯನಂ ತಸ್ಯತಾ ಸರ್ವಾ ತಸ್ಮಾ ನಾರಾಯಣ ಸ್ಮೃತಃ ಅಂತ ಹರಿವಂಶ ಪುರಾಣವೂ ಕೂಡ ನಾರಾಯಣ ಶಬ್ದದ ವಿವರಣೆ ಕೊಡುವಾಗ ಆಪಹ ನಾರಾಹ ಇತಿ ಪ್ರೋಕ್ತ. ನಾರ ಅಂದ್ರೆ ನೀರ ಅಂತ ಅರ್ಥ. ಆ ನೀರಿನಲ್ಲಿ ಆಶ್ರಿತನಾಗಿದ್ದಾನೆ, ಆ ನೀರಿನ ಅಡಿಯಲ್ಲಿದ್ದುಕೊಂಡು ನೀರಿಗೂ ಆಶ್ರಯನಾಗಿದ್ದಾನೆ, ಅಂತಹ ಪರಮಾತ್ಮನಿಗೆ ನಾರಾಯಣ ಅಂತ ಹೆಸರು. ಹೀಗೆ ನೀರೇ ಯಾರಿಗೆ ಅಯನವೋ ಆಶ್ರಯವೋ ಅವನು ನಾರಾಯಣ ಅಂತ. ಹೀಗೆ ನಾರಾಯಣ ಅಂದ್ರೆ ನೀರಾಯಣ ಅನ್ನೋ ವ್ಯಾಖ್ಯಾನವನ್ನು ಶ್ರುತಿ ಸ್ಮೃತಿಗಳು ಮಾಡಿದ್ದಾವೆ. ಹಾಗಾಗಿ ನೀರಿನಲ್ಲಿ ಮಲಗಿದವ ಅಂತ ಹೇಳಿದ್ರೆ ಅದು ಭಗವಂತ ಶಂಖಚಕ್ರ ಗದಾ ಪದ್ಮಧಾರಿಯಾದ ಇಂದಿರಾರಮಣನನ್ನು ಬಿಟ್ಟು ಬೇರೆಯವರು ಅಂತ ಅರ್ಥ ಮಾಡುವುದಕ್ಕೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಬ್ರಹ್ಮ ಶಬ್ದ ತದೇವ ಬ್ರಹ್ಮ ಅಂತ ನಾರಾಯಣೋಪನಿಷತ್ತು ಹೇಳಿರುವುದರಿಂದ ಆ ನಾರಾಯಣನನ್ನೇ ಬ್ರಹ್ಮ ಶಬ್ದದಿಂದ ತಗೊಳ್ಬೇಕು. ಅದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ನಾರಾಯಣನ ಜಿಜ್ಞಾಸೆ ಮಾಡಬೇಕು, ವಿಷ್ಣು ಜಿಜ್ಞಾಸೆ ಮಾಡಬೇಕು ಅಂತ ಅರ್ಥ. ಅದನ್ನು ಅಲ್ಲಿ ಅಷ್ಟು ವಿಸ್ತಾರವಾಗಿ ಹೇಳಿದ್ದನ್ನು ಅಣುಭಾಷ್ಯದಲ್ಲಿ ಬಹಳ ಪುಟ್ಟದಾಗಿ ಹೇಳುವುದು ವಿಷ್ಣುರೇವ ವಿಜಿಜ್ಞಾಸ್ಯ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನಲ್ಲಿ ವಿಷ್ಣುವನ್ನೇ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಅದು ಕೂಡ ವಿಷ್ಣೋಹೋ ಜಿಜ್ಞಾಸ ಅಲ್ಲ, ವಿಷ್ಣು ಜಿಜ್ಞಾಸ್ಯ. ವಿಷ್ಣು ಅಂತ ಪ್ರಥಮ ವಿಭಕ್ತಿ ಕೊಡುವುದರ ಮೂಲಕ ಪ್ರಥಮಾಂತವಾದದ್ದು ಮುಖ್ಯ ಅಂತ ನಿರ್ಧರಿಸಲ್ಪಡ್ತದೆ. ಆದ್ದರಿಂದ ಪರಮಾತ್ಮ ಜಿಜ್ಞಾಸೆಯಲ್ಲಿ ಪರಮ ಮುಖ್ಯ ವಿಷಯನಾಗಬೇಕು ಅನ್ನುವುದನ್ನು ಉಲ್ಲೇಖ ಮಾಡ್ತಾರೆ. ಸರಿ, ಇಂತಹ ಪರಮಾತ್ಮ ಅವನನ್ನು ಏನು ಅಂತ ತಿಳ್ಕೊಳ್ಳೋದು? ಸುಮ್ಮನೆ ಶಂಖಚಕ್ರ ಗದಾ ಪದ್ಮ ಧರಿಸಿದ್ದಾನೆ ಅಂತ ಹೇಳಿದ್ರೆ ಬರೀ ಚಿತ್ರ ಆಗ್ತದೆ. ಅವನನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಏನು ಮಾರ್ಗ ಅಂತ ಹೇಳಿದ್ರೆ ಅವನು ಜನ್ಮಾದ್ಯಸ್ಯ ಯತಃ ಅಂತ 2ನೇ ಸೂತ್ರ ಹೇಳ್ತದೆ. ಈ ಪ್ರಪಂಚವನ್ನೆಲ್ಲ ಯಾವುದು ಸೃಷ್ಟಿಸಿದೆಯೋ ಅದು ಅಪ್ಪ ಆ ವಿಷ್ಣು ಅಂತ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ. ಅದು ಬ್ರಹ್ಮ ಅಂತ ಆ ಉಪನಿಷತ್ತು ಹೇಳುತ್ತೆ. ಎಲ್ಲವನ್ನೂ ಹುಟ್ಟಿಸಿದ್ಯಾವುದು ಅದು ಬ್ರಹ್ಮ. ಸರ್ವಕರ್ತ ಆಚಾರ್ಯರು ಬರೀ ಆ ಸೂತ್ರ ಏನು ಜನ್ಮಾದ್ಯಸ್ಯ ಯತಃ ಅನ್ನೋ ಸೂತ್ರ, ಅದರ ವಿಷಯವಾಕ್ಯ ಎಲ್ಲವನ್ನು ಒಟ್ಟು ಸೇರಿಸಿ ಅಣುಭಾಷ್ಯದಲ್ಲಿ ಸಂಕ್ಷೇಪಗೊಳಿಸಿದ್ದೆಷ್ಟು ಅಂತ ಹೇಳಿದ್ರೆ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಮುಗೀತು. ಜನ್ಮಾದ್ಯಸ್ಯ ಯತಃ ಅನ್ನೋದು ಮುಗಿತಲ್ಲಿಗೆ. ಅಂದ್ರೆ ಸೂತ್ರ ಹೇಳುವಾಗ ಏನು ಹೇಳಿತು? ಇದಕ್ಕೆ ಜನ್ಮಾದಿಗಳನ್ನು ಕೊಡುತ್ತೆ ಅಂತ ಹೇಳಿತು.
ಜನ್ಮಾದಿಗಳನ್ನು ಇದಕ್ಕೆಲ್ಲ ಕೊಡುತ್ತೆ ಅಂದ್ರೆ ಜನ್ಮಾದಿಗಳು ಅಂದ್ರೆ ಏನು ಅಂತ ನಮ್ಮ ಪ್ರಶ್ನೆ ಬಂತು. ಜನ್ಮಾದಿಗಳು ಅಂದ್ರೆ ಜನ್ಮ ಅಂದ್ರೆ ಹುಟ್ಟು, ಆದಿ ಅಂತ ಹೇಳಿದ್ರಿಂದ ಹುಟ್ಟಿದ ಮೇಲೆ ಸಾಯ್ಬೇಕಲ್ವಾ, ಅದು ಅರ್ಥಾತ್ ಜನ್ಮ ಲಯ. ಹುಟ್ಟಿದ್ದು ಲಯ ಆಗುವುದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಹೊತ್ತಾದ್ರೂ ಇರಬೇಕಲ್ವಾ, ಅದಕ್ಕೆ ಸ್ಥಿತಿ ಅಂತ ಹೆಸರು. ಅದರಿಂದ ಉತ್ಪತ್ತಿ ಸ್ಥಿತಿ ಭಂಗಂ ಅಂತ ಒಬ್ಬ ವ್ಯಾಖ್ಯಾನ ಮಾಡಿದ. ಜನ್ಮಾದಿ ಅಂದ್ರೆ ಮೂರನ್ನು ತಗೊಳ್ಬೇಕು ಅಂತ ಒಬ್ರು. ಇನ್ನೊಬ್ರು ಹೇಳಿದ್ರು ಜನ್ಮಾದಿ ಅನ್ನೋದ್ರಿಂದ ಜನ್ಮವನ್ನು ಬಿಡಬೇಕು ಅಂತ ಇನ್ನೊಬ್ರು ಹೇಳಿ. ಯಾಕಂದ್ರೆ ಜನ್ಮ ಯಾರು ಕೊಡುವುದು? ಚತುರ್ಮುಖ ಬ್ರಹ್ಮ ಅಲ್ವಾ, ಸೃಷ್ಟಿಕರ್ತೃ ಚತುರ್ಮುಖ. ಅದು ಜನ್ಮಾದಿ ಅನ್ನುವ ಶಬ್ದದಿಂದ ಜನ್ಮ ಬಿಟ್ಟು ಉಳಿದದ್ದು ಅಂತ ಅರ್ಥ. ಇದಕ್ಕೆ ಅತದ್ಗುಣ ಸಂವಿಧಾನ ಬಹುವ್ರೀಹಿ ಅಂತ ಹೆಸರು. ವ್ಯಾಕರಣದಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ, ಈಗ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಲಂಬಕರ್ಣಮಾನಯ ಅಂತ ಒಂದು ಪ್ರಯೋಗ. ಲಂಬಕರ್ಣಮಾನಯ ಅಂತ ಹೇಳಿದ್ರೆ ಆ ಜೋತು ಬಿದ್ದ ಕಿವಿ ಇದೆ ಅಲ್ಲ, ಅವನನ್ನು ಕರ್ಕೊಂಡು ಬಾ ಅಂತ ಅರ್ಥ. ಲಂಬ ಅಂದ್ರೆ ಜೋತಾಡ್ತಾ ಇರುವ, ಕರ್ಣ ಅಂದ್ರೆ ಕಿವಿ. ಆ ವ್ಯಕ್ತಿಯನ್ನು ಅಂದ್ರೆ ದೊಡ್ಡ ಬಂಗಾರದ್ದು ಗಟ್ಟಿ ಹಾಕೊಂಡಿದ್ದಾನೆ, ಅವನನ್ನು ಕರ್ಕೊಂಡು ಬಾ ಅಂತ ಲಂಬಕರ್ಣಮಾನಯ ಅಂತ. ಇನ್ನೊಂದು ಪ್ರಯೋಗ ಇದೆ ಚಿತ್ರಗುಮಾನಯ ಅಂತ, ಮತ್ತೊಂದು ಪ್ರಯೋಗ ಇದೆ. ಚಿತ್ರಗು ಅಂದ್ರೆ ಅರ್ಥ ಏನು ಗೊತ್ತೋ? ಚಿತ್ರ ಅಂತ ಹೇಳಿದ್ರೆ ಬಣ್ಣ ಬಣ್ಣದ, ಗೋ ಅಂದ್ರೆ ಹಸು. ಯಾರಲ್ಲಿದೆಯೋ ಅವನಿಗೆ ಚಿತ್ರಗು ಅಂತ ಹೆಸರು. ಬೇರೆ ಬೇರೆ ಥರದ್ದು. ಅವರು ಅಮೃತ ಮಹಲ್ ತಳಿ ಇಟ್ಟುಕೊಂಡಿದ್ದಾರೆ, ಆಮೇಲೆ ನಮ್ಮ ಗಿಡ್ಡ ಮಲ್ನಾಡು ಗಿಡ್ಡ ಇಟ್ಟುಕೊಂಡಿದ್ದಾರೆ, ಗಿರು ಕೂಡ ತರಿಸಿದ್ದಾರೆ ಗುಜರಾತ್ನಿಂದ, ಆ ಕಡೆ ರಾಜಸ್ಥಾನದಿಂದ ಬೇರೆ ತರಿಸಿದ್ದಾರೆ, ಈ ಕಡೆಯಿಂದ ಪುಂಗನೂರು ತರಿಸಿದ್ದಾರೆ. ಬೇರೆ ಬೇರೆ ಥರದ ಹಸುಗಳನ್ನೆಲ್ಲ ಸಾಕ್ತಾ ಇದ್ದಾರೆ. ಅವರಿಗೆ ಚಿತ್ರಗು ಅಂತ ಹೆಸರು. ಚಿತ್ರಾಹ ಗಾವಹ ಯಸ್ಯ ಸಹ ಚಿತ್ರಗು ಅಂತ. ಈಗ ನಾವು ಲಂಬಕರ್ಣಮಾನಯ ಅಥವಾ ಶ್ವೇತಾಂಬರ ಮಾನಯ ಅಂತ ಹೇಳಿದ್ರೆ ಯಾರನ್ನು ಕರ್ಕೊಂಡು ಬರ್ತೇವೆ? ಆ ಕಿವಿ ಜೋಲ್ತಾ ಇರುವವನನ್ನು ಕರ್ಕೊಂಡು ಬರ್ತೇವೆ. ಜೋಲ್ತಾ ಇರುವ ಕಿವಿಯನ್ನು ಕರ್ಕೊಂಡು ಬರ್ತೇವೋ ಇಲ್ವೋ? ಕರ್ಕೊಂಡು ಬರ್ತೇವೆ. ಅದು ಬಿಟ್ಟು ಅದನ್ನು ಕತ್ತರಿಸಿಟ್ಟು ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಲಂಬಕರ್ಣಮಾನಯ ಅನ್ನೋದು ತದ್ಗುಣ ಸಂವಿಜ್ಞಾನ. ಅಂದ್ರೆ ಅದರಲ್ಲಿ ಏನು ಲಂಬ ಕರ್ಣ ಅಂತಿದೆ ಅದನ್ನು ಒಟ್ಟಿಗೆ ಕರ್ಕೊಂಡು ಬರ್ತೇವೆ. ಅದೇ ಚಿತ್ರಗುಮಾನಯ ಅಂತ ಹೇಳ್ತೇವೆ. ಏನನ್ನು ಕರ್ಕೊಂಡು ಬರ್ತೇವೆ? ಆ ಸ್ವಾಮಿ, ಚಿತ್ರ ಗೋವುಗಳ ಸ್ವಾಮಿ ಇದ್ದಾನಲ್ಲ ಗೋಪಾಲಕ, ಅವನನ್ನು ಕರ್ಕೊಂಡು ಬರ್ತೇವೆ. ಚಿತ್ರ ವಿಚಿತ್ರವಾದ ಗೋವನ್ನು ಇಲ್ಲ. ಇದಕ್ಕೆ ಅತದ್ಗುಣ ಸಂವಿಜ್ಞಾನ ಅಂತ ಹೇಳ್ತೇವೆ. ಅಂದ್ರೆ ನಾವು ಯಾವ ಸಮಾಸ ವಾಕ್ಯವನ್ನು ಬಳಸಿದ್ದೇವೆ ಆ ಸಮಾಸ ಘಟಕವಾದ ಪದದಿಂದ ವಾಚ್ಯವಾದ ಅರ್ಥಗಳು ಕೂಡ ಆ ವಾಕ್ಯದ ಕ್ರಿಯೆಯ ಜೊತೆಗೆ ಅನ್ವಿತವಾದರೆ ಅದು ತದ್ಗುಣ ಸಂವಿಜ್ಞಾನ. ಅನ್ವಿತ ಆಗುವುದಿಲ್ಲ ಅಂದ್ರೆ ಅತದ್ಗುಣ ಸಂವಿಜ್ಞಾನ. ಈಗ ಜನ್ಮಾದ್ಯಸ್ಯ ಯತಃ ಅನ್ನುವಲ್ಲಿ ಜನ್ಮ ಅನ್ನುವುದು ಸಮಾಸದಲ್ಲಿ ಸೇರಿದ ಶಬ್ದ. ಅದನ್ನು ಬಿಟ್ಟು ಅನ್ವಯ ಮಾಡಿದರೆ ಅತದ್ಗುಣ, ಸೇರಿಸಿ ಮಾಡಿದರೆ ತದ್ಗುಣ. ಕೆಲವರು ಅದು ಅತದ್ಗುಣ ಮಾಡಬೇಕು. ಯಾಕಂದ್ರೆ ವಿಷ್ಣು ಜಗತ್ತನ್ನು ಸೃಷ್ಟಿ ಮಾಡುವುದಲ್ಲ, ಜಗತ್ತು ಹುಟ್ಟಿದ ಮೇಲೆ ಅದನ್ನು ಪಾಲನೆ ಮಾಡುವ ಕೆಲಸ ಅವ ಮಾಡುವುದು. ಆದ್ದರಿಂದಾಗಿ ಅತದ್ಗುಣ ಮಾಡಿ ಜನ್ಮವನ್ನು ಬಿಡಬೇಕು ಅಂತ ಕೆಲವರು ವ್ಯಾಖ್ಯಾನಿಸಿದ್ದಿದೆ. ಅದಕ್ಕೋಸ್ಕರ ಆಚಾರ್ಯರು ಹೇಳಿದ್ದೇನು? ಸರ್ವಕರ್ತ. ಏನೇನು ಗಲಾಟೆ ಉಂಟು ಎಲ್ಲಕ್ಕೂ ಆಚಾರ್ಯರಲ್ಲಿ ಉತ್ತರ ಉಂಟು. ಅವರು ಹೇಳ್ತಾನೆ ಜನ್ಮಾದ್ಯಸ್ಯ ಯತಃ ಅಂದ್ರೆ ಸರ್ವಕರ್ತ. ಅವನು ಉತ್ಪತ್ತಿಗೂ ಕರ್ತೃ, ಸ್ಥಿತಿಗೂ ಕರ್ತೃ, ಲಯಕ್ಕೂ ಕರ್ತೃ, ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೂ ಕರ್ತೃ, ನಿಯಮನ ಕರ್ತಾರನು ಅವನೇ. ಜನ್ಮಾದ್ಯಷ್ಟಪ್ರದ, ಅಷ್ಟನ್ನು ಕೊಡುವ ಅವ. ಸರ್ವಕರ್ತ ಅನ್ನುವ ಶಬ್ದದಿಂದ ಅದನ್ನು ಗ್ರಹಣ ಮಾಡಿದ್ದಾರೆ. ಯಾಕಂದ್ರೆ ಶ್ರುತಿ ಸ್ಮೃತಿಗಳು ಹಾಗೆ ಹೇಳಿದ್ದಾವೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಅವನಿಂದಲೇ ಹುಟ್ಟಿದೆ ಅಂತ ಹೇಳ್ತಾ ಇದ್ದಾವೆ. ಸೃಷ್ಟಿ ಸ್ಥಿತಿಶ್ಚ ಸಂಹಾರ ನಿಯತಿ ಜ್ಞಾನಮಾವೃತಿ. ಸೃಷ್ಟಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಅಜ್ಞಾನ ಎಲ್ಲವನ್ನೂ ಕೊಡ್ತಕ್ಕಂಥವ ಸಹ ಹರಿರೇಕರಾಟ್. ಆ ಪರಮಾತ್ಮ ಶ್ರೀಹರಿಯೇ ಅವೆಲ್ಲವನ್ನೂ ಕೊಡುವುದು ಅಂತ ಸ್ಮೃತಿ ಇದೆ. ಹಾಗಾಗಿ ಸರ್ವಕರ್ತ ಅನ್ನುವುದು ಜನ್ಮಾದ್ಯಸ್ಯ ಯತಃ ಅನ್ನೋದರ ಅರ್ಥ. ಜನ್ಮಾದಿ ಅನ್ನುವಲ್ಲಿ ಆದಿಪದಕ್ಕೆ ಇಷ್ಟೇ ಅರ್ಥ ಅಂತ ಅದನ್ನು ನಿಯಮಿಸಬೇಕು ಅನ್ನುವುದಕ್ಕೆ ಯಾವಾಗ ಪ್ರಮಾಣ ಇಲ್ಲವೋ ಆವಾಗ ಆದಿಪದದಿಂದ ಶ್ರುತಿ ಸ್ಮೃತಿಗಳು ಹೇಳಿರ್ತಕ್ಕಂತಹ ಜನ್ಮಾದ್ಯಷ್ಟಕಗಳನ್ನು ಸ್ವೀಕರಿಸಬೇಕು. ಅದು ಸರ್ವಕರ್ತ ಅನ್ನುವ ಶಬ್ದದಿಂದ ಗ್ರಾಹ್ಯವಾದಂತಹ ಅರ್ಥ. ಸರಿ, ಸರ್ವಕರ್ತಾರನಾದಂತಹ ವಿಷ್ಣು, ಅವನನ್ನು ನಾವು ಜಿಜ್ಞಾಸೆ ಮಾಡಬೇಕು. ಆ ಜಿಜ್ಞಾಸೆ ಮಾಡಬೇಕಾದ್ರೆ ಸುಮ್ಮನೆ ವಿಷ್ಣು ಅಂದರೆ ಹಾಗೆ ಹೀಗೆ ಅಂತ ಕಚ್ಚಪಚ ಹೇಳ್ತಾ ಇರುವುದಲ್ಲ. ಅದಕ್ಕೊಂದು ಜಿಜ್ಞಾಸೆ ಮಾಡುವುದಕ್ಕೆ ಶ್ರುತಿ ವಾಕ್ಯ ಬೇಕು. ಶ್ರುತಿ ವಾಕ್ಯವನ್ನು ಇಟ್ಟುಕೊಂಡು ಅದರ ಅರ್ಥ ವಿಷಯದಲ್ಲಿ ಜಿಜ್ಞಾಸೆ ಮಾಡಬೇಕು. ಹಾಗಾದ್ರೆ ಆ ದೇವರನ್ನು ಜಿಜ್ಞಾಸೆ ಮಾಡುವುದಕ್ಕೆ ಅನುಗ್ರಾಹ್ಯ ಪ್ರಮಾಣವೊಂದು ಬೇಕು. ಯಾವುದೋ ಒಂದು ಮೂಲವಾದ ವಾಕ್ಯವನ್ನು ಅಥವಾ ನಮ್ಮ ಪ್ರತ್ಯಕ್ಷವನ್ನು ಇಲ್ಲ ಅನುಮಾನವನ್ನು ಇಟ್ಟುಕೊಂಡು ಜಿಜ್ಞಾಸೆ ಮಾಡಬೇಕು. ಇಲ್ಲಿ ಯಾವುದನ್ನು ಪ್ರಮಾಣವನ್ನಾಗಿಟ್ಟುಕೊಂಡು ದೇವರನ್ನು ಜಿಜ್ಞಾಸೆ ಮಾಡಬೇಕು? ಅಥವಾ ಜನ್ಮಾದಿ ಕರ್ತಾರನಾದ ಪರಮಾತ್ಮನನ್ನು ತಿಳಿಯುವ ಬಗೆ ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮೂರನೇ ಸೂತ್ರ ಬಂದದ್ದು ಓಂ ಶಾಸ್ತ್ರ ಯೋನಿತ್ವಾತ್ ಅಂತ ಒಂದು ಸೂತ್ರ. ಆ ಸೂತ್ರ ಹೇಳ್ತಾನೆ ಶಾಸ್ತ್ರವೇ ಅವನನ್ನು ತಿಳಿಸುವುದಕ್ಕೆ ಇರತಕ್ಕಂತಹ ಪ್ರಮಾಣ. ಅವ ವೇದೈಕ ಸಮಧಿಗಮ್ಯ ಸದಾಗಮೈಕ ವಿಜ್ಞೇಯ ಅನ್ನುವುದನ್ನು ಆ ಶಬ್ದ ಹೇಳ್ತದೆ.
ಅದನ್ನು ಆಚಾರ್ಯರು ಸಂಗ್ರಹ ಮಾಡಿದ್ದು ಆಗಮೋದಿತ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತಾಗಮೋದಿತ. 3 ಸೂತ್ರ ಮುಗಿಯಿತು. 3 ಸೂತ್ರ ಅಲ್ಲ, 3 ಅಧಿಕರಣ ಮುಗಿಯಿತು. ಇಲ್ಲೇನೋ ಸ್ವಲ್ಪ ನಿಧಾನ ಮಾಡ್ತಾ ಇದ್ದಾರೆ ಆಚಾರ್ಯರು. ಹೀಗೆ ಮಾಡಿದರೆ ಅರ್ಧ ಶ್ಲೋಕ ಬರೀ 3 ಸೂತ್ರಕ್ಕಾದ್ರೆ 564 ಸೂತ್ರಕ್ಕೆ ಹೇಗೆ ಇವರು 30 ಶ್ಲೋಕದೊಳಗೆ ಮುಗಿಸ್ತಾರೆ ನಮ್ಗೆ ಅನಿಸುತ್ತೆ. ಪ್ರಾರಂಭದ ಅಧಿಕರಣಗಳಾದ್ರಿಂದ ಆ ಅಧಿಕರಣದ ಅರ್ಥವನ್ನು ಸಂಗ್ರಹ ಮಾಡುವುದಕ್ಕೆ ಪ್ರತ್ಯೇಕ ಶಬ್ದ ಬಳಸಿದವರು. ಮುಂದೆ 14-15 ಸೂತ್ರಗಳ ಅರ್ಥ ಸಂಗ್ರಹ ಮಾಡಲಿಕ್ಕೆ ಒಂದೇ ಶಬ್ದ, ಪುಟ್ಟ ಶಬ್ದ. ಆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ. ಅದಕ್ಕೆ ಹೇಳಿದ್ದು ಶ್ರೀಕೃಷ್ಣನ ಬಾಯಿ ಬ್ರಹ್ಮಾಂಡ ತೋರಿಸುತ್ತೆ ಹಾಗಿದೆ ಅಂತ ಹೇಳಿದ್ದು ಅದಕ್ಕೋಸ್ಕರ. ಸಮನ್ವಯಾತ್ ಈಕ್ಷತೆಶ್ಚ ತತ್ವ ಸಮನ್ವಯಾತ್ ಅಂತ ಮುಂದಿನ ಸೂತ್ರ. ಇದು ಯಾಕೆ ಬಂತು ಅಂದ್ರೆ, ದೇವರು ಆಗಮದಿಂದ ತಿಳಿಯಲ್ಪಡ್ತಾನೆ ಅಂತ ನೀವು ಹೇಳಿದಿರಿ. ದೇವರನ್ನು ತಿಳಿಯುವುದಕ್ಕೆ ಶಾಸ್ತ್ರವೇ ಮಾನ ಅಂತ ಹೇಳಿದಿರಿ. ಆದರೆ ಶಾಸ್ತ್ರದಲ್ಲಿ ತುಂಬ ಸಮಸ್ಯೆ ಉಂಟು. ಶಾಸ್ತ್ರದ ಒಳಗೆ ಪ್ರವೇಶ ಮಾಡಿದರೆ ಆ ದೇವರು ಯಾರು ಅಂತಲೇ ನಮ್ಗೆ ಗೊತ್ತಾಗುವುದಿಲ್ಲ. ಶಾಸ್ತ್ರವನ್ನು ಪೂರ್ತಿ ಓದಿದವ ಕೊನೆಗೆ ತಲೆ ಮೇಲೆ ಕೈ ಇಟ್ಟುಕೊಂಡು ಹೇಗೆ ಹೇಳ್ತಾನೆ ಗೊತ್ತಾ, ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಇರ್ತದೆ. ಆದರೆ ಶಾಸ್ತ್ರದಲ್ಲಿ ಅಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ, ಅಲ್ಲಿ ಒಂದು ತನ್ಮೇ ಶಿವ ಸಂಕಲ್ಪಮಸ್ತು ಅಂತ ಶಿವನ ಬಗ್ಗೆ ಎಲ್ಲೋ ಹೇಳಿದ ಹಾಗಿದೆ. ಈ ಕಡೆ ಹಿರಣ್ಯಗರ್ಭ ಸಮವರ್ತದಾಗ್ರೆ ಅಂತ ಹಿರಣ್ಯಗರ್ಭನ ಬಗ್ಗೆ ಹೇಳಿದ ಹಾಗಿದೆ. ಅಲ್ಲಿ ನರತೆ ತತ್ಕ್ರಿಯದೆ ಕಿಂಚನಾರೇ ನಿಶುಸೀದ ಗಣಪತೆ ಅಂತೇಳಿ ಗಣಪತಿಯ ಬಗ್ಗೆ ಹೇಳಿದ ಹಾಗಿದೆ. ಇನ್ನೊಂದು ಕಡೆ ಮಾತ್ರ ಎಲ್ಲೋ ತದ್ವಿಷ್ಣು ಪರಮಂ ಪದಂ ಅಂತ ವಿಷ್ಣುವಿನ ಬಗ್ಗೆ ಹೇಳಿದ ಹಾಗಿದೆ. ಇದರಿಂದಾಗಿ ಶಾಸ್ತ್ರದ ಒಳಗೆ ಪ್ರವೇಶ ಮಾಡಿದವನಿಗೆ ದೇವರು ಹೇಗಿದ್ದಾನೆ, ದೇವರನ್ನು ಹೇಗೆ ಅಂತ ಇಟ್ಟುಕೊಂಡು ನಮಸ್ಕಾರ ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಕೊನೆಗೆ ಅವ ತಲೆ ಮೇಲೆ ಕೈ ಇಟ್ಟುಕೊಂಡು ದೇವರ ಮುಂದೆ ಹೇಳ್ಕೊಳ್ಳುದವ, ತವ ತತ್ವಂ ನ ಜಾನಾಮಿ ಕೀದೃಶೋಸಿ ಜನಾರ್ದನ ಯಾದೃಶೋಸಿ ಜಗನ್ನಾಥ ತಾದೃಶಾಯ ನಮೋ ನಮಃ ಅಂತ ನಮಸ್ಕಾರ ಮಾಡಿದಂತೆ. ತವ ತತ್ವಂ ನ ಜಾನಾಮಿ, ನೀನು ಏನು ನಿನ್ನ ತತ್ವ ಅಂತ ನಂಗೆ ಅರ್ಥ ಆಗೋಲ್ಲ ಸ್ವಾಮಿ. ಕೀದೃಶೋಸಿ ಜನಾರ್ದನ, ನೀನು ಹೇಗಿದ್ದಿ ಅಂತ ನೀನೇ ಬಂದು ತೋರಿಸಪ್ಪ. ಈ ಶಾಸ್ತ್ರ ಓದಿದ್ರೆ ನಮ್ಗೇನು ತಲೆಗೆ ಹೋಗಲ್ಲ, ಬರೀ ಕನ್ಫ್ಯೂಷನ್ ಮಾತ್ರ ಆಗ್ತಾ ಇದೆ. ಕೀದೃಶೋಸಿ ಜನಾರ್ದನ ಯಾದೃಶೋಸಿ ಜಗನ್ನಾಥ, ನೀನು ಹೇಗೋ ಒಂದು ರೀತಿ ಇದೆಯಲ್ಲ, ಅದು ಹೇಗೋ ಇದೆ. ಅವರು ಹೇಳಿದಾಗೋ ಇವರು ಹೇಳಿದಾಗೋ ಯಾರು ಹೇಳಿದಾಗೋ ಒಂದು ಇದೆಯಲ್ಲ. ತಾದೃಶಾಯ ನಮೋ ನಮಃ, ಹಾಗಿರುವ ನಿನಗೆ ನನ್ನದೊಂದು ನಮಸ್ಕಾರ ಅಂತ ನಮಸ್ಕಾರ ಆಗ್ತಾ ಇದೆ. ಈಗ ದೇವರ ಸ್ವರೂಪವನ್ನು ಶಾಸ್ತ್ರದ ಮೂಲಕ ತಿಳಿಯುವುದು ಅನ್ನುವುದು ತುಂಬಾ ಕ್ಲೇಶದಾಯಕವಾಗಿದೆ. ಈ ಸ್ಥಿತಿಯಲ್ಲಿ ಹೇಗೆ ನಾವು ನಿರ್ಧಾರ ಮಾಡುವುದು? ಆವಾಗ ಬಂದ ಸೂತ್ರ ತತ್ವ ಸಮನ್ವಯ ಅನ್ನೋ ಒಂದು ಸೂತ್ರ ಬಂತು. ಸಮನ್ವಯ ಅನ್ನುವುದು ಒಂದು ವಿಧಾನ ಇದೆ. ಸಮನ್ವಯ ಅನ್ನುವ ವಿಧಾನವನ್ನು ನೀವು ವೇದಕ್ಕೆ ಅರ್ಥ ಹಚ್ಚಬೇಕಾದ್ರೆ ಇಟ್ಟುಕೊಳ್ಳಬೇಕು. ಅಂದರೆ ವೇದವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಒಂದು ನೀತಿ ರೀತಿ ರಿವಾಜುಗಳು ಇರ್ತವೆ. ಅದು ಹೀಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳೋದಿಲ್ಲ, ಒಂದು ಚೌಕಟ್ಟು. ಈ ಕ್ರಮದಲ್ಲೇ ವೇದವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಸಮನ್ವಯ ಅಂತ ಕರೀತಾರೆ. ಅದು ಉಪಕ್ರಮ, ಉಪಸಂಹಾರ, ಅರ್ಥವಾದ, ಅಪೂರ್ವದ, ಫಲ, ಉಪಪತ್ತಿ ಇವುಗಳೆಲ್ಲ ಅದರಲ್ಲಿ ಸೇರಿಕೊಳ್ತಾರೆ. ಇವುಗಳನ್ನು ಮುಂದಿಟ್ಟುಕೊಂಡು ವೇದಕ್ಕೆ ಹೀಗರ್ಥ ಅಂತ ನೀನು ನಿರ್ಧರಿಸಬೇಕು. ಅದರಿಂದ ಸಮನ್ವಯದ ಮೂಲಕ ಆಗಮೋದಿತ, ಆಗಮದಿಂದ ಈ ಪರಮಾತ್ಮ ನಾರಾಯಣನೇ ಉದಿತನಾಗಿದ್ದಾನೆ. ಇದರ ಮೇಲೆ ಕೆಲವು ಆಕ್ಷೇಪಗಳು ಬರುವುದನ್ನೆಲ್ಲ ಪರಿಹಾರ ಮಾಡುವುದಕ್ಕೆ ಮುಂದಿನ ಈಕ್ಷತೆ ನಾಶಬ್ದಂ ಅನ್ನೋ ಒಂದು ಅಧಿಕರಣ, ಈಕ್ಷತ್ಯಧಿಕರಣ ಅಂತ ಪ್ರವೃತ್ತವಾಗ್ತದೆ. ಆ ಈಕ್ಷತ್ಯಧಿಕರಣದಲ್ಲಿ ದೇವರನ್ನು ತಿಳಿಯಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಒಂದು ಗಲಾಟೆಗೆ ಉತ್ತರ ಕೊಟ್ಟಿದ್ದಾರೆ. ಕೆಲವರ ಪ್ರಕಾರ ದೇವರ ಬಗ್ಗೆ ತಿಳಿಲಿಕ್ಕೆ ಹೋಗುವುದು ಅಂದ್ರೆ ಅದು ಕಪ್ಪು ನಾಯಿಯನ್ನು ಬಿಳಿ ಮಾಡುವುದಕ್ಕೆ ಹೊರಟಂತೆ, ಅಥವಾ ಹರಿಯುವ ನೀರಿನಲ್ಲಿ ಹುಡಿಸೆ ಹಣ್ಣು ತೊಳೆದಂತೆ ಅಂತ ಹೀಗೆಲ್ಲ ಅದನ್ನು ವ್ಯಾಖ್ಯಾನಿಸಿದವರಿದ್ದಾರೆ. ಯಾಕಂದ್ರೆ ದೇವರನ್ನು ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಯಾವುದನ್ನು ಯಾರೂ ತಿಳಿಯಲಾರರೋ ಅದನ್ನು ತಿಳಿಯುವುದಕ್ಕೆ ಹೊರಡುವುದು ಅಂದ್ರೆ ವ್ಯರ್ಥ ಪ್ರಯತ್ನ ನಿಮ್ದು. ದೇವರಿಗೆ ಏನು ಹೆಸರು? ಅಜ್ಞೇಯ, ಅತರ್ಕ್ಯ, ಅಪ್ರಮೇಯ, ಇದೆಲ್ಲ ಅವರ ಹೆಸರು. ಅಪ್ರಮೇಯ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಪ್ರಮೇಯ ಅಂದ್ರೆ ಪ್ರಮಾಕ್ಕೆ ವಿಷಯನಾಗುವವ, ಜ್ಞಾನಕ್ಕೆ ವಿಷಯನಾಗುವವ ಅಂತ ಅರ್ಥ. ಅಪ್ರಮೇಯ ಅಂದ್ರೆ ಅವ ಪ್ರಮೇಯ ಅಲ್ಲ, ಪ್ರಮಾ ವಿಷಯನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀವು ಯಾರ ಬಗ್ಗೆ ವೇದದಿಂದ ತಿಳಿಯಲಿಕ್ಕೆ ಹೊರಟಿದ್ದೀರಿ? ಯಾರು ಅಪ್ರಮೇಯನೋ ಅವನನ್ನು ತಿಳಿಯಲಿಕ್ಕೆ ಹೊರಟಿದ್ದೀರಿ. ಇದಕ್ಕೆ ಅರ್ಥ ಏನು? ಯಾರನ್ನು ಎಂದೂ ತಿಳಿಯಲಾಗುವುದಿಲ್ಲವೋ ಅವರನ್ನು ತಿಳಿಯುವುದಕ್ಕೆ ಹೊರಟಿದ್ದಾರೆ. ಬೇಕಾಯ್ತು ನಿಮ್ಮ ಕೆಲಸ, ಇದು ವ್ಯರ್ಥ ಕೆಲಸ ಅಂತ ಹೀಗೆಲ್ಲ ಗಲಾಟೆಗಳು ಬಂದಿದ್ದಾರೆ. ಆವಾಗ ವೇದವ್ಯಾಸರು ನಿರ್ಣಯ ಮಾಡಿ ಹೇಳಿದಂತಹ ಸೂತ್ರ ಈಕ್ಷತೆರ್ನ ಶಬ್ದ. ಆ ಪರಮಾತ್ಮನನ್ನು ತಿಳಿಲಿಕ್ಕಾಗಲ್ಲ ಅಂತ ತಿಳ್ಕೊಳ್ಬೇಡಿ, ತಿಳಿಲಿಕ್ಕಾಗುತ್ತೆ. ಯಾವುದರಿಂದ ತಿಳಿಬೇಕು? ಕಣ್ಣಿನಿಂದ ತಿಳಿಲಿಕ್ಕಾಗುವುದಿಲ್ಲ, ಶಬ್ದದಿಂದ ತಿಳಿಬೇಕು.
ವೇದ ಶಬ್ದ, ವೇದದ ಶಬ್ದಗಳ ಮೂಲಕ ಅವನನ್ನು ತಿಳಿಬೇಕು, ಅಥವಾ ವೇದವನ್ನು ಬಲ್ಲವರು ಹೇಳಿದ ಶಬ್ದಗಳಿಂದ ನಾವು ತಿಳಿಬೇಕು. ಈ ವೇದದ ಶಬ್ದಗಳಿಂದ ದೇವರನ್ನು ತಿಳಿಬೇಕು ಅಂತ ಹೇಳುವುದರ ಜೊತೆಗೆ ಅವನು ತಿಳಿಯಲಾರ ಅಂತ ಮಾತು ಬರುತ್ತಲ್ವ, ಎತ್ತದ ದ್ರೇಷ್ಯಂ ಅಂತ, ಅದನ್ನು ತಿಳಿಲಿಕ್ಕಾಗೋಲ್ಲ ಅಂತ ಮಾತು ಉಂಟಲ್ಲ. ತಿಳಿಲಿಕ್ಕಾಗೋಲ್ಲ, ಅಪ್ರಮೇಯ ಅನ್ನೋ ಮಾತಿಗೆ ಅರ್ಥ ಏನು ಗೊತ್ತೋ, ಅದು ಎಷ್ಟಿದೆಯೋ ಅಷ್ಟು ತಿಳಿಲಿಕ್ಕಾಗೋಲ್ಲ ಅಂತ ಅರ್ಥ. ತಿಳಿಲಿಕ್ಕಾಗುತ್ತೆ ಅನ್ನೋದಕ್ಕೆ ಅರ್ಥ ಏನು, ನಿಮ್ಮ ನಿಮ್ಮ ಪಾತ್ರೆ ಎಷ್ಟು ದೊಡ್ಡದಿದೆಯೋ ಅದರಲ್ಲಿ ಅಷ್ಟು ಜ್ಞಾನವನ್ನು ತುಂಬಿಸಿಕೊಳ್ಳಿಕ್ಕಾಗುತ್ತೆ ಅಂತ ಅರ್ಥ. ಈಗ ಸಮುದ್ರವನ್ನು ಅಳತೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಸರಿಯೋ ತಪ್ಪು? ಸರಿ. ಸಮುದ್ರ ನಮ್ಮ ಮನೆಯಲ್ಲಿರುವ ಕೊಡಪಾನದಲ್ಲಿ ಅದನ್ನು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಮುದ್ರವನ್ನು ಅಳತೆ ಮಾಡ್ಲಿಕ್ಕೆ ಆಗಲ್ಲ, ಹೋಗ್ಲಿ ಕೊಡಪಾನದಲ್ಲಿ ಅಳತೆ ಮಾಡ್ಲಿಕ್ಕೆ ಆಗಲ್ಲ, ಆಗುತ್ತೆ ಅಂತ ನಾನು ಹೇಳ್ತೇನೆ. ಸಮುದ್ರವನ್ನು ಅಳತೆ ಮಾಡ್ಲಿಕ್ಕೆ ಆಗುತ್ತೆ ನಮ್ಮ ಕೊಡಪಾನದಲ್ಲಿ. ಯಾಕೆ, ನಮ್ಮ ಉದ್ಧರಣೆಯಲ್ಲಿ ಬೇಕಾದ್ರೂ ಅಳತೆ ಮಾಡ್ತೇನೆ. ನೋಡಿ, ಸಮುದ್ರದ ಒಂದು ಉದ್ಧರಣೆ ನೀರು ಮಾಡ್ತೇನೆ, ಪೂರ್ತಿಯಾಗಿ ಅಳತೆ ಮಾಡುವುದಿಲ್ಲ, ಮಾಡ್ಲಿಕ್ಕೆ ಆಗೋಲ್ಲ. ಕರೆಕ್ಟ್, ಅಳತೆ ಮಾಡ್ಲಿಕ್ಕೆ ಆಗೋಲ್ಲ ಅನ್ಬೇಡ, ನಮ್ಮ ಕೊಡಪಾನದಲ್ಲಿ ಅಳತೆ ಮಾಡ್ಲಿಕ್ಕೆ ಆಗುತ್ತೆ. ಅದು ಪರಿಮೇಯ. ಅಪರಿಮೇಯ ಹೌದು, ಸಮುದ್ರವು ಅಪರಿಮೇಯ. ಯಾಕಂದ್ರೆ ಸಮಗ್ರವಾಗಿ ಸಮುದ್ರವನ್ನು ನನ್ನಂತ ಸಾಮಾನ್ಯ ವ್ಯಕ್ತಿ ಅದನ್ನು ಪರಿಮಾಣದಲ್ಲಿ ಇಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಿಮೇಯ, ನಮ್ಮ ಕೊಡಪಾನದಲ್ಲಿ ತುಂಬಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಉಂಟು. ಹಾಗೆ ಪರಮಾತ್ಮ ಅನ್ನುವುದು ಅದು ಪೂರ್ಣವಾದದ್ದು. ಯಾವುದು ಅನಂತವೋ ಅದನ್ನು ಯಾವತ್ತೂ ನಾವು ಶಾಂತಗೊಳಿಸುವುದಕ್ಕೆ ಸಾಧ್ಯ ಇಲ್ಲ. ಅನಂತವಾದ ತತ್ವದಲ್ಲಿ ನಾವು ಎಷ್ಟೆಷ್ಟು ಸಮರ್ಥರೋ, ನಮ್ಮ ಯೋಗ್ಯತೆ, ನಮ್ಮ ಅರ್ಹತೆ ಎಷ್ಟೋ ಅಷ್ಟರಲ್ಲಿ ಆ ಭಗವಂತನ ಜ್ಞಾನವನ್ನು ನಾವು ತುಂಬಿಸಿಕೊಳ್ಳಬಹುದು. ಆ ಜ್ಞಾನದ ತಾರತಮ್ಯವನ್ನೇ ಚೇತನ ತಾರತಮ್ಯ ಅಂತ ಕರೆಯುವುದು. ಚೇತನವು ಜ್ಞಾನ ಸ್ವರೂಪ. ಆ ಚೇತನದಲ್ಲಿ ತುಂಬುವ ಜ್ಞಾನದಲ್ಲಿ ಯಾವ ತಾರತಮ್ಯ ಇದೆ ಅದನ್ನೇ ಚೈತನ್ಯ ತಾರತಮ್ಯಗಳು ಅಂತ ಕರೆಯುವುದು. ಇದು ಶಾಶ್ವತವಾಗಿರತಕ್ಕಂತಹ ನೀಚೋಚ್ಚ ಭಾವ ಅಂತ ಇದನ್ನು ಕರಿತೇವೆ. ಆದ್ದರಿಂದ ಭಗವಂತ ಅವನು ಈಕ್ಷತಿ ವಿಷಯ, ಈಕ್ಷಣ ವಿಷಯ ಅಂದರೆ ತಿಳಿಯುವುದಕ್ಕೆ ಸಾಧ್ಯ ಇದೆ. ಸಮನ್ವಯಾದೀಕ್ಷತೆಶ್ಚ ಪೂರ್ಣಾನಂದೋಂತರಖವತ್. ಈ ಈಕ್ಷತೆಶ್ಚ ಅನ್ನುವಲ್ಲಿ ತನಕದ್ದು ಅಧ್ಯಾಯ ಪಾದಪೀಠ ಅಂತ ಕರೆಸಿಬರ್ತದೆ. ಅಂದರೆ ಮುಂದೆ ಹೇಳಬೇಕಾದ ಭಗವಂತನಲ್ಲಿ ಸಕಲ ಶಬ್ದವನ್ನು ಸಮನ್ವಯ ಮಾಡತಕ್ಕಂತಹ ವಿಚಾರಕ್ಕೆ ಅದೊಂದು ಪಾದಪೀಠ. ಪಾದಪೀಠ ಅಂದ್ರೆ ಏನು? ಒಂದು ರೀತಿ ಉಪೋದ್ಘಾತ. ಉಪೋದ್ಘಾತ ಅನ್ನುವ ಶಬ್ದಕ್ಕೆ ಅರ್ಥ ಮುಂದೆ ಹೇಳಬೇಕಾದ ವಿಷಯವನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಅಷ್ಟೂ ವಿಷಯ ಕೇಳುವವರಿಗೆ ಅರ್ಥ ಆಗಬೇಕಾದ್ರೆ ಮೊದಲು ಎಷ್ಟನ್ನು ಹೇಳಲೇಬೇಕು ಅಷ್ಟನ್ನು ಹೇಳುವುದಕ್ಕೆ ಉಪೋದ್ಘಾತ ಅಂತ ಹೆಸರು. ಅಂದರೆ ನಾನು ಹೇಳಬೇಕಾದ ವಿಷಯವನ್ನು ಬಂದುಕೊಳ್ಳೆ ಶುರು ಮಾಡಿಬಿಟ್ರೆ ಕೇಳುವವರಿಗೆಲ್ಲ ಏನು ಹೇಳ್ತಾ ಇದ್ದಾರೆ ಇವರು, ಕಪ ಚಟತೆ ಚಟತು ಕಪೈ ಶಶ ಹಲ್ ಹಲ್ ಅಂತ ಹೇಳ್ತಾ ಇದ್ದಾರೆ, ಏನು ಅರ್ಥವೇ ಆಗಲ್ಲ. ಯಾವ ಬಂದ ಕೂಡಲೇ ಇಡೀ ವಿಷಯವನ್ನೇ ನೇರ ಪ್ರವೇಶ ಮಾಡಲಿಕ್ಕಿಲ್ಲ, ಸ್ವಲ್ಪ ಪ್ರದಕ್ಷಿಣೆ ಬರುವುದು. ಈಗ ದೇವಸ್ಥಾನಕ್ಕೆ ಹೋಗುವಾಗ ಸೀದಾ ಗರ್ಭಗುಡಿಗೆ ಹೋಗ್ಲಿಕ್ಕಿಲ್ಲ, ಹೊರಗಿನಿಂದ ಗರುಡ ಗಂಬ ನೋಡುವುದು, ಎಷ್ಟು ಎತ್ತರ ಇದೆ ಅಂತ ನೋಡುವುದು, ಯಾರು ಮಾಡಿರ್ಬೋದು ಹೀಗೆ ಅಂತ ಎಲ್ಲ ಯೋಚನೆ ಮಾಡುವುದು, ಆಮೇಲೆ ಒಳಗೆ ಪ್ರವೇಶ ಮಾಡುವುದು, ಬಲಿಕಂಬ ನೋಡುವುದು, ಅದರ ಪಕ್ಕದಲ್ಲಿ ಒಂದು ಪ್ರದಕ್ಷಿಣೆ ಬರುವುದು. ಪ್ರದಕ್ಷಿಣೆ ಬಂದಾದ ಮೇಲೆ ಮನಸ್ಸು ಸ್ವಲ್ಪ ನೆಮ್ಮದಿಗೆ ಬಂದಿರ್ತದೆ. ಆ ಹೊತ್ತಿಗೆ ಒಂದು ಗಂಟೆಯನ್ನು ಮೇಲೆ ಶಬ್ದ ಮಾಡಿ ದೇವರನ್ನು ನೋಡುವುದಲ್ವ. ಗರ್ಭಗುಡಿ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಪ್ರದಕ್ಷಿಣೆ ಹೇಗೋ ಹಾಗೆ ನಾವು ಯಾವ ವಿಷಯ ಪ್ರಮುಖವಾದ ಗರ್ಭ ವಿಷಯ ಯಾವುದಿದೆ ಆ ವಿಷಯದ ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಒಳಗೆ ಪ್ರವೇಶ ಮಾಡಿದರೆ ಕೇಳುವವರಿಗೆ ಚೂರು ಅರ್ಥ ಆಗ್ತದೆ, ಅಥವಾ ಅರ್ಥ ಆಗಿದೆ ಅಂತ ಜ್ಞಾನ ಬರ್ತದೆ. ವಿಷಯದ ಹಿಂದು ಮುಂದೆ ಮೊದಲು ನಾವು ಹೇಳಬಹುದಾದ ಪ್ರಮುಖ ವಿಷಯವನ್ನು ವ್ಯಕ್ತಿ ಗ್ರಹಿಸಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಪಾದಪೀಠ ಸ್ವರೂಪದಲ್ಲಿ ಏನನ್ನು ಕೊಡ್ತೇವೋ ಅದನ್ನೇ ಉಪೋದ್ಘಾತ ಅಂತ ಕರೆಯುವುದು. ಈ ಈಕ್ಷತ್ಯಧಿಕರಣದ ತನಕದ ವಿಷಯ ಏನಿದೆ ಇದು ಸಮಗ್ರ ಅಧ್ಯಾಯಕ್ಕೆ ಪಾದಪೀಠದ ಹಾಗೆ ಉಪೋದ್ಘಾತ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಇದರ ನಂತರ ಸಮನ್ವಯಾಧ್ಯಾಯದಲ್ಲಿ ಸಮನ್ವಯ ಬರ್ತದೆ, ಅವಿರೋಧಾಧ್ಯಾಯದಲ್ಲಿ ಅವಿರೋಧದ ವಿಷಯ ಬರ್ತದೆ. ಸಮನ್ವಯಾಧ್ಯಾಯದ ಪ್ರಮುಖ ಕೆಲಸ ಏನು? ವೇದಗಳಲ್ಲಿ ಯಾವ ಪ್ರದೇಶದಲ್ಲಿ ವಿಷ್ಣು ಕಡಿಮೆ ಅಂತ ಕಾಣಿಸುವಂಥ ವಿಷಯಗಳುಂಟು ಅಥವಾ ವಿಷ್ಣುವಿಗಿಂತ ಬೇರೆಯವರು ಜಾಸ್ತಿ ಅನ್ನುವ ವಿಷಯದಲ್ಲಿ ಬರ್ತದೋ ಅಂಥದ್ದನ್ನು ಆ ಬೇರೆಯವರು ಈ ವಿಷ್ಣುವೇ ಅಪ್ಪ ಬೇರೆ ಯಾರು ಅಲ್ಲ ಅಂತ ಬೋಧಿಸುವುದು ಸಮನ್ವಯಾಧ್ಯಾಯದ ಕೆಲಸ. ಈಗ ನಾವು ಶುರು ಮಾಡಿದ್ದೆ ಹೇಗೆ ಅಂದರೆ ಆ ಭಗವಂತ ನಾರಾಯಣನೇ ಸಮಸ್ತ ಜಗತ್ತಿನ ಕರ್ತೃ ಸರ್ವಕರ್ತ ಆಗಮೋದಿತ ಅಂತ ನಾವು ಹೇಳಿದ್ವಲ್ಲ. ಆದರೆ ಉಪನಿಷತ್ತಿನ ಒಂದು ಭಾಗಕ್ಕೆ ಹೋದರೆ ಈ ಸರ್ವಕರ್ತೃ ಎಲ್ಲವನ್ನೂ ಮಾಡುವವ ಯಾರು ಅಂತ ಹೇಳಿದ್ರೆ ಆಕಾಶ ಅಂತ ಒಂದು ಮಾತು ಬರ್ತದೆ ಕೆಲವು ಕಡೆ. ಆಕಾಶ ಅದು ಆಕಾಶ ಯಾವಾನ್ವ ಅಯಂ ಅಂತರ ಬಹಿರಾಕಾಶಸ್ತಾವಾನ್ವ ಅಯಂ ಅಂತರಾಕಾಶ ಅಂತ ಆಕಾಶವೇ ಎಷ್ಟು ಹೊರಗಿದೆಯೋ ಅಷ್ಟು ಒಳಗಿದೆ. ಆಕಾಶವೇ ಎಲ್ಲವನ್ನೂ ಮಾಡಿದೆ. ಆಕಾಶ ಇತಿ ಹೋವಾಚ, ಇವನು ಪ್ರಶ್ನಿಸಿದೆ ಎಲ್ಲವನ್ನೂ ಸೃಷ್ಟಿಸಿದ್ದು ಯಾವುದು, ಎಲ್ಲಕ್ಕೂ ಎತ್ತರದಲ್ಲಿರುವುದು ಯಾವುದು? ಅದಕ್ಕೆ ಗುರುವಿನ ಉತ್ತರ ಆಕಾಶ ಅಂತ ಉತ್ತರ ಉಪನಿಷತ್ತಿನ.
ಓ, ಹಾಗಾದ್ರೆ ಆಕಾಶವೇ ಪರಬ್ರಹ್ಮ. ಯಾಕಂದ್ರೆ ಬೃಹತ್ತಾದದ್ದಕ್ಕೆ ಬ್ರಹ್ಮ ಅಂತ ಹೆಸರು, ಆಕಾಶ ಬ್ರಹ್ಮ. ಅದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನರ್ಥ? ಆಕಾಶವನ್ನು ಉಪಾಸನೆ ಮಾಡಬೇಕು ಅಂತ ಅರ್ಥ. ನೀವು ವಿಷ್ಣುವಿನ ಉಪಾಸನೆ ಅಂತ ಹೇಳಿದ್ದೀರಿ, ಈ ಉಪನಿಷತ್ತಿನ ವಿರೋಧ ಬರುತ್ತಲ್ವಾ ಅಂತ ಇಂಥದ್ದೆಲ್ಲ ಪ್ರಶ್ನೆಗಳು ಬಂದಾಗ ಅಲ್ಲಿ ಆ ಆಕಾಶ ಅಂತ ಮಹರ್ಷಿ ಉತ್ತರಿಸಿದ ಅಲ್ವಾ, ಆ ಆಕಾಶ ಅಂದ್ರೆ ವಿಷ್ಣುವೇ. ನೋಡಿ, ವಿಷ್ಣುವಿಗೆ ಆಕಾಶ ಅಂತ ಹೆಸರು. ನಿಮಗೆ ಎಷ್ಟು ಪ್ರಮಾಣಗಳು ಬೇಕು ಉಪನಿಷತ್ತಿನಲ್ಲಿ? ಆಕಾಶ ಅಂತ ದೇವರನ್ನೇ ಕರೆಯುವುದು. ಆಸಮಂತಾತ್ ಕಾಶತೆ ಇತ್ಯ ಆಕಾಶ. ಆಕಾಶ ಅನ್ನುವ ಶಬ್ದಕ್ಕೆ ಏನರ್ಥ? ಎಲ್ಲೆಡೆ ಬೆಳಗುವವ ಅಂತ ಅರ್ಥ. ಆ ಅಂದ್ರೆ ಎಲ್ಲೆಡೆ, ಕಾಶ ಅಂದ್ರೆ ಪ್ರಕಾಶ. ಎಲ್ಲೆಡೆ ಪ್ರಕಾಶಿಸುವವನಿಗೆ ಆಕಾಶ ಅಂತ ಹೆಸರು. ಎಲ್ಲೆಡೆ ಅಣುರೇಣು ತೃಣಕಾಷ್ಠದಲ್ಲೂ ಕೂಡ ತತ್ತಚ್ಛಕ್ತಿ ಪ್ರಬೋಧಕನಾಗಿದ್ದುಕೊಂಡು ಪ್ರಕಾಶಿಸತಕ್ಕಂತಹ ಪರತತ್ವವೇ ನಾರಾಯಣನಾದ್ದರಿಂದ ಆಕಾಶ ಅನ್ನುವ ಶಬ್ದ ವಾಚ್ಯ ಸ್ವರೂಪ ಪರಮುಖ್ಯ ವೃತ್ತಿಯಿಂದ ನಾರಾಯಣನೇ ಆಗಿದ್ದಾನೆ. ಆದ್ರಿಂದ ಆಕಾಶ ಸ್ಥಲ್ಲಿಂಗ ಅಂತ ಒಂದು ಬ್ರಹ್ಮಸೂತ್ರ ಆಕಾಶ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಆನಂದಮಯ ಅಂತ ಶಬ್ದ ಬರ್ತದೆ. ಆನಂದಮಯನಿಗೆ ಒಂದು ಪುಚ್ಛ, ಆನಂದಮಯನಿಗೆ 5 ಅವಯವ. ಆನಂದಮಯನಿಗೆ ಒಂದು ತಲೆ, ಒಂದು ಕಾಲು, 2 ಕಾಲು ಗೊತ್ತಾಗಲ್ಲ, ಪುಚ್ಛ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಬಾಲ ಅಂತ ಕರೆದಿದ್ದಾರೆ. ಬಾಲ 2 ಅಂತ ಯಾರು ಹೇಳೋಲ್ಲ, ಅದಕ್ಕೋಸ್ಕರ ಒಂದು ಬಾಲ. ಅದನ್ನ ಕಾಲು ಅಂತ ಹೇಳಿದ್ರೆ 2 ಅಂತ ಇಟ್ಕೊಳ್ಳಿ, ಅಂತೂ ಒಂದು ಪುಚ್ಛ. ಆಮೇಲೆ 2 ಕೈ, ಆಮೇಲೆ ಮಧ್ಯ ಹೃದಯ. ಇದು 5 ಅದರ ಅವಯವಗಳು. ಆ ಆನಂದಮಯನ ತಲೆ ಯಾವುದು ಗೊತ್ತೋ? ತಸ್ಯ ಪ್ರಿಯಮೇವ ಶಿರ, ಅದಕ್ಕೆ ಪ್ರಿಯ ಅನ್ನುವ ತಲೆ ಇದೆ. ಆಮೇಲೆ 2 ಕೈ ಯಾವುದು ಗೊತ್ತೋ? ಮೋದ ಮತ್ತು ಪ್ರಮೋದ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷ ಅಂತ. ಮೋದ ಮತ್ತು ಪ್ರಮೋದಗಳು 2 ಕೈಗಳು. ಆಮೇಲೆ ಎದೆ, ಹೃದಯ, ಹೊಟ್ಟೆ ಎಲ್ಲ ಯಾವುದು? ಆನಂದ ಆತ್ಮ. ಆನಂದವೇ ಅದರ ಎದೆ, ಹೃದಯ, ಉದರಗಳು. ಕಾಲು ಪುಚ್ಛ ಯಾವುದು? ಬ್ರಹ್ಮ ಪುಚ್ಛಂ ಪ್ರತಿಷ್ಠ. ನೀವು ಯಾವುದನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ ಸರ್ವಕರ್ತ ಆಗಮೋದಿತ ಅಂತ ಹೇಳಿದ್ರು ಅದು ಆನಂದಮಯನಿಗೆ ಪುಚ್ಛ. ಆನಂದಮಯನ ಬಾಲ. ಹಾಗಾದ್ರೆ ಈ ಬಾಲವಾದದ್ದು ಯಾವತ್ತೂ ಕೂಡ ತಲೆ ಆಗುವುದಕ್ಕೆ ಸಾಧ್ಯ ಉಂಟ? ನೀವು ಬ್ರಹ್ಮನನ್ನು ಜಿಜ್ಞಾಸೆ ಮಾಡಿ ಅವನು ನಾರಾಯಣ ಅಂತ ಹೇಳ್ತೀರಿ. ಆ ಬ್ರಹ್ಮನನ್ನು ಆನಂದಮಯನಿಗೆ ಪುಚ್ಛ ಅಂತ ಕರೆದಿದ್ದಾರೆ. ಹಾಗಾದ್ರೆ ಆನಂದಮಯ ಬ್ರಹ್ಮ ಆಗಬೇಕೇ ಹೊರತು ಪುಚ್ಛವಾದ ಬ್ರಹ್ಮ ಹೇಗಪ್ಪ ಬ್ರಹ್ಮ? ನೀವು ಪುಚ್ಛವಾದ ಬ್ರಹ್ಮವನ್ನು ಇಲ್ಲಿ ನೀನು ಅದೇ ಸರ್ವಕರ್ತ, ಅದೇ ಆಗಮೋದಿತ ಅಂತ ಹೇಗೆ ಹೇಳ್ತಿ ಅಂತ ಹೀಗೊಂದು ದೊಡ್ಡ ಪ್ರಶ್ನೆ ಬರ್ತದೆ. ಪುಚ್ಛತ್ವೇನ ತುಚ್ಛತ್ವಾತ್ ಕಥಂ ವಾ ತತ್ ಸರ್ವಶ್ರೇಷ್ಠ ಅಂತ. ಅದು ಪುಚ್ಛವಾಗಿದ್ದು ತುಚ್ಛವಾಗಿರುವಾಗ ಅದನ್ನು ಸರ್ವಶ್ರೇಷ್ಠ ಅಂತ ಹೇಗಂತಿದೀನು ಅಂತ ಒಂದು ಪ್ರಶ್ನೆ. ಇಂತಹ ಪ್ರಶ್ನೆಗೆ ಉತ್ತರವಾಗಿ ವೇದವ್ಯಾಸರು ಒಂದು ಸೂತ್ರ ಹೇಳಿದ್ರು. ಓಂ ಆನಂದಮಯೋಭ್ಯಾಸ ಅಂತ ಒಂದು ಸೂತ್ರ. ಆ ಆನಂದಮಯ ಅಂದ್ರೆ ಯಾವುದು? ಬ್ರಹ್ಮ ಪುಚ್ಛವಾಗಿದೆ ಅಲ್ವಾ? ಆ ಬ್ರಹ್ಮ ಪುಚ್ಛ ಯಾವುದಕ್ಕೆ? ಆನಂದಮಯಕ್ಕೆ. ಯಾವುದು ಪುಚ್ಛವೋ ಅದೇ ಆನಂದಮಯ, ಯಾವುದು ಆನಂದಮಯವೋ ಅದೇ ಪುಚ್ಛ, ಬೇರೆ ಬೇರೆ ಅಲ್ಲ. ಆ ಅವಯವ ಮತ್ತು ಅವಯವಿಗಳಿಗೆ ಅಲ್ಲಿ ಅಭೇದ ಇದೆ ಅಂತ ಉಪಪಾದನೆ ಮಾಡ್ತಕ್ಕಂಥ ಒಂದು ಸೂತ್ರ. ಅದೊಂದು ಅಧಿಕರಣ. ಗೌಣಶ್ಚೇನಾತ್ಮ ಶಬ್ದಾದಿತ್ಯಾದಿ ಒಂದು 7 ಸೂತ್ರಗಳ ಒಂದು ಸಮುದಾಯಾತ್ಮಕವಾದ ಅಧಿಕರಣ. ಅದಕ್ಕೆ ಆನಂದಮಯಾಧಿಕರಣ ಅಂತ ಕರೀತಾರೆ. ಇಲ್ಲಿ ನಿರ್ಧರಿಸಿದ್ದು ಏನು ಅಂತ ಹೇಳಿದ್ರೆ, ದೇವರು ಪಂಚರೂಪಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ 5 ರೂಪ ಇದೆ. ಈ 5 ರೂಪಗಳು ಒಟ್ಟು ಸೇರಿ ಒಬ್ಬ ದೇವರಾಗ್ತಾನೆ. ಆ ಒಬ್ಬ ದೇವರಲ್ಲಿ ಒಂದೊಂದು ಕೂಡ ಆ ದೇವರೇ ಆಗಿದ್ದಾನೆ. ಇದಕ್ಕೆ ದೇವರು ಗೊತ್ತಾಗಲ್ಲ ಅಂತ ಹೇಳುದು ಇದಕ್ಕೋಸ್ಕರ. ಈಗ ಈ ಪಂಚನಾರಿ ಕುಂಜರ ಅಂತ ಒಂದು ವ್ಯವಸ್ಥೆ. ಪಂಚನಾರಿ ಕುಂಜರ, ಇನ್ನೊಂದು ತುರಗ ಅಂತ. ಪಂಚನಾರಿ ತುರಗ, ನವನಾರಿ ತುರಗ, ನವನಾರಿ ಕುಂಜರ, ಪಂಚನಾರಿ ತುರಗ, ಪಂಚನಾರಿ ಕುಂಜರ ಹೀಗೆಲ್ಲ ಉಂಟದು. ಅಂದ್ರೆ ನೀವೀಗ ಪಂಚನಾರಿ ತುರಗ ಅಂದ್ರೆ ಅರ್ಥ ಏನು? 5 ಹೆಂಗಸರು ಒಂದು ನೃತ್ಯ ಮಾಡ್ತಾರೆ. ಆ ನೃತ್ಯವನ್ನು ಮಾಡ್ತಾ ಯಾವ್ಯಾವುದೋ ಲಾಸ್ಯ ವಿಲಾಸಗಳನ್ನು ತೋರಿಸ್ತಾರೆ. ಅದರ ಮಧ್ಯದಲ್ಲಿ ಕುದುರೆಗೆ ಸಂಬಂಧಪಟ್ಟ ಒಂದು ಹಾಡು ಬರ್ತದೆ. ಹಯವದನನ ಹಾಡು ಆಗ್ಬೋದು, ಆನೆ ಬಂತೊಂದು ಆನೆ, ಆನೆ ಬಂತೊಂದು ಆನೆ ಅಂತ ಹಾಡು ಬರೋಲ್ಲ. ಹಾಗೆ ಕುದುರೆಗೆ ಸಂಬಂಧಪಟ್ಟ ಒಂದು ಹಾಡು ಬಂತು. ಆ ಹಾಡು ಬರುವಾಗ ಈ 5 ಜನ ಒಬ್ಬರ ಮೇಲೆ ಹಾರಿ ನಿಂತು ಕುದುರೆಯ ಹಾಗೆ ನಿಲ್ತಾರೆ. 4 ಜನ ಕೆಳಗೆ ನಿಂತುಕೊಳ್ತಾರೆ. ಅದು 4 ಕಾಲಿನ ಹಾಗೆ ಕಾಣಿಸ್ತದೆ. ಅವರು ಹೀಗೆ ಬರ್ತಾರೆ, ಇವರು ಹೀಗೆ ಬರ್ತಾರೆ, ಹೀಗೆ ಬರ್ತಾರೆ. ಒಬ್ಬರು ಮೇಲೆ ಹಾರ್ಕೊಂಡು ಇವರ ಮುಸುಳಿನ ಹಾಗೆ ನಿಲ್ತಾರೆ, ಇನ್ನೊಬ್ಬರು ಆ ಕಡೆ ನಿಂತ್ಕೊಂಡು ಬಾಲದ ಹಾಗೆ ನಿಲ್ತಾರೆ. ಒಟ್ಟು 5 ಜನ ನಿಂತಾಗ ಅದು ಕುದುರೆಯ ಹಾಗೆ ಕಾಣಿಸುತ್ತೆ, ಥೇಟ್ ಕುದುರೆ. ಇದಕ್ಕೆ ಪಂಚನಾರಿ ತುರಗ ಅಂತ ಹೆಸರು. ಈಗ ಅಲ್ಲಿ ಎಷ್ಟು ಕುದುರೆ ಇದೆ? ಅಲ್ಲಿ ಒಂದೇ ಕುದುರೆ ಇದೆ. ಆ ಒಂದೇ ಕುದುರೆ ಅಂದ್ರೆ ಎಷ್ಟು ಜನ? 5 ಜನ. ಆ 5 ಜನ ಸೇರಿ ಒಂದಾದ ಹಾಗೆ ಈ ಭಗವಂತನ ಪಂಚರೂಪ ಸೇರಿ ಒಂದು ರೂಪ. ಅದು ಯಾವುದು? ಆನಂದಮಯ ಅನ್ನೋ ಒಂದು ರೂಪ. ಆ ಆನಂದಮಯದಲ್ಲಿ
ದೇವರಲ್ಲಿ ಭಗವಂತನ ಪಂಚರೂಪ ಇದೆ. ಅದೇ ಪ್ರಿಯ, ಮೋದ, ಪ್ರಮೋದ, ಆನಂದ, ಬ್ರಹ್ಮ. ಇದು ಭಗವಂತನ ಪಂಚರೂಪಗಳ ಹೆಸರು. ಈ ಪಂಚರೂಪಗಳು ಒಟ್ಟಾಗಿ ಆನಂದಮಯವೆಂಬ ಅದೇ ರೂಪ, ಅದಕ್ಕಿಂತ ಭಿನ್ನವಲ್ಲ ಅದು. ಆದರೆ ಅದು ಸವಿಶೇಷ, ವಿಶಿಷ್ಟವಾಗಿರತಕ್ಕಂಥ ಭಗವಂತನ ಆನಂದಮಯ ರೂಪ. ಆನಂದಮಯವೆಂಬ ಅವಯವಿಗೆ ಬ್ರಹ್ಮವೆಂಬಂತಹ ಆನಂದಮಯನೇ ಪುಚ್ಛನಾಗಿದ್ದಾನೆ ಹೊರತು ಆ ಬ್ರಹ್ಮ ಪುಚ್ಛವಾದದ್ದು ಬೇರೆ, ಆನಂದಮಯ ಬೇರೆ ಅಲ್ಲ. ಆನಂದಮಯ ಅಭ್ಯಾಸ. ಬ್ರಹ್ಮ ಶಬ್ದವನ್ನು ಆನಂದಮಯನಲ್ಲಿ ಮತ್ತೆ ಮತ್ತೆ ಅದೇ ಉಪನಿಷತ್ತು ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಬ್ರಹ್ಮ ಶಬ್ದವನ್ನು ಹೇಳ್ತಾ ಇರುವುದರಿಂದ ಆನಂದಮಯ ಅಂದರೆ ಆ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಆದ್ರಿಂದ ಆನಂದಮಯ ಅನ್ನುವುದರಿಂದ ಸಕಲಾನಂದ ಪೂರ್ಣಾನಂದವನ್ನು ಯಾರಿಗೆ ಹೇಳಿದೆಯೋ ಅದು ಆ ಬ್ರಹ್ಮನನ್ನು ಕುರಿತೇ ಹೇಳಿದ್ದು. ಅವನೇ ಗುಣಪೂರ್ಣ, ಆನಂದಪೂರ್ಣ ಅಂತ ಉಪಪಾದನೆ ಮಾಡುವ ಒಂದು ಅಧಿಕಾರ. ಅದನ್ನು ಆಚಾರ್ಯರು ಸಂಗ್ರಹಿಸುವುದು ಸಮನ್ವಯ ದೀಕ್ಷತೆಶ್ಚ ಪೂರ್ಣಾನಂದ. ಪೂರ್ಣಾನಂದ ಅನ್ನಲ್ಲಿ ಆನಂದಮಯೋಭ್ಯಾಸ ಅಂತ ಪ್ರಾರಂಭ ಆಗಿ ಏನು ಸಮಗ್ರ ಅಧಿಕರಣದ 7 ಸೂತ್ರಗಳಿದ್ದಾವೆ ಅಷ್ಟು ಅದರಲ್ಲಿ ಬಂತು. ಪೂರ್ಣಾನಂದ ಅಂತರ ಉಪಪತ್ತೇ ಅನ್ನಲ್ಲಿ ಅಂತರ ಎಲ್ಲದರ ಒಳಗಿರತಕ್ಕಂಥವ. ಆಕಾಶ ಸ್ಥಲ್ಲಿಂಗಾತ್ ಅನ್ನುವುದರ ಸೇರಿಸುವಿಕೆ ಖವತ್ ಅಂದರೆ ಆಕಾಶದ ಹಾಗಿರುವವ. ಆಕಾಶವು ಹೇಗೆ ಆ ಸಮಂತಾತ್ ಇರುತ್ತೋ, ಎಲ್ಲೆಡೆ ಆಕಾಶ ಎಂಬುದು ಪ್ರಕಾಶಿಸುತ್ತೋ, ಹಾಗೆ ಭಗವಂತ ಆಕಾಶದ ಒಳಗೂ ತುಂಬಿಕೊಂಡು ಎಲ್ಲೆಡೆ ಪ್ರಕಾಶಿಸ್ತಕ್ಕಂಥವನಿದ್ದಾನೆ. ಪ್ರಾಣಸ್ತಥ ಅನುಗಮಾತ್ ಅನ್ನೋ ಸೂತ್ರವನ್ನು ಪ್ರಣೇತ, ಜ್ಯೋತಿಷ್ಯನ ಬಗ್ಗೆ ಹೇಳುವಂತಹದ್ದು ಜ್ಯೋತಿರಿತ್ಯಾದ್ಯೈಹಿ. ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ. ಅವನು ಪ್ರಣೇತ ಅಂದರೆ ಪ್ರಣಯನಾಥ ಪ್ರಣೇತ, ಎಲ್ಲರನ್ನೂ ಕೂಡ ಮುಂದುವರಿಸತಕ್ಕಂಥವ. ಪ್ರಣೇತೃ ಎಲ್ಲರನ್ನೂ ಮುಂದೆ ನಡೆಸಿಕೊಂಡು ಹೋಗತಕ್ಕಂಥವ, ಮುನ್ನೇತೃ. ಜ್ಯೋತಿರಿತ್ಯಾದ್ಯೈಹಿ ಪ್ರಸಿದ್ಧೈಹಿ ಅನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕ. ಇಲ್ಲಿಗೆ ಒಂದು ಪಾದ ಮುಗಿತು ನೋಡಿ. ಆಚಾರ್ಯರು ಉಪಸಂಹಾರ ಮಾಡುವ ಕಥೆಯು ಹಾಗೆ. ಅನ್ಯತ್ರ ಪ್ರಸಿದ್ಧವಾದಂತಹ ಜ್ಯೋತಿಸ್ಸು ಮೊದಲಾದ ಎಲ್ಲ ಶಬ್ದಗಳಿಂದ ಉಚ್ಯತೆ ವಿಷ್ಣುರೇವ ಏಕ, ಆ ವಿಷ್ಣುವೇ ಹೇಳಲ್ಪಡುತ್ತಾನೆ. ಜ್ಯೋತಿಸ್ ಅನ್ನುವುದು ಒಂದು ಯಾಗದ ಹೆಸರು ವೇದಗಳಲ್ಲಿ. ಈಗ ಜ್ಯೋತಿಸ್ ಅನ್ನೋದೆಲ್ಲ ಶಾಲೆಗಳಿಗೆ ಹೆಸರಾಗಿದೆ. ಈಗ ಅದು ಜ್ಯೋತಿ ಕ್ರಿಸ್ಟ್ ಸ್ಕೂಲ್ ಅಂತ ಹಾಕಿರ್ತಾರೆ. ಅದು ಸಾಮಾನ್ಯ ಕ್ರೈಸ್ತ ಸಂಪ್ರದಾಯದಲ್ಲಿ ಜ್ಯೋತಿ ಅನ್ನುವ ಶಬ್ದ ಅವರಿಗೆ ನಿರಂತರ ಇರುವಂತಹದ್ದು, ಅವರ ಒಂದು ಧರ್ಮ ಸಂತ ವಿಶೇಷವನ್ನು ಹೇಳುವಂಥ ಒಂದು ಶಬ್ದ ಆಗಿದೆ. ಆದರೆ ಅದು ಸಂಸ್ಕೃತದ ಮೂಲಭೂತವಾದ ಶಬ್ದ. ವಸಂತೆ ವಸಂತೆ ಜ್ಯೋತಿಷಾಯಜೇತ, ಜ್ಯೋತಿಸ್ಸಿನಿಂದ ಹೋಮಿಸು ಅಂತ ಹೇಳುವ ಮಾತು. ಜ್ಯೋತಿಸ್ಸಿನಿಂದ ಹೋಮಿಸುವುದು ಅಂದರೆ, ಜ್ಯೋತಿಸ್ ಅಂದರೆ ಅದೊಂದು ಹೋಮ, ಆ ಹೋಮಕ್ಕೆ ಜ್ಯೋತಿಷ್ಠೋಮ ಅಂತ ಹೆಸರು. ಆ ಜ್ಯೋತಿಷ್ಠೋಮ ಯಜ್ಞವನ್ನು ನಡೆಸುವಂತ ಅದರ ಅರ್ಥ. ಈ ಯಜ್ಞದಲ್ಲಿ ಪ್ರಸಿದ್ಧವಾದ ಜ್ಯೋತಿಷ್ ಶಬ್ದ ಜೊತೆಗೆ ಬೆಳಕು ಅನ್ನುವ ಅರ್ಥದಲ್ಲಿರುವ ಜ್ಯೋತಿ ಶಬ್ದ ಇದೆ. ಆಕಾಶದಲ್ಲಿ ಜ್ಯೋತಿಷ್ಸುಗಳು ಬೆಳಗುತ್ತವೆ ಅಂತ ಹೇಳಿದ್ರೆ ನಕ್ಷತ್ರಗಳು ಬೆಳಗ್ತವೆ ಅಂತ ಅರ್ಥ. ಜ್ಯೋತಿಸ್ ಅನ್ನೋದು ಬೆಳಕನ್ನು ಹೇಳುವಂತಹದ್ದು. ಸೂರ್ಯ ಜ್ಯೋತಿ, ದೀಪ ಜ್ಯೋತಿ ಇತ್ಯಾದಿಗಳಲ್ಲಿ ಜ್ಯೋತಿಸ್ ಅನ್ನುವ ಶಬ್ದ ಬೆಳಕು ಅನ್ನುವ ಅರ್ಥದಲ್ಲೇ ಬಳಸಲ್ಪಡುವಂತಹದ್ದು. ಈ ಶಬ್ದ ವೇದದಲ್ಲಿ ಬಂದಾಗ ಆ ಶಬ್ದ ಭಗವಂತನನ್ನು ಹೇಳುತ್ತೆ ಅಂತ ಉಪಪಾದನೆ ಮಾಡುವುದಕ್ಕೆ ಒಂದು ಅಧಿಕರಣ ಇದೆ. ಇದು ಲೋಕದಲ್ಲಿ ಬೇರೆ ಕಡೆ ಪ್ರಸಿದ್ಧವಾದ ಶಬ್ದ. ಜ್ಯೋತಿಸ್ಸು ಅಂತ ನಾವೆಲ್ಲೂ ದೇವರು ಅನ್ನೋ ಅರ್ಥದಲ್ಲಿ ಬಳಸುವುದಿಲ್ಲ. ಎಲ್ಲಿಯಾದರೂ ಪುಸ್ತಕದಲ್ಲಿ ಪರಂಜ್ಯೋತಿಷೇ ನಮಃ ಅಂತಿದ್ರೆ ಪರಂಜ್ಯೋತಿ ಅಂದರೆ ದೇವರು ಅಂತ ಅರ್ಥ ಮಾಡಿಕೊಳ್ತೇವೆ ಹೊರತು ಜ್ಯೋತಿಷ್ ಶಬ್ದವನ್ನು ದೇವರಲ್ಲಿ ನಾವು ಬಳಸುವುದಿಲ್ಲ, ನಾವು ಬೇರೆ ಕಡೆ ಬಳಸ್ತೇವೆ. ಈ ಬೇರೆ ಕಡೆ ಲೋಕದಲ್ಲಿ ಪ್ರಸಿದ್ಧವಾದ ಶಬ್ದಗಳಿಗೆಲ್ಲ ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಅಂತ ಹೆಸರು. ಪ್ರಸಿದ್ಧೈರನ್ಯ ವಸ್ತುಷು, ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದ ಜ್ಯೋತಿರಿತ್ಯಾದ್ಯೈಹಿ ಶಬ್ದೈಹಿ ಉಚ್ಯತೆ ವಿಷ್ಣುರೇವೈಕ. ಆ ಅಷ್ಟೂ ಶಬ್ದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗುವುದು ಆ ಮಹಾವಿಷ್ಣುವೇ. ಜ್ಯೋತಿ ಅಂದರೆ ಏನು? ಜ್ಯೋತಿ ಅಂದರೆ ಜ್ಞಾನದಿಂದ ಎಲ್ಲೆಡೆ ತುಂಬಿದವ ಅಂತ ಅರ್ಥ. ಜ್ಯೋತಿ ಆ ಸಮಂತಾದ ಜ್ಞಾನದಿಂದ ತುಂಬಿರತಕ್ಕಂಥವ, ತತನಾಗಿರತಕ್ಕಂಥವ ಜ್ಯೋತಿ. ಪ್ರತಿಯೊಂದಕ್ಕೂ ಸರಿಯಾದ ಬೇರೆ ಬೇರೆ ರೀತಿಯ ವ್ಯುತ್ಪತ್ತಿಯನ್ನು ತೋರಿಸಿದ ಗ್ರಂಥ ಆಚಾರ್ಯರ ಅನುವ್ಯಾಖ್ಯಾನ. ಅನುವ್ಯಾಖ್ಯಾನದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಭಗವತ್ಪರವಾಗಿ ವ್ಯುತ್ಪತ್ತಿಯನ್ನು ತೋರಿಸಿದ್ದಾರೆ. ಉಳಿದ ಕಡೆ ನಿಮಗೆ ಮಾಡ್ಲಿಕ್ಕೆ ಬಂದರೆ ಮಾಡಿಕೊಳ್ಳಿ, ಇಲ್ಲಿ ಹೋದರೆ ಅದು ದೇವರನ್ನು ಹೇಳುತ್ತೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗಿ ಅಂತ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಜ್ಯೋತಿರಿತ್ಯಾದ್ಯೈಹಿ ಅನ್ಯವಸ್ತುಷು ಪ್ರಸಿದ್ಧೈಹಿ ಉಚ್ಯತೆ ವಿಷ್ಣುರೇವೈಕ ಸರ್ವೈಹಿ ಸರ್ವಗುಣತ್ವತಃ. ಈ ಎಲ್ಲ ಶಬ್ದವನ್ನು ದೇವರಲ್ಲಿ ಸಮನ್ವಯ ಮಾಡುವುದು ಏನು ಪ್ರಯೋಜನ ಅಂದರೆ, ಆ ಒಂದೊಂದು ಶಬ್ದವನ್ನು ದೇವರಲ್ಲಿ ಸಮನ್ವಯ ಮಾಡಿದಾಗಲೂ ದೇವರಲ್ಲಿ ಆ ಶಬ್ದದಿಂದ ಪ್ರತಿಪಾದ್ಯವಾದ ಗುಣವು ಸಿದ್ಧಿಸ್ತದೆ.
ಅಕಸ್ಮಾತ್ ಒಂದು ಶಬ್ದ ದೇವರಲ್ಲಿ ಸಮನ್ವಯ ಆಗದೆ ಹೋದರೆ ಆ ಶಬ್ದ ಹೇಳುವ ಗುಣ ದೇವರಲ್ಲಿ ಇಲ್ಲ ಅಂತ ಆಗ್ತದೆ. ಗುಣವನ್ನು ಹೇಳದ ಶಬ್ದ ಲೋಕದಲ್ಲಿಲ್ಲ. ಒಂದು ಶಬ್ದ ಒಂದು ವಸ್ತುವನ್ನು ಹೇಳ್ತದೆ ಅಂದರೆ ಒಂದು ಗುಣದ ಮೂಲಕವಾಗಿಯೇ ವಸ್ತುವನ್ನು ಹೇಳ್ತದೆ. ನಾವು ಒಬ್ಬನನ್ನು ಮಿತ್ರ ಅಂತ ಕರಿಬೋದು, ಸುಹೃತ್ ಅಂತ ಕರಿಬೋದು, ಅಥವಾ ಗೆಳೆಯ ಅನ್ನೋ ಶಬ್ದದಿಂದ ಕರಿಬೋದು, ಸ್ನೇಹಿತ ಅನ್ನೋ ಶಬ್ದದಿಂದ, ಏನೇನೋ ಒಂದು ಶಬ್ದದಿಂದ ಅವನನ್ನು ಕರಿಬೋದು. ಸಂಸ್ಕೃತದ ಶಬ್ದದಿಂದ ನೀವು ಅವನನ್ನು ಕರಿತೀರಿ ಅಂತಾದರೆ ಒಂದೊಂದು ಶಬ್ದವು ಒಂದೊಂದು ಗುಣದ ಮೂಲಕವಾಗಿ ಅವನನ್ನು ಹೇಳುತ್ತೆ. ಅವನನ್ನು ಮಿತ್ರ ಅಂತ ಕರೆದ್ರೆ ಸಲಹೆ ಕೊಟ್ಟು ನನ್ನನ್ನು ಪೊರೆಯುವವ ಅನ್ನೋ ಅರ್ಥದಲ್ಲಿ ಬಳಸಿತು. ಮಿತೇಹೇ ತ್ರಾಣಾತ್ ಮಿತ್ರ. ಮಿತ್ರ ಮಿತಿ ಅಂದರೆ ಪ್ರಮಿತಿ, ನನಗೆ ಸಲಹೆ ಕೊಟ್ಟು ಜ್ಞಾನವನ್ನು ಕೊಡ್ತಾನೆ, ಆದ್ರಿಂದ ಅವ ಮಿತ್ರ. ಅವನನ್ನು ಸುಹೃತ್ ಅಂತ ಹೇಳಿದ್ರೆ ನಾನು ಹೇಗೆ ಆಲೋಚನೆ ಮಾಡ್ತೇನೋ ಹಾಗೆ ಯೋಚನೆ ಮಾಡುವವ ಅಷ್ಟೇ. ಸಮಾನಂ ಶೋಭನಂ ಹೃತ್ ಯಸ್ಯ ಸಹ ಸುಹೃತ್. ಆ ಶಬ್ದವನ್ನು ವಯಸ್ಯ ಅನ್ನೋ ಶಬ್ದವು ಗೆಳೆಯನನ್ನು ಹೇಳುತ್ತೆ. ವಯಸ್ಯ ಅಂದ್ರೆ ನನ್ನ ವಯಸ್ಸಿಗೆ ಸಮಾನವಾದ ವಯಸ್ಸುಳ್ಳವ ಅಂತ ಅರ್ಥ. ಸ್ನೇಹಿತ, ಸ್ನೇಹ ವಿಶಿಷ್ಟ ಅನ್ನೋ ಶಬ್ದ ಬಳಸಿದರೆ ಸ್ನೇಹ ಅಂದ್ರೆ ಅಂಟುವ ಅಂತ ಅರ್ಥ. ನಾನು ಎಲ್ಲಿ ಹೋದ್ರೂ ನಂಗೆ ಅಂಟಿಕೊಂಡಿರ್ತಾನೆ ಅಂತ ಅರ್ಥ. ಸ್ನೇಹ ಅಂದ್ರೆ ಅಂಟುವುದು. ಹೀಗೆ ಆ ಒಂದು ಶಬ್ದ ಒಬ್ಬನಲ್ಲಿ ಬಳಸ್ತೇವೆ ಅಂದ್ರೆ ಅದು ಗುಣಮುಖೇನೈವ ಪ್ರವೃತ್ತಿ ಆಗುವುದು. ನಮ್ಮಲ್ಲಿ ಹಾಗಿಲ್ಲ. ನಾವು ಶಬ್ದಗಳನ್ನು ಯದ್ವಾ ತದ್ವಾ ಬಳಸುವುದು. ಗುರು ಅನ್ನುವ ಶಬ್ದ ಬಳಸಿದರೆ ಅಜ್ಞಾನವನ್ನು ತೆಗೆದು ಸುಜ್ಞಾನವನ್ನು ತುಂಬುವವ. ಗುಮ್ ರಾತಿ. ಗುಮ್ ಅಂದ್ರೆ ಉತ್ಕೃಷ್ಟ ಜ್ಞಾನವನ್ನು ರಾತಿ ಕೊಡ್ತಾನೆ, ಅಥವಾ ಗುಮ್ ಅಂದ್ರೆ ಅಜ್ಞಾನ ರಾತಿ ದೂರ ಮಾಡ್ತಾನೆ. ಗುರು ಅನ್ನೋ ಆ ಶಬ್ದ. ನಾವು ಗುರು ಅಂತ ಯಾರನ್ನು ಅವನ ಹೆಗಲಿಗೆ ಕೈ ಹಾಕೊಂಡು ಏನ್ ಗುರು ಹೇಗಿದ್ದೀವಿ ಅಂತ ಹೇಳ್ಕೊಂಡು ನಾವು ಶಬ್ದ ಬಳಸಬೇಕಾದ್ರೆ ನಮ್ಗೆ ಇದೆಲ್ಲ ಬೇಕು ಅಂತಿಲ್ಲ. ನಾವು ಒಬ್ಬರನ್ನು ನಾಗವೇಣಿ ಅಂತ ಕರೆದ್ರೆ ಅವರ ತಲೆಗುಂದು ಸಾಮಾನ್ಯ ಇಷ್ಟು ಉದ್ದವು ಇರೋದು. ನಿಜವಾಗಿ ನಾಗವೇಣಿ ಅನ್ನೋ ಶಬ್ದಕ್ಕೆ ಅರ್ಥ ವೇಣಿ ಅಂದ್ರೆ ಜಡೆ. ನಾಗ ಅಂತ ಹೇಳಿದ್ರೆ ಕಾಳಿಂಗ ನಾಗನ ಹಾಗೆ ನೆಲವನ್ನು ಮುಟ್ಟುವಷ್ಟು ದೊಡ್ಡ ವೇಣಿಯುಳ್ಳವಳು ಅಂತ ಆ ಶಬ್ದದ ಅರ್ಥ. ಆ ಅರ್ಥದಲ್ಲಿ ನಾವು ಶಬ್ದ ಕರಿತೇವ, ನಮಗೆಲ್ಲ ಆ ಕ್ರಮ ಇಲ್ಲ. ಆದರೆ ವೇದದ ಶಬ್ದ ಪ್ರತಿಯೊಂದೂ ಕೂಡ ಅದರ ಅರ್ಥ ಅಲ್ಲಿ ತಾಗುವುದರ ಮೂಲಕ, ಅಂದರೆ ಅದರಿಂದ ಪ್ರತಿಪಾದ್ಯವಾದ ಗುಣ ವಿಶೇಷವು ಅಲ್ಲಿ ಇದೆ ಅನ್ನುವ ಕಾರಣದಿಂದ ಶಬ್ದ ಅದನ್ನು ಪ್ರತಿಪಾದನೆ ಮಾಡಬೇಕು. ಸುಮ್ಮನೆ ಶಬ್ದ ನಮ್ಮ ಲೋಕದ ಯಾವುದೋ ರೂಢಿ ಇದ್ದ ಹಾಗೆ ವೇದದಲ್ಲಿ ರೂಢಿಯ ಶಬ್ದ ಆ ರೀತಿಯ ರೂಢಿ ಇಲ್ಲ. ವಿದ್ವದ್ ರೂಢಿ ಅಂತಿದೆ. ಈ ಲೋಕದ ರೂಢಿಯ ಪ್ರಕಾರ ವೇದದಲ್ಲಿ ರೂಢ ಶಬ್ದ ಇಲ್ಲ. ಅದು ಅಕ್ಷರ ಸಾಮ್ಯ ನಿರ್ಬ್ರೂಯಾತ್ ನಚೈವ ನ ನಿರ್ಬ್ರೂಯಾತ್. ನಿರ್ವಚನ ಮಾಡಿಯೇ ಶಬ್ದವನ್ನು ನಾವು ವಾಚಕವನ್ನಾಗಿ ಬಳಸಬೇಕು ಅಂತ ವೇದದ ನಿಯಮ. ಹಾಗೆ ಪ್ರತಿಯೊಂದು ಶಬ್ದವು ಗುಣವಿಶೇಷ ವಿಶಿಷ್ಟವಾಗಿಯೇ ಒಂದು ವಸ್ತುವನ್ನು ಪ್ರತಿಪಾದಿಸುತ್ತದೆ. ಒಂದು ಶಬ್ದ ಭಗವಂತನನ್ನು ಪ್ರತಿಪಾದಿಸದೇ ಹೋದರೆ ಆ ಶಬ್ದದಿಂದ ಬೋಧ್ಯವಾದ ಗುಣವಿಶೇಷ ಭಗವಂತನಲ್ಲಿ ಸಿದ್ಧಿಸಲಿಲ್ಲ ಅನ್ನುವ ಕಾರಣದಿಂದ ಭಗವಂತನ ಬ್ರಹ್ಮತ್ವಕ್ಕೆ, ಬೃಹತ್ವಕ್ಕೆ, ಗುಣಪೂರ್ಣತ್ವಕ್ಕೆ ಅದು ಬಂಧಕ, ಪ್ರತಿಬಂಧಕ. ಆ ನಿಟ್ಟಿನಿಂದ ಸರ್ವಶಬ್ದ ವಾಚ್ಯತ್ವವನ್ನು ವೇದವೇ ಒತ್ತಿ ಹೇಳಿದೆ. ತಾವ ಏತಾಹ ಸರ್ವಾರುಚಃ ಸರ್ವೇ ವೇದಾಹ ಏಕೈವ ವ್ಯಾಹೃತಿ ಪ್ರಾಣಯೇವ ಪ್ರಾಣರುಚ ಇತ್ಯೇವ ವಿದ್ಯಾತ್ ಅಂತ ಸರ್ವಶಬ್ದ ವಾಚ್ಯತ್ವವನ್ನು ದೇವನಲ್ಲಿ ವೇದವೇ ಒತ್ತಿ ಹೇಳಿದೆ. ಅದನ್ನು ಉಪಪಾದನೆ ಮಾಡುವ ಪ್ರಥಮ ಅಧ್ಯಾಯ. ಈಗ ಒಂದು ಪಾದ ಮುಗೀತು, ಎರಡನೇ ಪಾದ ಮುಗಿಸಿಬಿಡುವ ಬೇಗ. ಸರ್ವಗೋಪ್ತ ನಿಯಂತ ಚ ದೃಶ್ಯತ್ವಾದುಚ್ಛಿತ ಸದಾ ವಿಶ್ವಜೀವಾಂತರತ್ವಾದ್ಯೈರ್ಲಿಂಗೈ ಸರ್ವೈಹಿ ಯುತಃ ಸಹ ಹಿ. ಇನ್ನು ಲಿಂಗಾತ್ಮಕ ಶಬ್ದ ಪ್ರತಿಪಾದನೆ ಮಾಡುವ ಎರಡನೇ ಪಾದ ಇಲ್ಲಿಗೆ ಮುಗಿತು. ಒಂದೇ ಶ್ಲೋಕ. ಎರಡನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದದ ಸಮನ್ವಯ. ಈ ನಾಮಾತ್ಮಕ ಶಬ್ದ, ಲಿಂಗಾತ್ಮಕ ಶಬ್ದ ಅಂತ ಎರಡು. ನಾಮಾತ್ಮಕ ಶಬ್ದ ಅಂದ್ರೆ ಏನು? ಹೆಸರು. ನಾಮ ಅಂದ್ರೆ ನೌನ್ ಅಂತ. ತನ್ನ ಸಂಸ್ಕೃತದ ನಾಮದಲ್ಲಿ ನೌನ್ ಅನ್ನೋ ಶಬ್ದ ಹುಟ್ಟಿಕೊಂಡದ್ದು, ಬರೀ ನೌನ್. ಅದೇ ಲಿಂಗಾತ್ಮಕ ಶಬ್ದ ಅಂತ ಹೇಳಿದ್ರೆ ಗುಣವಾಚಕವಾದ ಶಬ್ದ. ಈಗ ನಾಮಾತ್ಮಕ ಶಬ್ದ ಅಂದ್ರೆ ಶ್ರೀನಿವಾಸ, ನಾರಾಯಣ, ಮಾಧವ, ಗೋವಿಂದ, ಇದೆಲ್ಲ ನಾಮಾತ್ಮಕ ಶಬ್ದ. ಅಥವಾ ಆಕಾಶ, ಪುಸ್ತಕ, ವಾಚ್, ಇಂಥ ಶಬ್ದಗಳೆಲ್ಲ ನಾಮಾತ್ಮಕ. ಅದೊಂದು ವಸ್ತುವನ್ನು ಹೇಳ್ತದೆ. ಅದೇ ನಾನು ಇದನ್ನು ವಾಚ್ ಅಂತ ಹೇಳದೆ ಕಾಲವನ್ನು ತೋರಿಸುವಂತಹದ್ದು ಅಂತ ಹೇಳಿದ್ರೆ ಆವಾಗ ಅದು ಲಿಂಗಾತ್ಮಕ ಶಬ್ದ ಆಗ್ತದೆ. ಯಾಕಂದ್ರೆ ಕಾಲವನ್ನು ತೋರಿಸುವಂತಹದ್ದು ಅಂದ್ರೆ ಈ ವಾಚ್ ಆಗ್ಬೋದು, ಗೋಡೆಯ ಗಡಿಯಾರ ಆಗ್ಬೋದು, ಮೊಬೈಲ್ ಆಗ್ಬೋದು, ಆಕಾಶದಲ್ಲಿರುವ ಸೂರ್ಯ ಆಗ್ಬೋದು, ಅಥವಾ ನಮ್ಮ ಅಮ್ಮನೂ ಆಗ್ಬೋದು. ಬೆಳಗ್ಗೆ ಎಬ್ಬಿಸಿ 4 ಗಂಟೆ ಆಯ್ತು ಏಳು ಅಂತ ಹೇಳುವವರು ಅವರು ಕಾಲವನ್ನು ತೋರಿಸುವವರೇ. ಯಮನೂ ಆಗ್ಬೋದು ಕೊನೆಗೆ. ಅಂದ್ರೆ ಕಾಲದರ್ಶಕ ಅನ್ನೋ ಶಬ್ದ ಬಳಸಿದ್ರೆ ಅದು ಲಿಂಗಾತ್ಮಕ ಶಬ್ದ. ಲಿಂಗ ಅಂದ್ರೆ ಯಾವುದೋ ಒಂದು ಗುಣವನ್ನು ಮುಂದಿಟ್ಟುಕೊಂಡು ವಸ್ತುವನ್ನು ಹೇಳ್ತಕ್ಕಂತಹ ಶಬ್ದ. ವಾಚ್ ಅಂತ ಹೇಳಿದ್ರೆ ಅದು ಬರೀ ನಾಮಾತ್ಮಕವಾದ ಶಬ್ದ. ಸರ್ವಗತತ್ವ, ಸರ್ವಗತಃ ಅಂತ ಒಂದು ಶಬ್ದ ಬಳಸಿದ್ರೆ
ಇದನ್ನು ನಾರಾಯಣನಲ್ಲಿ ಸಮನ್ವಯ ಮಾಡ್ತೇವೆ. ಸರ್ವಗತ ಅಂದರೆ ನಾರಾಯಣ ಅಂತ. ಇಲ್ಲಿ ಸರ್ವಗತತ್ವ ಅನ್ನೋದು ಏನಿದೆ ಅದು ಲಿಂಗಾತ್ಮಕವಾದ ಶಬ್ದವೇ ಹೊರತು ನಾಮಾತ್ಮಕ ಶಬ್ದ ಅಲ್ಲ. ಯಾಕಂದ್ರೆ ಸರ್ವಗತವಾದದ್ದು ಆಕಾಶ ಆಗ್ಬೋದು, ಸರ್ವಗತವಾದದ್ದು ಗಾಳಿ ಆಗ್ಬೋದು, ಸರ್ವಗತವಾದದ್ದು ಗಣಪತಿಯು ಆಗ್ಬೋದು. ಸರ್ವಗತ ಅನ್ನುವುದು ಒಂದು ಲಿಂಗ, ಒಂದು ಗುಣ. ಆ ಗುಣಪುರಸ್ಸರವಾಗಿ ಗುಣಿವಾಚಕವಾದ ಶಬ್ದಗಳು ನೇರವಾಗಿ ಏನು ಕಾಣಿಸ್ತಾ ಇದ್ದಾವೆ ಅವುಗಳನ್ನು ಲಿಂಗಾತ್ಮಕ ಶಬ್ದ ಅಂತ ಕರೀತಾರೆ. ಅಂತಹ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದ ಸಮನ್ವಯವನ್ನು ಮಾಡುವುದಕ್ಕೋಸ್ಕರ ಮೊದಲನೆಯ ಅಧ್ಯಾಯದ 2ನೆಯ ಪಾದ ಇದೆ. ಅದನ್ನು ಉಪಸಂಹಾರ ಮಾಡಿದರು. ವಿಶ್ವಜೀವಾಂತರತ್ವಾದ್ಯೈಹಿ ಲಿಂಗೈಹಿ ಸರ್ವೈಹಿ ಯುತಃ ಸಹ ಹಿ. ಸಹ ಆ ಪರಮಾತ್ಮನೇ ಸರ್ವೈಹಿ ಲಿಂಗೈಹಿ ಸರ್ವಗತತ್ವ ವಿಶ್ವಜೀವಾಂತರತ್ವ ಮೊದಲಾದ ಸಕಲ ಲಿಂಗಗಳಿಂದ ಯುಕ್ತನಾದವ ಅವನೇ ಅಲ್ಲವೇ. ಹಿ ಅಂದ್ರೇನು? ಅಲ್ಲವೇ. ಅಲ್ಲವೇ ಅಂದ್ರೆ ಇಷ್ಟು ಗೊತ್ತಿಲ್ಲವೇ ಅಂತ. ಅಂದ್ರೆ ಅದು ಪ್ರಸಿದ್ಧ, ತುಂಬಾ ಪ್ರಸಿದ್ಧವಾದದ್ದು ಅನ್ನೋ ಅರ್ಥದಲ್ಲಿ ಹಿ ಶಬ್ದವನ್ನು ಬಳಸಿ 2ನೇ ಪಾದ ಉಪಸಂಹಾರ ಆಯಿತು. ಸರ್ವಾಶ್ರಯ ಪೂರ್ಣಗುಣ ಸ್ವೋಕ್ಷರ ಸಂಹೃದ ಜಗಃ ಸೂರ್ಯಾದಿ ಭಾಸಕ ಪ್ರಾಣ ಪ್ರೇರಕೋ ದೈವತೀರಪಿ ಜ್ಞೇಯೋ ನವೇದೇಹಿ ಶೂದ್ರಾದ್ಯೈಹಿ ಕಂಪಕೋನ್ಯಶ್ಚ ಜೀವತಃ ಪತಿತ್ವಾದಿಗುಣೈರ್ಯುಕ್ತ ತದನ್ಯತ್ರ ಚ ವಾಚಕೈಹಿ. ತದನ್ಯತ್ರ ಚ ವಾಚಕೈಹಿ ಶಬ್ದೈಹಿ ವಾಚ್ಯಮಾನೈಹಿ ಗುಣೈಹಿ ಯುಕ್ತಃ. ಈಗ ಅನ್ಯತ್ರ ವಾಚಕವಾದ ಶಬ್ದಗಳಿಂದಲೂ ಇವನೇ ಪ್ರತಿಪಾದ್ಯ. ಇಲ್ಲಿಗೆ 3ನೇ ಪಾದ ಮುಗಿಯಿತು. ಅನ್ಯತ್ರ ಪ್ರಸಿದ್ಧ ನಾಮಲಿಂಗಾತ್ಮಕವಾದ ಶಬ್ದಗಳಿಂದ ಭಗವಂತನೇ ಪ್ರತಿಪಾದ್ಯ ಅಂತ ಹೇಳುವ 3ನೇ ಪಾದ. ಅನ್ಯತ್ರ ವಾಚಕವಾದದ್ದು ಯಾವುದು? ಆ ಶಬ್ದಗಳನ್ನೆಲ್ಲ ಇಲ್ಲಿ ಸರ್ವಾಶ್ರಯ ಪೂರ್ಣಗುಣ ಸ್ವೋಕ್ಷರ ಸನ್ಹೃದ ಅಕ್ಷರ ಸನ್ಹೃದಬ್ಜಗ. ಹೃದಬ್ಜಗ ಅಂದ್ರೆ ಹೃದಯ ಕಮಲದಲ್ಲಿ ಇರತಕ್ಕಂಥವ. ಸೂರ್ಯಾದಿ ಭಾಸಕ ಸೂರ್ಯಾದಿಗಳಿಗೆ ಬೆಳಕು ಕೊಡುವವ, ಚಂದ್ರನಿಗೆ ಬೆಳಕು ಕೊಟ್ಟವ, ಸೂರ್ಯ ಬೆಳಗುವುದಕ್ಕೆ ಕಾರಣನಾದವ, ಬೆಂಕಿಯು ಬಿಸಿಯಾಗುವುದಕ್ಕೆ ಕಾರಣೀಭೂತನಾದವ, ನಕ್ಷತ್ರಗಳು ಹೊಳೆಯುವುದಕ್ಕೆ ಕಾರಣೀಭೂತನಾದವ, ಮಿಂಚು ಕೂಡ ಸುಡುವುದಕ್ಕೆ ಶಕ್ತಿಯನ್ನು ಕೊಟ್ಟವ ಅಂತ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೈತಾ ವಿದ್ಯುತೋ ಭಾತಿ ಕುತೋಯಮಗ್ನಿ ಇತ್ಯಾದಿ ಶ್ರುತಿಗಳು ಹೇಳ್ತವೆ. ಅಂತಹ ಸ್ವರೂಪ ಅದು ಇವನೇ ಅಂತ ಉಪವಾದನೆ ಮಾಡತಕ್ಕಂತಹ 3ನೇ ಅಧ್ಯಾಯ 3ನೇ ಪಾದ. ಉಪಸಂಹಾರ ಮಾಡ್ತಾರೆ. 1ನೇ ಅಧ್ಯಾಯ ಮುಗಿತು. ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನಃ ಅವ್ಯಕ್ತ ಕರ್ಮ ವಾಕ್ಯೈಶ್ಚ ವಾಚ್ಯ ಏಕೋ ಮಿತಾತ್ಮಕಃ ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ ಚ ಇತ್ಯಾದ್ಯನ್ಯತ್ರ ನಿಯತೈರಪಿ ಮುಖ್ಯತಯೋದಿತಃ. ಅನ್ಯತ್ರ ನಿಯತೈರಪಿ ಮುಖ್ಯತೆಯೋದಿತಃ. 4ನೇ ಪಾದದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದದಿಂದ ಭಗವಂತ ಪ್ರತಿಪಾದ್ಯ ಅಂತ ಉಪಪಾದನೆ ಮಾಡಿದ್ದಾರೆ. ಏನಿದು ಅನ್ಯತ್ರ ಪ್ರಸಿದ್ಧ ವಾಕ್ಯ ಅಂದ್ರೆ? ನೋಡಿ, ಶಬ್ದಗಳಲ್ಲಿ 4 ತರ. ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ. ಇದು ನಮಗೆ ಅರ್ಥ ಆಯ್ತು. ಈಗ ತತ್ರ ಪ್ರಸಿದ್ಧ ಅಂದ್ರೆ ದೇವರಲ್ಲೇ ಪ್ರಸಿದ್ಧವಾದ ಶಬ್ದ. ಅನ್ಯತ್ರ ಪ್ರಸಿದ್ಧ ಅಂದ್ರೆ ದೇವರನ್ನು ಬಿಟ್ಟು ಬೇರೆಯವರಲ್ಲಿ ಪ್ರಸಿದ್ಧವಾದ ಶಬ್ದ. ಉಭಯತ್ರ ಪ್ರಸಿದ್ಧ ಅಂದ್ರೆ ದೇವರಿಗೂ ನಡೆಯುತ್ತೆ, ಇನ್ನೊಬ್ಬರಿಗೂ ನಡೆಯುತ್ತೆ. ಈಗ ಸತ್ಯನಾರಾಯಣ ಅನ್ನೋ ಶಬ್ದ ಆಗಲ್ವಾ ನಮಗೆ, ಅದಕ್ಕೆ ಉಭಯತ್ರ ಪ್ರಸಿದ್ಧ ಆಗೋಗಿದೆ. ಇನ್ನು ಕೆಲವು ಶಬ್ದಗಳು ಇಲ್ಲಿಗೆ 3 ಆಯ್ತು. ಉಭಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ ಆಯ್ತು. ಇದು ಬಿಟ್ಟು ಅನ್ಯತ್ರೈವ ಪ್ರಸಿದ್ಧ ಅಂತ 4ನೇ. ಅದು ದೇವರನ್ನು ಬಿಟ್ಟು ಬೇರೆಯವರಲ್ಲೇ ಪ್ರಸಿದ್ಧವಾದ ಶಬ್ದ. ಈ ಇಷ್ಟೂ ಶಬ್ದ ದೇವರಲ್ಲಿ ತಂದು ಹಾಕುವ ಕೆಲಸ ಈಗ. ಅದು ಪ್ರಥಮಾಧ್ಯಾಯದ ಕೆಲಸ. ಈಗ ತತ್ರ ಪ್ರಸಿದ್ಧ ಶಬ್ದ ಅಂದ್ರೆ ನಾರಾಯಣ, ಗೋವಿಂದ, ವಿಷ್ಣು ಈ ಶಬ್ದಗಳು ತತ್ರ ಪ್ರಸಿದ್ಧ. ಇದರದ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಅದನ್ನು ಸಮನ್ವಯ ಮಾಡುವುದಕ್ಕೆ ಆಚಾರ್ಯರು ಹೊರಡಬೇಕಿಲ್ಲ, ವೇದವ್ಯಾಸರು ಸೂತ್ರ ರಚನೆ ಮಾಡಬೇಕಾಗಿಲ್ಲ. ದೇವರ ಶಬ್ದ ಅದು, ತತ್ರೈವ ಪ್ರಸಿದ್ಧ ಶಬ್ದ. ತತ್ರ ಪ್ರಸಿದ್ಧ ಬಿಟ್ರೆ ಅನ್ಯತ್ರ ಪ್ರಸಿದ್ಧಕ್ಕೆ ಪ್ರಯತ್ನ ಮಾಡಬೇಕು. ಈಗ ಆಕಾಶ ಮೊದಲಾದ ಶಬ್ದ ಅನ್ಯತ್ರ ಪ್ರಸಿದ್ಧ. ದೇವರನ್ನು ಬಿಟ್ಟು ಉಳಿದ ಆಕಾಶ, ವಾಯು ಈ ಶಬ್ದಗಳು ಬೇರೆ ಕಡೆ ಪ್ರಸಿದ್ಧ ಆಗಿದೆ. ಅದನ್ನು ಸಮನ್ವಯ ಮಾಡುವುದಕ್ಕೆ ಪ್ರಥಮ ಪಾದ ಉಪಯೋಗಿಸಿ. ಇನ್ನು ಕೆಲವು ಉಭಯತ್ರ ಪ್ರಸಿದ್ಧ. ಕೆಲವು ಶಬ್ದಗಳು ದೇವರಲ್ಲೂ ಇದೆ, ಬೇರೆಯವರಲ್ಲೂ ಇದೆ. ಇಂದ್ರ ಶಬ್ದ ಇದೆ ಅಲ್ವಾ, ಅದು ಉಭಯತ್ರ ಪ್ರಸಿದ್ಧ. ನಾವು ವೇದ ಅಧ್ಯಯನ ಮಾಡ್ತಾ ಹೋದರೆ ಭಗವಂತನಲ್ಲಿ ಹೆಚ್ಚು ಬಾರಿ ಇಂದ್ರ ಶಬ್ದ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಇಂದ್ರ ಅಂತ ಹೇಳಿದ್ರೆ ಭಗವಾನ್, ಕೈಯಲ್ಲಿ ವಜ್ರಾಯುಧ ಹಿಡಿದವ ಅಂತ ಇಂದ್ರ ಶಬ್ದ ಬರುತ್ತೆ. ಇದು ಉಭಯತ್ರ ಪ್ರಸಿದ್ಧ, ದೇವರಲ್ಲೂ ಇನ್ನೊಬ್ಬರಲ್ಲೂ ಪ್ರಸಿದ್ಧವಾದಂತಹ ಶಬ್ದ. ಈಶ್ವರ ಶಬ್ದವು ಕೂಡ ಹಾಗೆ. ಈಶ್ವರ ಅಂದ್ರೆ ನಾರಾಯಣನನ್ನು ಈಶ್ವರ ಅಂತ ಕರೆದಿದ್ದಾರೆ, ರುದ್ರದೇವರನ್ನು ಈಶ್ವರ ಅಂತ ಕರೆದಿದ್ದಾರೆ. ಹಾಗಾಗಿ ಇವನು ಲಿಂಗೇಶ್ವರನಾಗ್ತಾನೆ, ಅವನು ರಮೇಶ್ವರನಾಗ್ತಾನೆ. ಒಟ್ಟು ಈಶ್ವರ ಎಲ್ಲ ಕಡೆ ಇದೆ, ಉಮೇಶ್ವರ, ರಮೇಶ್ವರ ಅಂತ. ಈಗ ಈಶ್ವರ ಶಬ್ದ ಉಭಯತ್ರ ಪ್ರಸಿದ್ಧ ಶಬ್ದ.
ಈ ಉಭಯತ್ರ ಪ್ರಸಿದ್ಧದ ಜೊತೆಗೆ ಅನ್ಯತ್ರೈವ ಪ್ರಸಿದ್ಧ ಶಬ್ದ ಅಂತ ಉಂಟು. ಈ ಅನ್ಯತ್ರ ಪ್ರಸಿದ್ಧಕ್ಕಿಂತ ಅನ್ಯತ್ರೈವ ಪ್ರಸಿದ್ಧ ಶಬ್ದದ ವ್ಯತ್ಯಾಸ ಏನು? ಈಗ ಆಕಾಶಾದಿ ಶಬ್ದ ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಅಂದರೆ ಅದು ಅವ್ಯಕ್ತ ಬದಲಾದ ಶಬ್ದ. ಯಾಕಂದ್ರೆ ಅಲ್ಲಿ ಅದನ್ನು ವಿಷ್ಣು, ಆ ಶಬ್ದ ವಿಷ್ಣುವನ್ನು ಹೇಳ್ತದೆ ಅಂತ ಹೇಳಿದ್ರೆ ಅನೇಕ ಸಮಸ್ಯೆಗಳು ಬಂದು ಬೀಳ್ತವೆ, ಅಂತಹ ಶಬ್ದ ಕೆಲವಿದೆ. ಈಗ ದುಃಖಿ, ಬದ್ಧ, ಅವರ ಈ ಶಬ್ದಗಳು ಕೂಡ ಅನ್ಯತ್ರೈವ ಪ್ರಸಿದ್ಧ ಶಬ್ದ. ದುಃಖಿ ಅಂದ್ರೆ ದುಃಖ ಉಳ್ಳವ ಅಂತ ಅರ್ಥ ಅಲ್ವಾ? ಈ ಸರ್ವಶಬ್ದ ವಾಚ್ಯ ಪರಮಾತ್ಮ ಅಂದ್ರೆ ದುಃಖಿ ಅನ್ನೋ ಶಬ್ದ ಇಲ್ಲೋ ದೇವರು ಪ್ರಸಿದ್ಧ ಆಗಬೇಕು, ವಾಚ್ಯ ಆಗಬೇಕು. ಅವರ ಅಂತಿದೆ, ಅವರ ಅಂದ್ರೆ ಮೂರ್ಖ ಅಂತ ಅರ್ಥ, ಅಥವಾ ಅವರ ಅಂತ ಹೇಳಿದ್ರೆ ಕಡಿಮೆಯವ. ವರ ಅಂದ್ರೆ ಶ್ರೇಷ್ಠ, ಅವರ ಅಂತ ಹೇಳಿದ್ರೆ ಕಡಿಮೆಯವ ಅಂತ ಅರ್ಥ. ಈ ಅವರ ಶಬ್ದ ಅಂದ್ರೆ ಕನಿಷ್ಠ ಎಂಬ ಶಬ್ದ ದೇವರನ್ನು ಹೇಗೆ ಹೇಳುವುದು? ಯಾರು ಸರ್ವೋತ್ಕೃಷ್ಟನೋ ಅವನನ್ನು ಕನಿಷ್ಠ ಅನ್ನೋ ಶಬ್ದದಿಂದ ಹೇಗೆ ಕರೆಯುವುದು? ಸರ್ವಶಬ್ದ ವಾಚ್ಯ ಅಂತ ಹೇಗೆ? ಇದು ಒಂದು ಸಮಸ್ಯೆ. ಅಂದ್ರೆ ಈ ಶಬ್ದದಿಂದ ದೇವರು ವಾಚ್ಯ ಅಂತ ಹೇಳಿದ್ರೆ ಸಮಸ್ಯೆಗಳು ಒದಗುವುದರಿಂದ ಆ ಶಬ್ದಗಳನ್ನು ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು ಅಂತ ಕರೆದಿದ್ದಾರೆ. ಈ ಶಬ್ದವನ್ನು ದೇವರಲ್ಲಿ ಸಮನ್ವಯ ಮಾಡಬೇಕು. ಸಮನ್ವಯ ಹೇಗೆ? ದುಃಖಿ ಬದ್ಧಾವರಾದ್ಯಾಶ್ಚ ತದಧೀನತ್ವ ಹೇತುತಃ. ದುಃಖಿ ಅಂದ್ರೆ ದೇವರು, ದೇವರನ್ನು ದುಃಖಿ ಅಂತ ಹೇಗೆ ಕರೆಯುವುದು? ದುಃಖಿ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ದೇವರು. ಮತ್ತೆ ನಾವು ದುಃಖಿ ಅಲ್ಲ, ನಾವು ಸೆಕೆಂಡರಿ ಮೀನಿಂಗ್ ಅಲ್ಲಿ ನಾವು ದೇವರನ್ನು ದುಃಖಿ ಆಗೋದು. ಆದರೆ ಪ್ರಪ್ರಥಮ ಅರ್ಥದಲ್ಲಿ ದುಃಖಿ ಅಂದ್ರೆ ದೇವರು. ಹಾಗಾದ್ರೆ ದೇವರನ್ನು ಬೈದದ್ದಲ್ವ ನೀವು? ಅಲ್ಲ, ದೇವರನ್ನು ಹೊಗಳಿತು. ಆದರೆ ದೇವರಲ್ಲಿ ದೋಷ ಶಬ್ದಾಶ್ಚ ವಿಷ್ಣವಿ, ದೇವರಲ್ಲಿ ಹೋಗುವಾಗ ದೋಷವನ್ನು ಹೇಳುವ ಶಬ್ದವು ಕೂಡ ಗುಣವನ್ನೇ ಹೇಳುತ್ತೆ. ಯಾಕಂದ್ರೆ ಇದ್ದದ್ದನ್ನು ಹೇಳಬೇಕು ಶಬ್ದ, ಅವನಲ್ಲಿ ದೋಷವೇ ಇಲ್ಲ, ಇರುವುದು ಗುಣವೇ, ಗುಣವನ್ನೇ ಹೇಳುತ್ತೆ. ಯಾಕಂದ್ರೆ ದುಃಖಿ ಅನ್ನುವ ಶಬ್ದಕ್ಕೆ ಅರ್ಥ ದುಃಖ ಉಳ್ಳವ ಅಂತ ಅರ್ಥ ಅಲ್ಲ. ದುಃಖ ಉಳ್ಳವ ಅನ್ನೋ ಅರ್ಥ ದುಃಖಿ ಶಬ್ದದ ಎರಡನೇ ಅರ್ಥ, ಮೊದಲನೇ ಅರ್ಥ ಅಲ್ಲ. ಮೊದಲನೇ ಅರ್ಥ ಏನು ಗೊತ್ತು? ದುಃಖಿ ಅಂದ್ರೆ ದುಃಖಕ್ಕೆ ಸ್ವಾಮಿ ಅಂತ, ಇದು ಮೊದಲನೇ ಅರ್ಥ. ಯಾಕಂದ್ರೆ ಅದು ಗೊತ್ತಿದೆ ನಮ್ಗೆ, ಗೊತ್ತಿದ್ರು ನಾವು ಹೇಳೋಲ್ಲ ಅರ್ಥ. ನಿಜವಾಗಿ ಧನಿ ಅಂತ ಒಬ್ಬನನ್ನು ಕರಿತೇವೆ ನಾವು, ಅವರು ದೊಡ್ಡ ಧನಿಕಪ್ಪ, ಧನಿ. ದುಃಖಿ ಅನ್ನುವಲ್ಲಿ ದುಃಖ ಶಬ್ದದ ಮೇಲೆ ಇನಿ ಪ್ರತ್ಯಯ ಬಂದಿದೆ, ಧನಿ ಅನ್ನುವಲ್ಲಿ ಧನ ಶಬ್ದದ ಮೇಲೆ ಇನಿ ಪ್ರತ್ಯಯ ಬಂದಿದೆ. ಅದು ಇನಿ ಪ್ರತ್ಯಯ ಬರುವುದು ಸಮಾನ ಅರ್ಥದಲ್ಲಿ. ಧನಿ ಅಂದ್ರೆ ಧನ ಉಳ್ಳವ ಅಂತ ಅರ್ಥವೋ ಧನ ಸ್ವಾಮಿ ಅಂತ ಅರ್ಥವೋ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಧನ ಉಳ್ಳವ ಅಂತ ಧನಿ ಶಬ್ದದ ಅರ್ಥ ಹೌದಾದ್ರೆ ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಕೂತಿರ್ತಾನಲ್ಲ ಅವನನ್ನು ಧನಿ ಅಂತ ನಾವು ಕರಿತೀವಿ. ಅವನು ಅಲ್ಲಿಂದ ಹೊರಡುವಾಗ ಕಿಸೆಯಲ್ಲಿ 10 ಪೈಸೆ ಹಾಕೊಂಡು ಹೋಗುವುದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಆದ್ರೆ ಅವನ ಮುಂದೆ ದೊಡ್ಡ ದೊಡ್ಡ ನೋಟುಗಳ ಕಂತೆ ಇರ್ತದೆ, ಧನ ಇರ್ತದೆ. ಧನ ಉಳ್ಳವನನ್ನು ಅಂತ ಧನಿ ಅಂತ ಕರೆಯುವುದಾದ್ರೆ ಮನೆಯಲ್ಲಿರುವ ಗಾಡ್ರೇಜ್ ಅನ್ನು ಧನಿ ಅಂತ ಕರಿಬೇಕು. ಯಾಕಂದ್ರೆ ಧನ ಇರುವುದು ಗಾಡ್ರೇಜ್ ಅಲ್ಲಿ. ಧನಂ ಅಸ್ಯ ಅಸ್ತೀತಿ ಧನಿ ಅಂತ ಧನಿ ಶಬ್ದದ ಮುಖ್ಯಾರ್ಥ ಧನ ಉಳ್ಳದ್ದು ಅನ್ನುವುದಾದ್ರೆ ನಾವು ನಿಜವಾಗಿ ಧನ ಉಳ್ಳದ್ದನ್ನು ಧನಿ ಅಂತ ಕರೆಯೋಲ್ಲ. ಮತ್ತೆ ಒಂದು ಚೆಕ್ ಪುಸ್ತಕ ಇರ್ತದೆ ಅವನಲ್ಲಿ, ಚೆಕ್ ಪುಸ್ತಕ ಇರೋಲ್ಲ, ಈಗೆಲ್ಲ ಮೊಬೈಲ್ ಮಾತ್ರ ಇರ್ತದೆ. ಅವನು ನಿಮ್ಮ ಸಂಸ್ಥೆಗೆ ಎಷ್ಟು ಬೇಕು 10 ಲಕ್ಷವ, ಏನು ಯೋಚನೆ ಮಾಡಬೇಡಿ, ಈ ಕ್ಷಣ ಅಂತ ಟಕ 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 ಮಾಡಿ ಬಂದಾಯ್ತು ನಿಮಗೆ, ನಿಮ್ಮ ಖಾತೆಗೆ ಜಮೆ ಆಗಿದೆ ಅಂತ ಹೇಳಿರ್ತಾನೆ. ಇವನ ಹತ್ರ 5 ಪೈಸೆ ಇಲ್ಲ, ಕಿಸೆಯಲ್ಲಿ ಇರುವುದೇ ಇಲ್ಲ ಅವನಲ್ಲಿ. ಅವನನ್ನು ನೀವು ಧನಿ, ಏನು ಧನಿಕರೇ ಹೇಗಿದ್ದೀರಿ ಅಂತ ಕೇಳ್ತಾರೆ. ಆದ್ರೆ ಧನಿ ಅಂದ್ರೆ ಧನ ಉಳ್ಳವ ಅರ್ಥವ ಅಲ್ಲ, ಧನದ ಸ್ವಾಮಿ. ಸ್ವಾಮಿ ಅಂದ್ರೆ ಏನು? ಬೇಕಾದ ಹಾಗೆ ವಿನಿಯೋಗಿಸುವುದಕ್ಕೆ ಯಾರಲ್ಲಿ ಸ್ವಾತಂತ್ರ್ಯ ಇದೆಯೋ ಅವನಿಗೆ ಧನ ಸ್ವಾಮಿ ಅಂತ ಹೆಸರು. ಧನಿ ಅನ್ನುವುದಕ್ಕೆ ಧನ ಸ್ವಾಮಿ ಅನ್ನೋದು ಮುಖ್ಯ ಅರ್ಥ ಹೌದಾದರೆ ದುಃಖಿ ಅನ್ನುವುದಕ್ಕೆ ಯಾವುದು ಮುಖ್ಯ ಅರ್ಥ ಆಗಬೇಕು? ದುಃಖ ಸ್ವಾಮಿ ಅನ್ನೋದು ಮುಖ್ಯ ಅರ್ಥ ಆಗಬೇಕು. ನಾವು ದುಃಖಿ ಆಗಿದ್ದೇವ, ಅಕಸ್ಮಾತ್ ನಾವು ದುಃಖದ ಸ್ವಾಮಿ ಆಗಿದ್ದಿದ್ರೆ ನಮ್ಗೆ ಬೇಡ ಅಂದ್ರೆ ಅಲ್ಲಿ ಆ ಕುರ್ಚಿಯಲ್ಲಿ ದುಃಖವನ್ನು ಇಟ್ಟು ಬರಬೇಕು, ನಾವು ಅಲ್ಲಿರು ಬೇಕಾದಾಗ ತೆಗೊಳ್ತೇನೆ ಅಂತ. ನಮ್ಗೆ ಅದರ ಸ್ವಾಮಿ ಹೌದಾದ್ರೆ ಅಲ್ಲಿ ಇಡಬೇಕು. ಅಥವಾ ಯಾರಿಗಾದರೂ ದುಃಖ ಕೊಡಬೇಕು ಅಂದ್ರೆ ನಾವು ದುಃಖವನ್ನು ಕೊಡಬೇಕು. ಬೇಡ ಅಂದಾಗ ನಾವು ಬಿಡಬೇಕು, ಬೇಕಾದವರಿಗೆ ಕೊಡಬೇಕು. ಆ ಸಾಮರ್ಥ್ಯ ಇಲ್ಲದೆ ಇದ್ದವರು ಎಲ್ಲಿ ದುಃಖದ ಸ್ವಾಮಿಗಳಾಗಿದ್ದೇವೆ? ದುಃಖದ ದಾಸರಾಗಿದ್ದೇವೆ ಹೊರತು ದುಃಖದ ಸ್ವಾಮಿಗಳಾಗಿಲ್ಲ. ಹಾಗಾದ್ರೆ ದುಃಖಿತ್ವ ನಿಜವಾಗಿರುವುದು ಪರಮಾತ್ಮನ. ಆದ್ರಿಂದ ದುಃಖಿ ಬದ್ಧಾವರಾಧ್ಯಾಶ್ಚ ತದಧೀನತ್ವ ಹೇತು ಸಹ. ಆ ದುಃಖಾದಿಗಳು ಭಗವಂತನ ಅಧೀನ ಅನ್ನುವ ಕಾರಣದಿಂದ ದುಃಖಿ ಮೊದಲಾದ ಶಬ್ದಗಳು ಭಗವಂತನನ್ನು ಹೇಳುತ್ತೆ. ಅಂದ್ರೆ ದೋಷವಾಚಕವಾದ ಶಬ್ದವಾಗಿ ಲೋಕದಲ್ಲಿ ಕಾಣಿಸುವ ಶಬ್ದವು ಭಗವಂತನಲ್ಲಿ ಬಂದು ನಿಲ್ಲುವಾಗ ಗುಣವಾಚಕವಾಗಿ ಅವನನ್ನು ಪ್ರತಿಪಾದಿಸುತ್ತದೆ ಅನ್ನುವ ಅಭಿಪ್ರಾಯದಲ್ಲಿ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಲ್ಲಿ ಸ್ಮರಣೆ ಮಾಡಿದ್ರು. ಅದನ್ನು ಉಪಸಂಹಾರ ಮಾಡಿದ್ರು. ಇತ್ಯಾದಿ ಅನ್ಯತ್ರ ನಿಯತೈಹಿ. ಅನ್ಯತ್ರ ಅಂದ್ರೆ ಭಗವಂತನಿಗಿಂತ ಬೇರೆ ಕಡೆಯಲ್ಲೇ, ನಿಯತ ಅಂದ್ರೆ ಅನ್ಯತ್ರೈವ ಪ್ರಸಿದ್ಧವಾಗಿರತಕ್ಕಂತಹ ಶಬ್ದಗಳಿಂದಲೂ ಕೂಡ ವಾಚ್ಯ ಏಕಃ ಮುಖ್ಯತಯ ಉದಿತಃ ಶಬ್ದೈಹಿ ಅತಃ ಅನಂತ ಗುಣ ಯಚ್ಛಬ್ದ ಯೋಗ ವೃತ್ತಯ.
ಈ ಎಲ್ಲ ಶಬ್ದವೂ ಭಗವಂತನನ್ನು ಹೇಳುವ ಕಾರಣದಿಂದಲೇ ಭಗವಂತ ಅನಂತ ಗುಣನಿದ್ದಾನೆ. ಆ ಒಂದೊಂದು ಶಬ್ದವೂ ಅವನಲ್ಲಿ ಗುಣವನ್ನು ಹೇಳುವುದರ ಮೂಲಕ ಅನಂತ ಶಬ್ದವಾಚ್ಯನಾದ ಭಗವಂತ ಅನಂತ ಗುಣನಾಗಿದ್ದಾನೆ. ಯಾಕೆ? ಯಚ್ಛಬ್ದಾ ಯೋಗ ವೃತ್ತಯ. ಭಗವಂತನಲ್ಲಿ ಶಬ್ದ ಪ್ರವೃತ್ತಿಯಾಗುವುದೇ ಯೋಗ ವೃತ್ತಿಯ ಮೂಲಕ. ಯೋಗ ವೃತ್ತಿ ಅಂದರೆ ಆ ಶಬ್ದವನ್ನು ಬಿಡಿಸಿ ಒಡೆದು ನೋಡಿದಾಗ ಸಿಗುವ ಅರ್ಥ ಅಲ್ಲಿದೆ ಅನ್ನುವ ಕಾರಣದಿಂದಲೇ ಪ್ರವೃತ್ತಿಯಾಗುವುದು. ಹಾಗಾಗಿ ಸರ್ವಶಬ್ದ ವಾಚ್ಯನಾಗುವಾಗ ಸರ್ವಶಬ್ದದ ಯೋಗಾರ್ಥವೆನಿಸಿದಂತಹ ತತ್ತದ್ ಗುಣಗಳು ಅವನಲ್ಲಿ ತುಂಬಿವೆ ಅನ್ನುವುದು ಪ್ರತಿಪಾದಿಸಲ್ಪಡುವುದರಿಂದ ಭಗವಂತ ಸಕಲ ಗುಣ ಪೂರ್ಣನಾಗುತ್ತಾನೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯವಾಯಿತು. ನಾವಿವತ್ತು 3 ಅಧ್ಯಾಯ ಮುಗಿಸುವುದು ಅಂತ ಸಂಕಲ್ಪ ಮಾಡಿಕೊಂಡು ಕೂತದ್ದು. 4 ಅಧ್ಯಾಯ ಅಂದರೆ ಅನುವ್ಯಾಖ್ಯಾನಕ್ಕೆ ನಾವು ಮುಂದಿನ ಸಲ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪ್ರವೇಶ ಮಾಡಬೇಕು. ನಾವು ಇದನ್ನೇ 4 ದಿವಸ ಮಾಡಿದರೆ ಆವಾಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೆ ಚರ್ವಿತ ಚರ್ವಣ. ನಮ್ದಿಲ್ಲಿ ಈ ಮಾಧ್ವಮಂಡಲದ ಮೂಲ ಉದ್ದೇಶ ಇರುವುದು ಆ ಗ್ರಂಥದ ಪರಿಚಯ ಆಗುವಂತಹದ್ದು ಅಂತ. ಇನ್ನು ಇದನ್ನು ನಾನು ಓದಬೇಕು ಅಂತ ನಿಮಗೆ ಅನಿಸಬೇಕು ಅಂತ ಅಷ್ಟೇ ಇದರ ಉದ್ದೇಶ ಇರುವುದು. ಜೊತೆಗೆ ಒಂದು ಬಾರಿ ಅದರ ಒಳಗಿದ್ದ ಅರ್ಥದ ಒಂದು ಚರ್ವಣ ಆಗಬೇಕು ಅನ್ನೋ ಉದ್ದೇಶ. ಹಾಗಾಗಿ 3 ಅಧ್ಯಾಯವನ್ನು ನಾನು ಸಂಕ್ಷೇಪವಾಗಿ 5 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಮುಂದಿನ 2ನೇ ಅಧ್ಯಾಯ ಅದನ್ನು ಶುರು ಮಾಡುವುದು ಶ್ರೌತಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯಃ ನ ಗುಣಾನ್ ಹರೇಹೇ ನಿಷೇಧುಂ ಶಕ್ನುಯುಃ. ಈ ಮೊದಲನೇ ಅಧ್ಯಾಯದಲ್ಲಿ ದೇವರು ಸಕಲ ಗುಣದಿಂದ ತುಂಬಿದ್ದಾನೆ ಅಂತ ಹೇಳಿದ ಕೂಡಲೇ ಅನೇಕ ಯುಕ್ತಿಗಳು ಹೊರಡ್ತಾರೆ. ದೇವರ ಬಗ್ಗೆ ತರ್ಕಗಳು. ದೇವರಲ್ಲಿ ದುಃಖ ಉಂಟೋ ಅಂತ ಅವಾಗ ಹೇಳಿದ. ನಾವಾಗೇನು ಹೇಳ್ತೇವೆ? ಇಲ್ಲ ಅಂತ ಹೇಳ್ತೇವೆ. ದುಃಖ ಸ್ವಾಮಿತ್ವ ಇದೆ ಹೊರತು ದೇವರಲ್ಲಿ ದುಃಖ ಇಲ್ಲ. ದುಃಖ ಇಲ್ಲ ಅಂದ್ರೆ ಸುಖ ಇಲ್ಲ ಅಂತ ಅರ್ಥ ಅಂತ ಹೇಳಿದವ ತರ್ಕ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಸುಖ ಉಂಟೋ ಅಲ್ಲಿ ದುಃಖ ಇದ್ದೇ ಇರಬೇಕು. ದುಃಖ ಇಲ್ಲ ಅಂದ್ರೆ ಸುಖ ಇರುವುದು ಹೇಗೆ? ಉದಾಹರಣೆಗೆ ಕಲ್ಲುಗಡ್ಡಿಗೆ ದುಃಖ ಇದೆಯಾ? ಇಲ್ಲ. ಸುಖ ಇದೆಯಾ? ಇಲ್ಲ. ನಿಮ್ಮ ಪರಮಾತ್ಮನಲ್ಲಿ ದುಃಖ ಇಲ್ಲ ಅಂದ್ರೆ ಸುಖ ಹೇಗೆ ಬರ್ಲಿಕ್ಕೆ ಸಾಧ್ಯ? ನೀವು ಆನಂದಮಯೋಭ್ಯಾಸ ಅಂತಂದ್ರೆ ಅಲ್ವ, ಅವನ ಆನಂದ ಸದಾನಂದ ಅಂತ ಹೇಳಿದ್ರಿ. ಆನಂದ ಇದೆ ಅಂದ್ರೆ ದುಃಖ ಇರಲೇಬೇಕು ಅವನಿಗೆ. ಇದೆಲ್ಲ ತರ್ಕ. ಈ ರೀತಿ ಯುಕ್ತಿಗಳಿಂದ ನಾವು ಹೇಳಿದ ವಿಷಯಕ್ಕೆ ವಿರೋಧ ಬಂದಾಗ ಆ ಯುಕ್ತಿಯನ್ನು ನಿರಾಕರಣೆ ಮಾಡುವುದಕ್ಕೆ 2ನೇ ಅಧ್ಯಾಯದ ಪ್ರಥಮ ಪಾದ ಇದೆ. ಅದರಲ್ಲಿ ಯುಕ್ತಿಯ ವಿರೋಧವನ್ನೂ ಪರಿಹರಿಸಿದ್ದಾರೆ, ಸ್ಮೃತಿಗಳ ಕೆಲವು ವಿರೋಧವನ್ನು ಕೂಡ ಪರಿಹರಿಸಿದ್ದಾರೆ. ಸ್ಮೃತಿ ಗ್ರಂಥ ಬೇರೆ ಬೇರೆ ಸ್ಮೃತಿ ಇದೆ. ಪಾಶುಪತ ಸ್ಮೃತಿ ಇದೆ, ಬುದ್ಧನನ್ನೇ ಪ್ರತಿಪಾದನೆ ಮಾಡತಕ್ಕಂತಹ ಸ್ಮೃತಿ ಗ್ರಂಥ ಇದೆ, ಬೇರೆ ಬೇರೆ ಸ್ಮೃತಿಗಳು. ಆ ಗಾಣಪತ್ಯ ಸ್ಮೃತಿಗಳಿದ್ದಾವೆ, ಸ್ಕಾಂದ ಸ್ಮೃತಿಗಳಿದ್ದಾವೆ, ಶಾಕ್ತ ಸ್ಮೃತಿಗಳಿದ್ದಾವೆ. ಈ ಸ್ಮೃತಿ ಗ್ರಂಥದಿಂದ ಈ ಪಂಚರಾತ್ರವೇ ಮೊದಲಾದಂತಹ ವೈಷ್ಣವ ಸ್ಮೃತಿಗಳು ಹೇಳಿದ ವಿಷಯಗಳಿಗೆ ವಿರೋಧ ಬರ್ತಕ್ಕಂಥ ಸಂದರ್ಭ. ಆ ಸಮಯದಲ್ಲಿ ಆ ಸ್ಮೃತಿಗಳು ನಮ್ಮ ವೇದವನ್ನು ವಿರೋಧಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮಾತು ಶುರುವಾಗುವುದು. ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯಃ ನ ನಿಷೇಧುಂ ಶಕ್ಯಾಃ ಗುಣಾನ್ ಹರೇಃ ಗುಣಾನ್ ನಿಷೇಧುಂ ನ ಶಕ್ನುಯುಃ. ಹರಿಯ ಗುಣಗಳನ್ನು ಪ್ರಥಮಾಧ್ಯಾಯದಲ್ಲಿ ಉಪವಾದನೆಯನ್ನು ಮಾಡಿದ್ದೇವೆ. ಅದನ್ನು ನಿಮ್ಮ ಸ್ಮೃತಿಗಳು, ಪಾಶುಪತಾದಿ ಸ್ಮೃತಿಗಳು ನಿಷೇಧ ಮಾಡುವಲ್ಲಿ ಅಸಮರ್ಥ. ಯಾಕೆಂದ್ರೆ ಶ್ರೌತ ಸ್ಮೃತಿ ವಿರುದ್ಧತ್ವ. ಶ್ರುತಿಗೆ ಅನುಗುಣವಾದಂತಹ ವೈಷ್ಣವ ಸ್ಮೃತಿಗಳ ವಿರೋಧ ಆ ಸ್ಮೃತಿಗಿದೆ. ಆದ್ರಿಂದ ನಿಮ್ಮ ಸ್ಮೃತಿಗೆ ಹೀಗೆ ಅರ್ಥ ಅಂತ ನಿರ್ಣಯಿಸುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ವೈಷ್ಣವ ಸ್ಮೃತಿಯ ವಿರೋಧ ಇದೆ. ಆವಾಗ ವೇದಕ್ಕೆ ಅದು ಹೇಗೆ ವಿರೋಧ ಮಾಡುತ್ತೆ? ನಾವು ವೇದದ ಮೂಲಕ ಸಕಲ ಗುಣಗಳನ್ನು ಪ್ರತಿಪಾದಿಸಿದ್ದೇ ಹೊರತು ವೈಷ್ಣವ ಸ್ಮೃತಿಗಳ ಮೂಲಕ ಅಲ್ಲ. ಆದ್ರಿಂದ ವೈಷ್ಣವ ಸ್ಮೃತಿ ವಿರುದ್ಧವಾಗಿರತಕ್ಕಂತಹ ನಿಮ್ಮ ಸ್ಮೃತಿಗಳು ಹೇಗಪ್ಪ ಈ ನಮ್ಮ ಶ್ರುತ್ಯರ್ಥವನ್ನು ವಿರೋಧಿಸುವುದಕ್ಕೆ ಸಾಧ್ಯ? ಹೀಗೆ ವಿರೋಧವನ್ನು ಪರಿಹರಿಸುವ ಅಧ್ಯಾಯವಾದ್ದರಿಂದ ಇದಕ್ಕೆ ಅವಿರೋಧಾಧ್ಯಾಯ ಅಂತ ಹೆಸರು. ಮೊದಲು ಯುಕ್ತಿ ವಿರೋಧವನ್ನು ಪರಿಹಾರ ಮಾಡ್ತಾರೆ. 2ನೇ ಪಾದದಲ್ಲಿ ಸಮಯ ವಿರೋಧ. ಸಮಯ ಅಂದ್ರೆ ಸಮಯ ಆಗೋಯ್ತು ಅಂತ ಹೇಳ್ತೇವಲ್ಲ, ಈ ಸಮಯ ಅಲ್ಲ. ಸಮಯ ಅಂತ ಹೇಳಿದ್ರೆ ಬೇರೆ ಬೇರೆ ದರ್ಶನಗಳು. ಚಾರ್ವಾಕ ಅದೊಂದು ಸಮಯ, ವೈಶೇಷಿಕ ನ್ಯಾಯ ಅದು ಒಂದು ಸಮಯ. ನ್ಯಾಯ ವೈಶೇಷಿಕ ಸಮಯ. ಜನನಂ ಸಮಯೇ ಸಮಯೇ ಜಗತತ್ ಪ್ರತಿಥೇ ಸಮಯೇ ಸಮಯೇ ದವಿತೆ ಅನ್ನುವಲ್ಲಿ ಸಮಯ ಶಬ್ದ ಅನೇಕ ಬಾರಿ ಬರಲಿಲ್ವಾ? ಅದರಲ್ಲಿ ಒಂದು ಸಮಯ ಅಂತ ಹೇಳಿದ್ರೆ ಶಾಸ್ತ್ರ. ಆ ಶಾಸ್ತ್ರಗಳ ಬೇರೆ ಬೇರೆ ದರ್ಶನಗಳ ವಿರೋಧವನ್ನು ಪರಿಹಾರ ಮಾಡತಕ್ಕಂಥದ್ದು ಬಹಳ ಸುಂದರವಾದ ಪಾದ. ನ್ಯಾಯಸುದ್ಧಿಯಲ್ಲಿ ತುಂಬಾ ವಿಸ್ತಾರವಾಗಿ ಬೆಳೆದಿರತಕ್ಕಂತಹ ಪಾದ. ಸಮಯ ಪಾದ ಆದಮೇಲೆ ಮುಂದಕ್ಕೆ ಶ್ರುತಿಗಳಿಗೆ ಮತ್ತೊಂದು ಶ್ರುತಿ ವಿರುದ್ಧವಾಗಿ ನಿಂತಾಗ, 2 ಹಸುಗಳು ಒಂದಕ್ಕೊಂದು ಹಾಯ್ತಾ ಇದ್ದಾಗ ಏನು ವ್ಯವಸ್ಥೆ ಮಾಡಬೇಕು? ನಮ್ಮ ಹಸುವನ್ನು ಉಳಿಸುವುದಕ್ಕೆ ಇನ್ನೊಂದು ಹಸುವನ್ನು ಕೊಂದು ಹಾಕುವುದಲ್ಲ. ಆ ಹಸುವಿಗೆ ಹುಲ್ಲು ತೋರಿಸಿ ಅದನ್ನು ಆ ಕಡೆ ಎಳ್ಕೊಂಡು ಹೋಗುವುದು, ಇದಕ್ಕೆ ಇನ್ನೊಂದು ಹುಲ್ಲು ತೋರಿಸಿ ಈ ಕಡೆ ಎಳ್ಕೊಂಡು ಹೋಗುವುದು. ಹೇಗೋ
ಹಾಗೆ ಎರಡು ಶ್ರುತಿಗಳು ಪರಸ್ಪರ ಕಾದಾಡ್ತಾ ಇದ್ದಾಗ ಆ ಶ್ರುತಿಗೆ ಬೇರೆ ಅರ್ಥವನ್ನು ಕೊಡಬೇಕು, ಈ ಶ್ರುತಿಗೆ ಬೇರೆ ಅರ್ಥವನ್ನು ಕೊಡಬೇಕು, ಆಗ ಎರಡು ಸರಿ ಹೋಗುತ್ತೆ. ಆಗ ಮಾಡಿದವಲ್ಲ, ದೇವರನ್ನು ತಿಳಿಲಿಕ್ಕೆ ಆಗ್ತದೆ ಅಂತಲೂ ಶ್ರುತಿ ಇದೆ, ದೇವರನ್ನು ತಿಳಿಲಿಕ್ಕೆ ಆಗೋಲ್ಲ ಅಂತಲೂ ಶ್ರುತಿ ಇದೆ. ಯತ್ತದ ದೃಶ್ಯಂ ಅನ್ನೋ ಶ್ರುತಿ ದೇವರನ್ನು ತಿಳಿಲಿಕ್ಕೆ ಆಗೋಲ್ಲ ಅಂತ ಹೇಳುತ್ತೆ. ಆತ್ಮಾವ ಅರೆ ದ್ರಷ್ಟವ್ಯ ಅನ್ನೋ ಶ್ರುತಿ ದೇವರನ್ನು ತಿಳಿಲಿಕ್ಕೆ ಆಗುತ್ತೆ ಅಂತ ಹೇಳುತ್ತೆ. ಎರಡು ವಿರೋಧ ಬಂದಾಗ ಏನ್ ಮಾಡ್ತೇವೆ, ಅವನನ್ನು ನೋಡ್ಲಿಕ್ಕೆ ಆಗುತ್ತೆ ಅನ್ನೋ ಶ್ರುತಿಗೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಿಳಿಲಿಕ್ಕೆ ಆಗುತ್ತೆ ಅಂತ ಅರ್ಥ. ಅವನನ್ನು ತಿಳಿಲಿಕ್ಕೆ ಆಗೋಲ್ಲ ಅನ್ನೋದಕ್ಕೆ ಪೂರ್ಣವಾಗಿ ಯಾರಿಂದಲೂ ತಿಳಿಲಿಕ್ಕೆ ಆಗುದಿಲ್ಲ. ಲಕ್ಷ್ಮೀದೇವಿಯಿಂದಲೂ ನಾ ರಮಾಪಿ ಪದಾಂಗುಲೀಲ ಸನ್ನ ಖದ್ಗೂರಾಜನಂತ ಸದ್ಗುಣಾನ್ ಗಣಯಂತಿ ಅನಾರತಂ, ಆಕೆಯಿಂದಲೂ ಸಾಧ್ಯ ಇಲ್ಲ ಅಂತ ಅದಕ್ಕೆ ಅರ್ಥ. ಶ್ರುತಿಗಳಿಗೆ ಬೇರೆ ಬೇರೆ ಅರ್ಥವನ್ನು, ಹಸುಗಳಿಗೆ ಬೇರೆ ಬೇರೆ ಹುಲ್ಲು ಕೊಟ್ಟು ಬೇರೆ ಮಾಡುವ ಹಾಗೆ ವೇದಗಳಲ್ಲಿ ಒಂದನ್ನು ಅಪ್ರಮಾಣವಾಗಿಸದೆ ಪ್ರಮಾಣವಾದ ವೇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟು ವಿರೋಧ ಪರಿಹಾರ ಮಾಡುವ ಪಾದವನ್ನು ಶ್ರುತಿ ವಿರೋಧ ಅಥವಾ ಶ್ರುತ್ಯ ವಿರೋಧ ಪಾದ ಅಂತ ಕರೀತಾರೆ. ಶ್ರುತಿಗಳ ವಿರೋಧವನ್ನು ಪರಿಹಾರ ಮಾಡತಕ್ಕಂತಹ ಪಾದ. ಕೊನೆಯದಾಗಿ ಮತ್ತೊಂದು ನಾಲ್ಕನೆಯ ಪಾದ, ಅದು ನ್ಯಾಯೋಪೇತ ಶ್ರುತಿ ವಿರೋಧವನ್ನು ಪರಿಹಾರ ಮಾಡತಕ್ಕಂತಹ ಪಾದ. ಒಟ್ಟಿನಲ್ಲಿ 4 ಪಾದದಲ್ಲಿ ಆಚಾರ್ಯರು ಉಪಸಂಹಾರ ಮಾಡುವುದು ಉಕ್ತ ಗುಣಾಶ್ಚ ವಿರುದ್ಧ ತಸ್ಯ ವೇದೇನ ಸರ್ವಶಃ. ಪ್ರಥಮಾಧ್ಯಾಯದಲ್ಲಿ ಹೇಳಿರತಕ್ಕಂತಹ ಗುಣಗಳು ಅವಿರುದ್ಧ, ಅದಕ್ಕೆ ಯಾವುದೇ ವಿರೋಧ ಬೇರೆ ಇದ್ದರಿಂದ ಬರೋಲ್ಲ. ಇನ್ನು 3ನೇ ಅಧ್ಯಾಯ, ಅದನ್ನು ಮೊದಲನೇದ್ದು ಸಮನ್ವಯಾಧ್ಯಾಯ, 2ನೇದ್ದು ಅವಿರೋಧಾಧ್ಯಾಯ, 3ನೇದ್ದು ಸಾಧನಾಧ್ಯಾಯ. ಹಾಗಾದರೆ ಈಗ ಈ ದೇವರ ಬಗ್ಗೆ ತಿಳಿಯುವುದಕ್ಕೆ 2 ಪಾದ ಆದ ಮೇಲೆ 3ನೇದರಲ್ಲಿ ನಾವು ಆ ದೇವರನ್ನು ಪಡೆಯುವುದಕ್ಕೆ ಸಾಧನೆ ಶುರು ಮಾಡ್ತಾ ಇದ್ದೇವೆ. ಆ ಸಾಧನೆಯಲ್ಲಿ ಮೊದಲನೆಯದ್ದು ವೈರಾಗ್ಯ ಪಾದ, 2ನೇದ್ದು ಭಕ್ತಿ ಪಾದ, 3ನೇದ್ದು ಉಪಾಸನಾ ಪಾದ, 4ನೇದ್ದು ಅಪರೋಕ್ಷ ಜ್ಞಾನಕ್ಕೆ ಸಂಬಂಧಪಟ್ಟ ಜ್ಞಾನಪಾದ. ವೈರಾಗ್ಯಕ್ಕೋಸ್ಕರ ವೈರಾಗ್ಯ ಮಾಡಿ ಅಂತ ಹೇಳುವುದಲ್ಲ ವೈರಾಗ್ಯ ಪಾದದಲ್ಲಿ, ಮತ್ತೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೇವೆ ಅಂತ ತೋರಿಸುವ ಪಾದ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಓದಬೇಕಾದ್ದು. ಯಾಕಂದ್ರೆ ನಮಗೆ ನಾವೆಲ್ಲ ಖುಷಿಯಿಂದ ಇದ್ದೇವೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಬೆಂಗಳೂರು ಅಂದ್ರೆ ಸ್ವರ್ಗ, ಉಕ್ರೇನಿಗೆ ಹೋಗಿದ್ರೆ ಏನಾಗ್ಬಿಡ್ತಿತ್ತು, ನಮ್ಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ನಾವು ಅಷ್ಟು ಸ್ವರ್ಗದಲ್ಲಿದ್ದೇವೆ ಅಂತ ಅಂದುಕೊಳ್ತಾ ಇದ್ದೇವಲ್ಲ. ಏನು ಕಷ್ಟ ಇದೆ ಅನ್ನೋದನ್ನು ಅವರು ಬಿಡಿಸಿ ಹೇಳ್ತಾರೆ. ನಮ್ಮ ಕಷ್ಟವನ್ನು ಅರ್ಥ ಮಾಡಿಸ್ಕೋದಕ್ಕೆ ವೇದವ್ಯಾಸನೇ ಬೇಕು ನಮಗೆ. ಆ ಪಾದ ಅಲ್ಲಿ ಈ ಕಷ್ಟವನ್ನೆಲ್ಲ ನೋಡಿ, ಗರ್ಭದಲ್ಲಿ ಏನು ಕಷ್ಟ, ಮರಣದಲ್ಲಿ ಏನು ಕಷ್ಟ, ಇರುವಾಗ ಏನು ಕಷ್ಟ, ಇವನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಮಗೆ ಸ್ವಲ್ಪ ವೈರಾಗ್ಯ ಬರ್ತದೆ. ಮತ್ತೊಮ್ಮೆ ಹೀಗೆ ಹುಟ್ಟಿರಬಾರ್ದಪ್ಪ ಅಂತ ಅನಿಸುತ್ತೆ. ಇದಕ್ಕೆ ವೈರಾಗ್ಯ ಅಂತ ಹೆಸರು. ಇದಾದ ಮೇಲೆ 2ನೇದರಲ್ಲಿ ಭಕ್ತಿಪಾದ. ಭಕ್ತಿ ಮಾಡು ಅಂತ ಹೇಳೋಲ್ಲ ಆ ಪಾದದಲ್ಲಿ. ಮತ್ತೇನು ಹೇಳ್ತಾರೆ, ದೇವರ ಮಾಹಾತ್ಮೆಯನ್ನು ಹೇಳುವುದಕ್ಕೆ ಶುರು ಮಾಡ್ತಾರೆ. ಭಕ್ತ್ಯರ್ಥಂ ಭಗವನ್ ಮಹಿಮಾ ಅತ್ರ ಉಚ್ಯತೆ ಅಂತ, ಭಕ್ತಿಗೋಸ್ಕರ ಭಗವನ್ ಮಹಿಮೆಯನ್ನು ಹೇಳುವುದು. ಅದರಲ್ಲಿ ಶುರುವಾಗುವುದೇ ಸಂಧ್ಯಾಧಿಕರಣ. ಅಂದ್ರೆ ಸ್ವಪ್ನ ಕಾಲದಲ್ಲಿ ವಸ್ತುವನ್ನು ಸೃಷ್ಟಿಸಿ ದೇವರು ತೋರಿಸ್ತಾನೆ, ಅದರ ಮೂಲಕ ಎಷ್ಟು ಉಪಕಾರ ಮಾಡ್ತಾನೆ ದೇವರು. ಸ್ವಪ್ನದಲ್ಲಿ ಒಂದು ವಸ್ತು ತೋರಿಸುವುದರ ಮೂಲಕ ಕೆಲವೊಂದು ಸಲ 2-3 ಜನ್ಮದ ವಿಷಯಗಳನ್ನು ಒಂದು ಸ್ವಪ್ನದಲ್ಲಿ ಕಳೆದು ಹಾಕಿಬಿಡ್ತಾನೆ. ಅಷ್ಟೆಲ್ಲ ಉಪಕರಿಸ್ತಾನೆ ಭಗವಂತ. ನಮ್ಮಿಂದ ಯಾವುದನ್ನು ನಾವು ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಅಂಥದ್ದನ್ನು ದೇವರು ಮಾಡಿ ತೋರಿಸುವುದರ ಮೂಲಕ ನಮಗೆ ಅಸ್ವಾತಂತ್ರ್ಯದ ಜ್ಞಾನವನ್ನೂ ಹುಟ್ಟಿಸುವ ಉಪಕಾರವನ್ನು ಮಾಡ್ತಾ ಇದ್ದಾನೆ ಅಂತ ನಿರೂಪಿಸುವ, ಆ ಉಪಕಾರಗಳನ್ನೆಲ್ಲ ತಿಳಿಸುವ 2ನೆಯ ಪಾದ, ಅದನ್ನು ಭಕ್ತಿಪಾದ ಅಂತ ಹೇಳ್ತಾರೆ. 3ನೇ ಪಾದದ ಸೂತ್ರಗಳಲ್ಲಿ ಭಗವಂತನ ಉಪಾಸನೆಯ ಪದ್ಧತಿ. ಅದರಲ್ಲಿ ಬ್ರಹ್ಮದೇವರು ಸಕಲ ಗುಣೋಪಾಸಕರು, ಆಮೇಲೆ ದೇವತೆಗಳು ಸ್ವಲ್ಪ ಕಡಿಮೆ ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಬ್ರಹ್ಮಣಾತ್ ಅಖಿಲೈರ್ಗುಣೈ ಅಂತ. ಅದರಲ್ಲಿ ಮನುಷ್ಯ ಆಗಬೇಕಾದ್ರೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತು ಅಖಿಲೈರ್ಗುಣೈ. ಬ್ರಹ್ಮದೇವರು ಅಖಿಲ ಗುಣಗಳಿಂದ ಉಪಾಸನೆ ಮಾಡ್ತಾರೆ. ಸುರೇಶ್ವರರು ದೇವತಾ ಶ್ರೇಷ್ಠರು ಯಥಾಕ್ರಮಂ ಬಹುಗುಣೈ, ಅವರವರ ತಾರತಮ್ಯ ಶಕ್ತಿಗೆ ಅನುಗುಣವಾಗಿ ಅವರು ಬಹಳ ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಆದರೆ ಮನುಷ್ಯ ಅವನು ಸತ್, ಚಿತ್, ಆನಂದ, ಆತ್ಮ ಎಂಬ 4 ಗುಣಗಳನ್ನು ಮಾತ್ರ ದೇವರಲ್ಲಿ ಉಪಾಸನೆ ಮಾಡ್ತಾನೆ. ಉಳಿದದ್ದನ್ನೆಲ್ಲ ತಿಳ್ಕೊಳ್ತಾನೆ. ಅದು ಜ್ಞಾನ ಮಾತ್ರ. ತಸ್ಯ ಪ್ರಿಯಮೇವ ಶಿರಃ ಅಂತ ಪ್ರಿಯಶಿರಸ್ತ್ವಾದಿಗಳು ಏನು ದೇವರಲ್ಲಿದೆ, ಆ ಪ್ರಿಯಶಿರಸ್ತ್ವಾದಿಗಳನ್ನು ಉಪಾಸನೆ ಮಾಡುವ ಸಾಮರ್ಥ್ಯ ಮನುಷ್ಯನಿಗಿಲ್ಲ. ಬರೀ ಶಾಸ್ತ್ರದಿಂದ ತಿಳ್ಕೊಳ್ತಾನೆ ಮಾತ್ರ. ಅದೊಂದು ಧ್ಯಾನದಲ್ಲಿ ಕಾಣುವ ಶಕ್ತಿ ಅವನಿಗಿರುವುದು 3. ಸತ್ ಅಂದ್ರೆ ಅವನಲ್ಲಿ ಯಾವ ದೋಷವೂ ಇಲ್ಲ. ಚಿತ್ ಅವನು ಜ್ಞಾನ ಸ್ವರೂಪಿಯಾಗಿದ್ದಾನೆ. ಆನಂದ ಅಂದ್ರೆ ಅವ ಆನಂದ ಸ್ವರೂಪಿ ಇದ್ದಾನೆ. ಆತ್ಮ ಅವನು ನಮ್ಮ ನಿಯಾಮಕನಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಈ 4 ಗುಣವನ್ನು ಮಾತ್ರ
ದೇವರಲ್ಲಿ ಮನುಷ್ಯ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಅಂತ ಇತ್ಯಾದಿಗಳನ್ನು ನಿರೂಪಣೆ ಮಾಡತಕ್ಕಂತಹ 4ನೆಯ ಪಾದ, 3ನೆಯ ಪಾದ ಉಪಾಸನಾ ಪಾದ, 4ನೆಯದ್ದು ಅಪರೋಕ್ಷ ಜ್ಞಾನ ಪಾದ. ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಬರುವಾಗ ಯಾವ ರೀತಿ, ಪಾದಾಪರೋಕ್ಷ ಅಂದರೆ ಏನು, ಪೂರ್ಣಾಪರೋಕ್ಷ ಅಂದರೆ ಏನು, ಆ ಅಪರೋಕ್ಷದ ವಿಶೇಷವನ್ನು ನಿರೂಪಣೆ ಮಾಡತಕ್ಕಂಥದ್ದು. ಒಟ್ಟಿದು ಸಾಧನಾಧ್ಯಾಯ ಅಂತ ಅನಿಸಿದರೆ ಇದರ ವಿವರಣೆಯನ್ನು ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡೋಣ. 4ನೆಯದ್ದು ಅಧ್ಯಾಯ ಫಲಾಧ್ಯಾಯ. ಫಲಾಧ್ಯಾಯವನ್ನು ನಿರೂಪಿಸುವುದಕ್ಕೆ ಆಚಾರ್ಯರು 8 ಶ್ಲೋಕಗಳನ್ನು ತಗೊಂಡಿದ್ದಾರೆ. ವಿಷ್ಣುರ್ ಬ್ರಹ್ಮ ತಥಾ ದಾತೇತ್ಯೇವಂ ನಿತ್ಯಮುಪಾಸನಂ ಕಾರ್ಯಮಾಪದ್ಯತಿ ಬ್ರಹ್ಮ ತೇನ ಯಾಂತ್ಯಪರೋಕ್ಷತಾಂ. ವಿಷ್ಣುರ್ ಬ್ರಹ್ಮ ತಥಾ ದಾತ ಅಥವಾ ಆದಾತ ಇತ್ಯೇವಂ ಕಾರ್ಯಮುಪಾಸನ. ವಿಷ್ಣುವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ವಿಷ್ಣು ಪೂರ್ಣನಾಗಿದ್ದಾನೆ, ಬ್ರಹ್ಮ ಬೃಹತ್ತಾಗಿದ್ದಾನೆ ಅಂತ ಅವನ ಸಕಲ ಗುಣ ಪೂರ್ಣತ್ವದ ಉಪಾಸನೆ ಮಾಡಬೇಕು. ಜೊತೆಗೆ ದಾತ, ನಮಗೆ ಬೇಕಾದ್ದೆಲ್ಲ ಕೊಡುವುದು ಅವ. ಇದಕ್ಕೆ ಪರಮ ಭಾಗವತ ಧರ್ಮ ಅಂತ ಹೆಸರು. ಯಾರ್ಯಾರೋ ನಮಗೆ ಉಪಕಾರ ಮಾಡ್ತಾರೆ ಅಂತ ತಿಳಿಯುವುದಕ್ಕಿಂತ ಮುಖ್ಯವಾಗಿ ದೇವರು ನಮಗೆ ಇದನ್ನು ಕೊಡ್ತಾ ಇದ್ದಾನೆ ಅಂತ, ವಿಷ್ಣು ಎಲ್ಲವನ್ನೂ ಕೊಡುವವ ಅಂತ ಅವನು ಉಪಾಸನೆ ಮಾಡಬೇಕು ಅಂತ ಉಪಾಸನೆಯ ಹಿಂದೆ ಹೇಳಿದ ವಿಷಯವನ್ನೇ ಸ್ವಲ್ಪ ತೆಗೆದುಕೊಂಡು ಆಮೇಲೆ ದೇವರ ಉಪಾಸನೆ ಮಾಡುವಾಗ ಕೂತುಕೊಳ್ಬೇಕು. ಆಸೀನ ಸಂಭವಾತ್, ಕೂತುಕೊಂಡು ಉಪಾಸನೆ ಮಾಡುವಂಥದ್ದು ಶ್ರೇಷ್ಠ. ಆಸನವು ಕೂಡ ಇಂಥದ್ದಾಗಿರಬೇಕು. ಹೀಗೆಲ್ಲ ನಿರೂಪಣೆ ಮಾಡಿಕೊಂಡು ಆಮೇಲೆ ಮೋಕ್ಷದ ಸ್ಥಿತಿ, ಮೋಕ್ಷಕ್ಕೆ ಉತ್ಕ್ರಾಂತಿ, ಉತ್ಕ್ರಮಣ ಆಗತಕ್ಕಂಥದ್ದು, ಕರ್ಮಕ್ಷಯ. ನಾವು ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತುಂಟು. ಅದರಲ್ಲಿ ಸಂಚಿತ ಕರ್ಮ ಅದು ಭಗವಂತನ ಜ್ಞಾನ ಬಂದಾಗ ಹೋಗಿಬಿಡ್ತದೆ, ನಾಶವಾಗ್ತದೆ. ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷಯ ಅನಿಷ್ಟಸ್ಯೋಭಯಸ್ಯಾಪಿ ಸರ್ವಸ್ಯಾನ್ಯಸ್ಯ ಭೋಗತಃ. ಭಗವಂತನ ಅಪರೋಕ್ಷ ಜ್ಞಾನದಿಂದ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಉಳಿದ ಎಲ್ಲ ಕರ್ಮವೂ ನಾಶವಾಗುತ್ತೆ. ಪ್ರಾರಬ್ಧ ಕರ್ಮ ಸರ್ವಸ್ಯಾನ್ಯಸ್ಯ ಭೋಗತಃ, ಅದು ಭೋಗದಿಂದಲೇ ನಾಶವಾಗುವುದೇ ಹೊರತು ಅದು ಭಗವದ್ ಅಪರೋಕ್ಷ ಜ್ಞಾನದಿಂದ ನಾಶವಾಗುವುದಿಲ್ಲ ಅಂತ ಇತ್ಯಾದಿ ವಿಷಯಗಳನ್ನು ನಿರೂಪಿಸ್ತಕ್ಕಂತಹ ಕರ್ಮಕ್ಷಯ ಪಾದ. ಆಮೇಲೆ ನಮ್ಮ ಶರೀರದಲ್ಲಿರುವ ನಾಡಿಗಳು, ನಾಡಿಗಳಲ್ಲಿ ಮಧ್ಯದಲ್ಲಿರುವ ಸುಷುಮ್ನೆ ಬ್ರಹ್ಮನಾಡಿ, ಅದರಿಂದ ಉತ್ಕ್ರಮಣ ಆಗತಕ್ಕಂತಹ ಕ್ರಮ. ಮನುಷ್ಯರಿಗೆ ಉತ್ಕ್ರಾಂತಿ ಅನ್ನುವ ಒಂದು ಗತಿ ಇದೆ. ಉತ್ಕ್ರಾಂತಿ ಗತಿಯ ಮೂಲಕ ಅವರು ಮೋಕ್ಷವನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ದೇವತೆಗಳಿಗೆ ಉತ್ಕ್ರಾಂತಿ ಅನ್ನುವ ಕ್ರಮ ಇದೆ. ಅವರು ಮೇಲಿನ ದೇವತೆಗಳಲ್ಲಿ ಕೆಳಗಿನ ದೇವತೆಗಳು ಲಯವನ್ನು ಹೊಂದಿಕೊಂಡು ಕೊನೆಗೆ ಪ್ರಾಪ್ಯತೇನ ಜನಾರ್ದನಂ ಯಾಂತ್ಯುತ್ತಮಃ. ವಾಯು ಪ್ರಾಪ್ಯ, ವಾಯುವನ್ನು ಹೊಂದಿ, ವಾಯುವಿನಿಂದ ಜನಾರ್ದನನನ್ನು ಹೊಂದಿ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಅನನ್ಯ ವಶಗಾಶ್ಚೈವ. ಮೋಕ್ಷದ ಸ್ಥಿತಿ ಹೇಗೆ ಅಂದರೆ, ಮೋಕ್ಷದಲ್ಲಿ ಅವರು ತಮಗಿಂತ ಉತ್ತಮರಾದ ದೇವತೆಗಳ ವಶರಾಗಿರುತ್ತಾರೆ ಹೊರತು ಯಾವತ್ತೂ ಕೂಡ ಬೇರೆಯವರ ವಶರಾಗಿರುವುದಿಲ್ಲ. ಅವರು ಅವಶರಾಗಿರುತ್ತಾರೆ. ಭಗವಂತ ಮತ್ತು ತಮಗಿಂತ ಸ್ವರೂಪದಲ್ಲಿ ಎತ್ತರದಲ್ಲಿರುವವರಿಗೆ ವಶರಾಗಿರ್ತಾರೆ ಮೋಕ್ಷದಲ್ಲಿ. ಅದು ಬಿಟ್ಟು ಬೇರೆಯವರಿಗೆ ಯಾವತ್ತೂ ವಶರಲ್ಲ. ಅನನ್ಯ ವಶಗಾಶ್ಚೈವ. ಬಯಸಿದ್ದೆಲ್ಲ ಅವರಿಗೆ ಸಿಗ್ತಾ ಇರ್ತದೆ. ಯಂ ಯಂ ಸುಖಿ ಕಾಮಯತೆ ಅರ್ಥಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಅಲ್ಲಿ ಬಯಸಿದ ಕಾಲಕ್ಕೆ ಬಯಸಿದ್ದೆಲ್ಲ ಸಿಗುತ್ತೆ. ಬಯಸಿದ ಮೇಲೆ ಸಿಗುವುದಲ್ಲ, ಬಯಕೆಯೇ ಪ್ರಾಪ್ತಿಯಾಗಿರ್ತದೆ. ಇದು ಮೋಕ್ಷದ ಸ್ಥಿತಿ. ಭಗವಂತ ತನ್ನ ಇಚ್ಛೆಯನ್ನು ವ್ಯಾಘುಂಟನ ಮಾಡಿರ್ತಾನೆ. ಇವನ ಆತ್ಮಸ್ವರೂಪಕ್ಕೆ ಮುಚ್ಚಿರತಕ್ಕಂತಹ ಬಂಧ, ಪ್ರಕೃತಿ ಬಂಧ, ಅದು ನಾಶವಾಗಿರುತ್ತದೆ. ಅದಕ್ಕೆ ಸ್ವರೂಪಾಚ್ಛಾದಿಕ ಅಂತ ಹೆಸರು. ಸ್ವರೂಪಾಚ್ಛಾದಿಗೆ ಹೋಗಿ ಆತ್ಮಸ್ವರೂಪದಲ್ಲಿರುವ ಸುಖ ಸ್ವರೂಪವನ್ನು ತಾನು ಅನುಭವಿಸ್ತಾ ಇರತಕ್ಕಂತಹ ಸ್ಥಿತಿಯೇ ಮೋಕ್ಷ ಅಂತ ಕರೆಸಿಕೊಳ್ಳುತ್ತದೆ. ಇಷ್ಟನ್ನು ಹೇಳಿ ದುಃಖಾದಿರಹಿತ ನಿತ್ಯಂ ಮೋದಂತೆ ಅವಿರತಂ ಸುಖಂ, ಮೋದಂತೆ ನಿರತಂ ಸುಖಂ, 2 ಪಾಠ ಇದೆ. ಅವರು ದುಃಖಾದಿರಹಿತರಾಗಿ ಅವಿರತವಾದಂತಹ ಸುಖವನ್ನು ಪಡೆಯತಕ್ಕಂತಹ ಸ್ಥಿತಿ ಮೋಕ್ಷ. ಇಷ್ಟಾಗಿ ಗ್ರಂಥ ಉಪಸಂಹಾರ ಆಗ್ತದೆ. ಪೂರ್ಣ ಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂ ತೇನ ಪರಮಾತ್ಮ ರಮಾಪತಿ. ಶ್ರೀಕೃಷ್ಣ ಪ್ರಿಯತಾಂ ಅಂತ ಅಷ್ಟೇ. ಭಗವಂತ ಇದರಿಂದ ಪ್ರೀತನಾಗಲಿ. ನಾನು ಮಾಡಿರುವುದೇನು? ಸರ್ವಶಾಸ್ತ್ರಾರ್ಥ ಸಂಗ್ರಹ. ಆದ್ದರಿಂದ ಇದಕ್ಕೆ ಅಣುಭಾಷ್ಯಕ್ಕೆ ಮತ್ತೊಂದು ಹೆಸರು ಸರ್ವಶಾಸ್ತ್ರಾರ್ಥ ಸಂಗ್ರಹ. ಸಮಗ್ರ ಶಾಸ್ತ್ರಾರ್ಥದ ಸಂಗ್ರಹ ಅಂದರೆ ಪುಟ್ಟದಾಗಿ ಜೋಡಿಸಿದ್ದು ಅಂತ ಅರ್ಥ. ಯಾರು ಮಾಡಿದ್ದು? ಆನಂದ ತೀರ್ಥ ಮುನಿನ ಕೃತಃ ಅಯಂ ಸರ್ವಶಾಸ್ತ್ರಾರ್ಥ ಸಂಗ್ರಹ. ಯಾಕೆ ಮಾಡಿದ್ದು? ಪ್ರಿಯತಾಂತೇನ ಪರಮಾತ್ಮ ರಮಾಪತಿ. ಭಗವಂತ ಪ್ರೀತನಾಗಲಿ ಅಂತ ಮಾಡಿದ್ದೇನೆ. ನಮೋ ನಮೋ ಶೇಷದೋಷ
ದೂರಪೂರ್ಣ ಗುಣಾತ್ಮನೇ ವಿರಿಂಚಿ ಸರ್ವಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ. ಸರ್ವದೇವತೆಗಳಿಂದ ವಂದ್ಯನಾದ ಆ ಶ್ರೀದೇವಿಯ ವರನಾದ, ಶ್ರೀದೇವಿ ಎಂಬ ವಧುವಿಗೆ ವರನಾದ ಶ್ರೀವರನಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ ಆಚಾರ್ಯರು ಇತಿ ಶ್ರೀಮತ್ ಕೃಷ್ಣ ದ್ವೈಪಾಯನ ಕೃತ ಬ್ರಹ್ಮಸೂತ್ರ ಅಣುಭಾಷ್ಯೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಚತುರ್ಥೋಧ್ಯಾಯ. ಇಷ್ಟಕ್ಕೆ ಇವತ್ತು ಉಪಸಂಹಾರ ಮಾಡೋಣ. ಸಮಗ್ರದಲ್ಲಿ ಅಣುಭಾಷ್ಯ 32 ಶ್ಲೋಕ ಇವತ್ತು ಉಪಲಬ್ಧವಾದದ್ದು. ಅದರಲ್ಲಿ ಕೊನೆಯ 2 ಶ್ಲೋಕ ಉಪಸಂಹಾರಕ್ಕೆ ಇರುವಂತಹದ್ದು. ಮೊದಲನೇ 1 ಶ್ಲೋಕ ಉಂಟು ಇಲ್ಲ ಅನ್ನೋ ವಿವಾದಾಸ್ಪದವಾಗಿ, ಆದರೆ ಅಣುಭಾಷ್ಯ ಪಾರಾಯಣ ಮಾಡುವವರು ಪಾರಾಯಣ ಮಾಡಲೇಬೇಕು ಅಂತ ಎಲ್ಲರೂ ಒಪ್ಪಿಕೊಂಡಿರುವಂತಹದ್ದು. ಇನ್ನು ಉಳಿದ 29 ಶ್ಲೋಕಗಳಲ್ಲಿ ಸಮಗ್ರ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಪುಟ್ಟ ಪುಟ್ಟ ಶಬ್ದಗಳ ಸಂಗ್ರಹದಿಂದ ತುಂಬಿರತಕ್ಕಂತಹ ಅಣುಭಾಷ್ಯದ ಬಗ್ಗೆ ಒಂದು ಪರಿಚಯಾತ್ಮಕವಾದ ಚಿಂತನೆಯನ್ನು ನೀವು ಸೇರಿ ಇಲ್ಲಿ ನಡೆಸಿದ್ದೇವೆ. ಅದರಿಂದ ಭಗವಂತ ಸಂಪ್ರೀತನಾಗಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಭಗವಂತನಲ್ಲಿ ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ತೆ. ಇವತ್ತು ಪ್ರಶ್ನೋತ್ತರಕ್ಕೆ ಕಾಲಾವಕಾಶ ಇಲ್ಲದೆ ಇರುವಷ್ಟು ವಿಸ್ತಾರವಾಯಿತು. 6 ಗಂಟೆ ಭರ್ತಿಯಾಗಿದೆ. ಏನಾದರೂ ಕೇಳಲೇಬೇಕು ಅಂತಿದ್ರೆ 1 ಕ್ಷಣ. ಅನಂತೋ ವೈ ವೇದಾಹ ಅಂತ ಹೇಳ್ತಾರಲ್ಲ, ಯಾರನ್ನು ಓದಕ್ಕಾಗಲ್ಲ. ಜ್ಞಾನ ನಿಷ್ಕರ್ಷ ಇದ್ರೆ ಅಪರೋಕ್ಷ ಜ್ಞಾನ ಹೇಗೆ? ಇಲ್ಲಿ ವಸ್ತುತಃ ನಾನು ಹಾರಿಸಿದ ಭಾಗದಲ್ಲಿ ಪ್ರಶ್ನೆ. ಇದರಲ್ಲಿ ಸರ್ವವೇದೈಶ್ಚ ಅಂತ ಒಂದು ಮಾತು ಬರ್ತದೆ. ಸರ್ವವೇದಗಳಿಂದಲೂ ದೇವರನ್ನು ತಿಳಿಬೇಕು ಅಂತ ಈ ಅಣುಭಾಷ್ಯದಲ್ಲೇ ಸಂಗ್ರಹ ಮಾಡಿದ್ದಾರೆ ಆಚಾರ್ಯರು. ಅವರ ಪ್ರಶ್ನೆ, ಸರ್ವವೇದದಿಂದ ಹೇಗೆ ತಿಳಿತೀರಿ? ಯಾಕಂದ್ರೆ ಸರ್ವವೇದ ಅಂದ್ರೆ ಅನಂತ, ಅನಂತಾವಿ ವೇದಾಹ ಅಂತ ಉಪನಿಷತ್ತೇ ಉದ್ಘೋಷಣೆ ಮಾಡಿದೆ. ಅನಂತ ವೇದದಲ್ಲಿ ನಾವು ಓದುವ ವೇದ ಏನಿದ್ರು 10,552 ಮಂತ್ರಗಳು, ಅಗ್ನಿಮೇಳೆಯಿಂದ ಶುರು ಮಾಡಿ ಸುಸಹಾಸದಿಂದ ಮಂತ್ರಗಳು. ಇಷ್ಟರಿಂದ ಮಾತ್ರ ನಾವು ತಿಳ್ಕೊಳ್ಬಹುದು ಸರಿಯಾಗಿ ಓದಿದ್ರೆ. ಸರ್ವವೇದದ ಉಪಸಂಹಾರ ಸಾಧ್ಯ ಇಲ್ವಲ್ಲ ಅಂತ. ಅದಕ್ಕೆ ವೇದವ್ಯಾಸರೇ ಕೊಟ್ಟ ಅನುಕೂಲತೆ ಏನಂದ್ರೆ, ಸರ್ವವೇದಗಳನ್ನು ನಾವು ಉಪಸಂಹಾರ ಮಾಡುವಲ್ಲಿ ಅಧಿಕಾರಿಗಳಲ್ಲ. ಸರ್ವವೇದೋಪಸಂಹಾರ ಅನ್ನೋದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ದೇವತೆಗಳು ಕೂಡ ಸರ್ವವೇದೋಪಸಂಹಾರ ಮಾಡ್ತಾರಾ? ಅನಂತವಾದ ವೇದವನ್ನು ಅವರು ಉಪಸಂಹಾರ ಮಾಡುವುದಿಲ್ಲ. ಹಾಗಾದ್ರೆ ಸರ್ವ ವೇದಾರ್ಥೋಪಸಂಹಾರವನ್ನು ಸರ್ವವೇದೋಪಸಂಹಾರ ಅಂತ ಕರೆಯುತ್ತೆ. ಅಂದ್ರೆ ಸರ್ವವೇದದ ಅರ್ಥ ಇಷ್ಟು ಅನ್ನುವುದು ಸಮನ್ವಯದಿಂದ ಗೊತ್ತಾಗ್ತದೆ. ಸರ್ವವೇದ ಗ್ರಹಣ ಆಗದೆ ಹೋದ್ರು ಗತಿ ಸಾಮಾನ್ಯ ಅನ್ನೋ ಸೂತ್ರದಲ್ಲಿ ವಿವರಣೆ ಮಾಡಿದ್ದಾರೆ. ಸರ್ವವೇದದ ಅರ್ಥ ಇಷ್ಟು. ಆ ಸರ್ವವೇದದ ಏನು ಅರ್ಥ ಇದೆ, ಸಾರ ಇದೆ, ಅದನ್ನು ಉಪಸಂಹಾರ ಮಾಡುವುದು ಅಂದ್ರೆ ಧ್ಯಾನದಲ್ಲಿ ವಿಷಯೀಕರಿಸುವುದು. ಉಪಸಂಹಾರ ಅಂದ್ರೆ ಅರ್ಥ, ತನ್ನ ಧ್ಯಾನದಲ್ಲಿ ವಿಷಯೀಕರಿಸುವುದು. ಮನುಷ್ಯನಿಗೆ ಸಚ್ಚಿದಾನಂದ ಆತ್ಮ ಅನ್ನುವುದನ್ನು ಉಪಾಸನೆ ಮಾಡುವುದಕ್ಕೆ ಸಮಗ್ರ ವೇದಜ್ಞಾನ ಬೇಕಾಗಿಲ್ಲ. ಎಷ್ಟು ಶಾಸ್ತ್ರಜ್ಞಾನ ಇದೆ, ಗುರುಗಳ ಉಪದೇಶ ಇದೆ, ಅಷ್ಟರಿಂದ ಅಷ್ಟನ್ನು ಉಪಾಸನೆ ಮಾಡಿ ಮನುಷ್ಯ ತನ್ನ ಯೋಗ್ಯತೆಗೆ ಅನುಗುಣವಾದಂತಹ ವೃದ್ಧಿಹ್ರಾಸಾದಿ ಯುಕ್ತವಾದಂತಹ ಮೋಕ್ಷವನ್ನು ಪಡಿಬಹುದು. ದೇವತೆಗಳು ಅವರಿಗೆ ಎಷ್ಟು ವೇದದ ಗ್ರಹಣ ಮಾಡುವುದಕ್ಕೆ ಅರ್ಹತೆ ಇದೆಯೋ ಅಷ್ಟೇ ವೇದ ಗ್ರಹಣ ಮಾಡುವುದು. ಆದರೆ ಸರ್ವವೇದದ ಅರ್ಥ ಮತ್ತು ಅವರು ಗ್ರಹಣ ಮಾಡಿದ ವೇದದ ಅರ್ಥ ಸಮಾನವಾಗಿರುತ್ತದೆ. ಆದ್ದರಿಂದ ಅವರ ಯೋಗ್ಯತೆಗೆ ಅನುಗುಣವಾದ ವೇದ ಗ್ರಹಣದ ಜೊತೆಗೆ ಸರ್ವ ವೇದಾರ್ಥೋಪಸಂಹಾರ ಮಾಡಬೇಕು. ಸರ್ವ ವೇದ ಜ್ಞಾನ ಅನ್ನೋದು ಅದು ರಮಾದೇವಿಗೂ ಕೂಡ ಉಂಟೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಸ್ತಾರವಾಗಿ ಅದನ್ನು ನಾವು ಚರ್ಚೆ ಮಾಡೋಣ. ಅಲ್ಲಿ ಚತುರ್ಗುಣೋಪಾಸನೆ ಅದು ಉತ್ತಮ ಚೇತನಗಳಿಗೆ, ಉತ್ತಮ ಮನುಷ್ಯೋತ್ತಮರು ಅಂತ ಕರೆಯುವವರಿಗೆ ಗುಣೋಪಾಸನೆ. ತೃಣಜೀವ ಪರ್ಯಂತವಾದ ಜೀವ ಇದೆ ಅಲ್ವಾ, ಜೀವ ಕೆಳಗೆ ಬರ್ತದೆ, ಅವರಿಗೆ ಹೆಚ್ಚಿನವರಿಗೆ ಏಕಗುಣೋಪಾಸನೆ ಮಾತ್ರ. ಅಂದ್ರೆ ಕೊನೆಯದ್ದು ಏನಿದೆ, ಸ್ವಾಮಿ ಅನ್ನೋ ಗುಣೋಪಾಸನೆ ಮಾತ್ರ. ಅದೇನು ಅಷ್ಟೇ, ಯಾಕೆ, ಏನು, ನಮ್ಗಾದ್ರೂ 4 ಯಾಕೆ ಇತ್ಯಾದಿ ವಿಮರ್ಶೆಗಳೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಂಟು. ಅಲ್ಲಿ ಅದನ್ನು ವಿಸ್ತಾರವಾಗಿ ವಿವರಣೆ ಮಾಡೋಣ. ಇವತ್ತಿಗೆ ಇಲ್ಲಿಗೆ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣ ಅರ್ಪಣ. ಏಪ್ರಿಲ್